अच्छा ಮೈಕ್ ಬರ್ತಿದೆಯಲ್ಲ श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः सृष्टिस्थित्यप्ययेहानियतिलिखितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अशेषवाग्जाढ्यमदापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात्तेडमूकोऽपि वाग्मी जडमतिरपि जन्तुः जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधं मम सत्याविज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री सत्यात्मतीर्थ स्वामी श्रीपादगुरुभ्यो नमः। हरि ओम हरि ओम हरि ओम। श्री शुक उवाच
नन्दः पतिवचश्रौरेः न मृषेति विचिन्तयन् हरिं जगाम शरणम् उत्पादागमशङ्कितः ಸ್ವಸ್ತಿಸ್ತು. ಪರಮ ಪವಿತ್ರವಾದ ಭಾಗವತ ಪ್ರತಿಪಾದ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರ ಈ ಪವಿತ್ರವಾದಂತಹ ಸಂವಿಧಾನದಲ್ಲಿ ಗುರುಗಳ ಅನುಗ್ರಹದಿಂದ 6 ದಿನದಿಂದ ಯಥಾಮತಿಯಾಗಿ ಚಿಂತನ ಮಾಡಿದಂತಹ ಶ್ರೀಮದ್ ಭಾಗವತದ ಮಂಗಲ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆ ದಿನ ಕೃಷ್ಣ ಪರಮಾತ್ಮನ ಅವತಾರದ ಒಂದು ಪ್ರಸಂಗವನ್ನು ಶ್ರವಣವನ್ನು ಮಾಡಿದ್ದೇವೆ. ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ ಕಂಸನಿಗೆ ಭಯ ಪ್ರಾರಂಭವಾಗಿದೆ. ಹಾಗಾದರೆ ನನ್ನನ್ನು ಸಂಹರಿಸುವಂತಹ ವ್ಯಕ್ತಿ ಅವನು ಹುಟ್ಟಿದ್ದಾನೆ ಅಂತ ದುರ್ಗಾದೇವಿಯಿಂದ ತಿಳಿದಂತಹ ಕಂಸ ಒಂದು ಸಮಾಲೋಚನೆಯನ್ನು ಮಾಡಿದ. ಹಾಗಾದರೆ ಅವರನ್ನೆಲ್ಲ ಹೇಗೆ ಹುಡುಕಬೇಕು, ನನ್ನನ್ನು ಸಂಹರಿಸಲು ಬಂದ ವ್ಯಕ್ತಿಯನ್ನು ಹುಡುಕುವ ಬಗೆ ಹೇಗೆ ಅಂತ ಚಿಂತೆ ಮಾಡಿದ್ದಾನೆ. ಅವನಿಗೆ ಒಂದು ನಿರ್ಣಯಕ್ಕೆ ಬಂದ, ಹಾಗಾದರೆ ನಾನು ಯಾವ ಮಗು ಅಂತ ಹುಡುಕುವುದಕ್ಕೆ ಮಕ್ಕಳಲ್ಲಿ ಆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಹಾಗಾದರೆ ಏನು ಮಾಡೋಣ, ಇವತ್ತಿನಿಂದ 10 ದಿನದಲ್ಲಿ ಹುಟ್ಟಿದ ಯಾವ ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿಬಿಡಿ ಅಂತ ಹೇಳಿದ್ದ. ನಿರ್ದಶಾಂಶ್ಚ, ಎಲ್ಲ ಮಕ್ಕಳನ್ನು ಸಾಯಿಸಿಬಿಟ್ರೆ ಆ ಗುಂಪಿನಲ್ಲಿ ಕೃಷ್ಣನು ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಅಂತ ಚಿಂತೆಯನ್ನು ಮಾಡಿ ಎಲ್ಲರಿಗೆ ಅಪ್ಪಣೆಯನ್ನು ಮಾಡಿದ್ದಾನೆ. ಎಲ್ಲಿ ನೋಡಿದರೂ ಹಿಂಸೆ, ಎಲ್ಲಿ ನೋಡಿದರೂ ಸಂಹಾರ, ಬ್ರಾಹ್ಮಣರ ಹಿಂಸೆ ನಡೀತಾ ಇದೆ. ಈ ಕಡೆಯಲ್ಲಿ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ. ಬಹಳ ಆನಂದದಿಂದ ನಂದ ಬೆಳಗ್ಗೆ ಎದ್ದು ನೋಡ್ತಾನೆ, ಸುಂದರವಾದ ಗಂಡು ಮಗು ಪಕ್ಕದಲ್ಲಿ ಮಲಗಿದೆ. ಆನಂದವಾಯಿತು ನೋಡಿ. ಇಡೀ ಗೋಕುಲದಲ್ಲಿದ್ದ ಜನ ಎಲ್ಲ ಪರಸ್ಪರವಾಗಿ ಬಣ್ಣವನ್ನು ಆಡಿದ್ದಾರಂತೆ. ಹೇಗೆ ಅಂತಂದ್ರೆ, ನವನೀತೈಶ್ಚ ಚಿಕ್ಷಿಪುಹು, ಬೆಣ್ಣೆಗಳನ್ನು ತೆಗೆದುಕೊಂಡು, ಹಾಲು ಮೊಸರುಗಳನ್ನು ತೆಗೆದುಕೊಂಡು. ಇವತ್ತು ತಿನ್ನುವುದಕ್ಕೆ ಬೆಣ್ಣೆ ಸಿಗೋದಿಲ್ಲ ನಮಗೆ. ಸಮೃದ್ಧವಾದಂತಹ ರಾಜ್ಯ. ನಾವು ಪುರಾಣಗಳಲ್ಲಿ ನೋಡಿದಾಗ ರಾಜ್ಯದ ಸಮೃದ್ಧಿಯನ್ನು ಹೇಗೆ ಹೇಳ್ತಾರೆ ಅಂದ್ರೆ, ಆಕಳುಗಳು ಸಮೃದ್ಧವಾಗಿದೆ, ಆ ಆಕಳುಗಳು ಹಾಲುಗಳನ್ನು ಸಮೃದ್ಧವಾಗಿ ಕೊಡುತ್ತೆ ಅಂದ್ರೆ ಹಾಗಾದ್ರೆ ರಾಜ್ಯ ಸಮೃದ್ಧವಾಗಿದೆ ಅಂತ ಅರ್ಥ. ಹಾಗೆ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಈ ಕಡೆಯಲ್ಲಿ ದುಷ್ಟಳಾದಂತಹ ಒಬ್ಬ ಪೂತನ ಅಂತ, ಪೂತನ ಬಾಲಘಾತಿನಿ, ಸ್ಪೆಷಲಿಸ್ಟ್. ಅವಳು ಮಕ್ಕಳನ್ನು ಸಾಯಿಸುವುದರಲ್ಲೇ ಸ್ಪೆಷಲಿಸ್ಟ್. ಕೆಲವರು ಇರ್ತಾರಲ್ಲ, ಏನೋ ಶೂಟರ್ ಅಂತ, ಅವರು ಶೂಟ್ ಮಾಡೋದ್ರಲ್ಲಿ ಭಾರಿ ಬುದ್ಧಿವಂತಿಕೆ ಇರುತ್ತೆ. ಹಾಗೆ ಇವಳು ಮಕ್ಕಳನ್ನು ಸಂಹಾರ ಮಾಡುವುದರಲ್ಲಿ ಭಾರಿ ಚಾಣಾಕ್ಷತನವನ್ನು ಹೊಂದಿದಂತಹ ಒಬ್ಬ ಅಸುರೆ ಪೂತನೆ ಬಂದಿದ್ದಾಳೆ. ಕೃಷ್ಣ ಪರಮಾತ್ಮನ ಸಂಹಾರವನ್ನು ಮಾಡಬೇಕು ಅಂತ ಸುಂದರವಾದ ಊರ್ವಶಿಯ ರೂಪವನ್ನು ತೆಗೆದುಕೊಂಡು ಮಗುವನ್ನು ಇಸಿದುಕೊಂಡಿದ್ದಾಳೆ. ಯಾರೋ ಕೇಳುತ್ತಾರೆ, ಪಾಪ ಎತ್ತಿಕೊಳ್ಳುತ್ತಾರೆ ಅಂತ ಮಗುವನ್ನು ಕೊಟ್ಟಿದ್ದಾರೆ. ಇವಳು ಆ ಮಗುವನ್ನು ಕರೆದುಕೊಂಡು ಬಂದು ಅವಳ ಸ್ತನ್ಯಪಾನವನ್ನು ಮಾಡಿಸ್ತಾ ಸಂಹಾರವನ್ನು ಮಾಡಬೇಕು ಅಂತ ಚಿಂತನವನ್ನು ಮಾಡಿದರೆ, ಕೃಷ್ಣ ಪರಮಾತ್ಮ ಅವಳಲ್ಲಿರುವ ಹಾಲನ್ನು ಹೀರಿ ಜೊತೆಗೆ ಅವಳ ಪ್ರಾಣವನ್ನು ಹೀರಿಬಿಟ್ಟಿದ್ದಾನೆ. ಜೋರಾಗಿ ಕೂಗಿದ್ದಾಳೆ. ತನ್ನ ಮೂಲ ರೂಪವನ್ನು ತೆಗೆದುಕೊಂಡು ದೊಡ್ಡ ಪೂತನ ಶರೀರವನ್ನು ತೆಗೆದುಕೊಂಡು ಬಿದ್ದಿದ್ದಾಳೆ. ಯೋಜನೆಗಳಷ್ಟು ದೊಡ್ಡದಾದಂತಹ ಅವಳ ಶರೀರ. ಎಲ್ಲರೂ ಬಂದು ನೋಡ್ತಾರೆ, ಏನೋ ಆಯಿತು ಕೃಷ್ಣನಿಗೆ ಅಂತ. ಏನೂ ಆಗಲಿಲ್ಲ. ಅವಳ ದೇಹದ ಮೇಲೆ ಆಟ ಆಡ್ತಾ ಕೃಷ್ಣ ಪರಮಾತ್ಮ ನಗ್ತಾ ಇದ್ದಾನೆ. ಆಗ ಅಜಾನಮಾನಾಥ ನಿಶಾಚರೀ ಹರಿಂ ವಿಸರ್ಗ ವಿಜ್ಞಾನ ಜಗದ್ವಿಚೇಷ್ಟಿತಂ ಅನಂತ ಮಾರೋಪಯದಂಕಮಂತಕಂ ಯಥೋರಗಂ ಸುಪ್ತಮಬುದ್ಧರಜ್ಜುತೀಹಿ. ಅವಳ ಶರೀರದ ಮೇಲೆ ಕುಳಿತುಕೊಂಡು ಭಗವಂತ ಅವಳ ಸಂಹಾರವನ್ನು ಮಾಡಿದ್ದಾನೆ. ಎಲ್ಲರೂ ಬಂದು ಭಯಪಡ್ತಾರೆ, ಏನೋ ಆಗೋಯಿತು, ಎಲ್ಲೋ ಇದ್ದಾನೆ ಕೃಷ್ಣ ಅಂತ ಅವಳನ್ನು ತೆಗೆದುಕೊಂಡು ಅನೇಕ ದೃಷ್ಟಿಗಳನ್ನು ತೆಗೆದಿದ್ದಾರಂತೆ. ಕೃಷ್ಣ ಪರಮಾತ್ಮನಿಗೆ ಯಾರ ದೃಷ್ಟಿಯೂ ಆಗಬಾರದು ಅಂತ ಅವನಿಗೆ ಯಾರ ದೃಷ್ಟಿ ಆಗಬೇಕಾಗಿದೆ. ವೆಂಕಟೇಶ ಮಹಾತ್ಮದಲ್ಲಿ ವೆಂಕಟೇಶ ದೇವರು ಹೇಳ್ತಾರೆ, ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ಬಕುಲೆ ಕೇಳ್ತಾಳೆ, ಯಾವುದಾದ್ರೂ ಭೂತ ಪ್ರೇತ ಏನಾದರೂ ಬಡ್ಕೊಂಡಿದೆ ನನಗೆ, ಯಾಕೆ ಮಲಗಿಕೊಂಡಿದ್ದೆ ಹಾಗೆ ಅಂತ. ಹಾಗೆ ಕೃಷ್ಣ ಹೇಳ್ತಾನೆ, ನನ್ನ ನಾಮಸ್ಮರಣೆ ಮಾಡಿದರೇನೆ ಎಲ್ಲ ಭೂತ ಪ್ರೇತಗಳ ಬಾಧೆ ಎಲ್ಲರಿಗೂ ಪರಿಹಾರವಾಗುತ್ತೆ, ನನಗೆ ಯಾವ ಭೂತಗಳ ಬಾಧೆಯಾಗಬೇಕು ಅಂತ. ಹಾಗೆ ಭೂತನೆಯ ಸಂಹಾರವನ್ನು ಮಾಡಿದ.
ಮತ್ತೊಂದು ಬಾರಿ ಕೃಷ್ಣ ಪರಮಾತ್ಮನನ್ನ 3 ತಿಂಗಳಾದ ಮೇಲೆ ದೇವಸ್ಥಾನಕ್ಕೆ ಅಂತ ಕರೆದುಕೊಂಡು ಹೋಗಿದ್ದಾರೆ. ಕರೆದುಕೊಂಡು ಹೋದಾಗ ಕೃಷ್ಣನನ್ನ ಬಂಡಿಯ ಕೆಳಗೆ ಮಲಗಿಸಿ ಎಲ್ಲರೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋದಾಗ ಇದ್ದಕ್ಕಿದ್ದಂತೆ ಜೋರಾಗಿ ಒಂದು ಶಬ್ದ ಆಗಿದೆ. ಏನು ಅಂತ ಹೊರಗೆ ಬಂದು ನೋಡಿದರೆ ಆ ಬಂಡಿಯೆಲ್ಲ ಮುರಿದು ವಿಧ್ವಸ್ತವಾಗಿ ಹೋಗಿದೆ. ನಂದ ಯಶೋಧ ಎಲ್ಲರೂ ಕೇಳಿದ್ರು, ಏನಾಗಿದೆ, ಯಾಕೆ ಹೀಗಾಯಿತು ಅಂತ. ಆ ಮಕ್ಕಳು ಹೇಳಿದ್ರು, ಈ ಮಗು ಆಟ ಆಡ್ತಾ ಕಾಲು ತಾಕಿಸಿದೆ, ಅದಕ್ಕೆ ಅದು ಒಡೆದು ಹೋಯಿತು. ಬೈದಿದ್ದಾರೆ, ಆ ಚಿಕ್ಕ ಮಗು ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ ಅಂತ. ಅಲ್ಲಿ ಶಕಟಾಸುರ ಅಂತ ಒಬ್ಬ ಅಸುರ, ಆ ಶಕಟಾಸುರ ಬಂಡೆಯ ರೂಪದಲ್ಲಿಯೇ ಬಂದು ದೇವರನ್ನ ಸಂಹಾರ ಮಾಡಬೇಕು ಅಂತ ಹೋದ್ರೆ ಇದೊಂದು ಪಾಠ. ನಾವು ಭಗವಂತನನ್ನ ಯಾವುದೋ ಒಂದು ರೀತಿಯಲ್ಲಿ ಮೋಸ ಮಾಡ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ನಾವು ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲ ರೂಪದಲ್ಲಿಯೂ ದೇವರಿದ್ದಾನೆ. ಹೀಗಾಗಿ ಶಕಟಾಸುರನ ಸಂಹಾರವನ್ನು ಮಾಡಿದ್ದಾನೆ. ಮತ್ತೊಬ್ಬ ತೃಣಾವರ್ತ ಅಂತ, ಅವನು ಗಾಳಿಯ ರೂಪದಲ್ಲಿ ಬಂದಿದ್ದಾನೆ. ಜೋರಾದ ಬಿರುಗಾಳಿ ಗೋಕುಲದಲ್ಲಿ. ಏನಾಯಿತು ಅಂತ ಎಲ್ಲರೂ ಕಣ್ಮುಚ್ಚಿ ತೆಗೆಯುವುದರಲ್ಲಿ ಕೃಷ್ಣ ಕಾಣಿಸ್ತಾ ಇಲ್ಲ. ಆ ಗಾಳಿಯಲ್ಲಿ ಅವನನ್ನು ತೆಗೆದುಕೊಂಡು ಹೋಗಿದ್ದಾನೆ. ಮೇಲೆ ಹೋಗುವವರೆಗೆ ಸುಮ್ಮನಿದ್ದು ಕೃಷ್ಣ ಕೊನೆಗೆ ಅವನ ಕುತ್ತಿಗೆಯನ್ನು ಜೋರಾಗಿ ಅದನ್ನು ಹಿಡಿದುಕೊಂಡಿದ್ದಾನೆ. ತಡೆದುಕೊಳ್ಳಿಕ್ಕಾಗದೆ ತನ್ನ ದೇಹವನ್ನು ತೆಗೆದುಕೊಂಡು ತಪ್ಪಂತ ಕೆಳಗೆ ಬಿದ್ದಿದ್ದಾನೆ. ಆ ತೃಣಾವರ್ತನ ಸಂಹಾರವನ್ನು ಮಾಡಿದ. ವರ್ಧತಿ ಅಧರ್ಮೇಣ ನರಹ ಅಂತ. ಮೊದಲಿಗೆ ಅಧರ್ಮವನ್ನು ಮಾಡುವಂತಹ ವ್ಯಕ್ತಿಗಳು ಸಾಮಾನ್ಯ ನಾವು ನೋಡಿದಾಗ ಅನಿಸ್ತದೆ, ಇಷ್ಟು ನಾಸ್ತಿಕರು ಇವರು ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ, ನಾನಿಷ್ಟು ದೇವರು ದಿಂಡ್ರು ಅಂತ ಹೇಳಿದ್ರು ನಾನು ಇಲ್ಲೇ ಇದ್ದೀನಲ್ಲ ಅಂತ. ಆದರೆ ಸಮೂಲಂ ಹಿ ವಿನಶ್ಯತಿ. ಅಧರ್ಮದಿಂದ ಮನುಷ್ಯ ಸ್ವಲ್ಪ ದಿನ ಬೆಳೆದಂತೆ ಕಾಣಿಸ್ತದೆ, ಆದರೆ ಅವನ ಪತನ ಮಾತ್ರ ಬಹಳ ಕೆಟ್ಟದಾಗಿ ಇರುತ್ತೆ ಆಮೇಲೆ. ಅದಕ್ಕೆ ಉದಾಹರಣೆ ಈ ತೃಣಾವರ್ತ, ಅವನು ಸತ್ತು ಹೋಗಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಗರ್ಗಾಚಾರ್ಯರನ್ನು ಕರೆದು ನಾಮಕರಣ ಮಾಡಿ ಅಂತ ಹೇಳಿದ್ದಾರೆ. ವಾದಿರಾಜ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಈ ಪ್ರಸಂಗವನ್ನು ಹೇಳ್ತಾರೆ. ಯಾಕೆ ಕೃಷ್ಣ ಪರಮಾತ್ಮನಿಗೆ ಸ್ವಲ್ಪ ಲೇಟಾಗಿ ನಾಮಕರಣ ಮಾಡಿದರಂತೆ. ನಾಮಕರಣ ಆಗುವುದಕ್ಕಿಂತ ಮೊದಲು ಈ ಎಲ್ಲ ಮಾಡಿದ. ತೃಣಾವರ್ತನ ಸಂಹಾರ ಮಾಡಿದ, ಶಕಟಾಸುರ ಸಂಹಾರ ಮಾಡಿದ, ಪೂತನ ಸಂಹಾರ ಮಾಡಿದ. ಯಾಕೆ ಇದನ್ನೆಲ್ಲ ದೇವರು ಮಾಡಿದ ಅಂದ್ರೆ, ಸಾಮಾನ್ಯವಾಗಿ ಏಕಾದಶಿ ಅಹನಿ ಪಿತಾ ನಾಮ ತುಲ್ಯ ಅಂತ 11ನೇ ದಿನಕ್ಕೆ ನಾಮಕರಣವನ್ನು ಮಾಡ್ತಾರೆ. ಕೃಷ್ಣ ನೋಡಿದಂತೆ 11 ದಿವಸ ಆಯಿತು, 11 ತಿಂಗಳಾಯಿತು, ಇವರೇ ನಾಮಕರಣ ಮಾಡ್ತಾ ಇಲ್ಲ, ಹಾಗಾದ್ರೆ ನನ್ನ ಹೆಸರು ನಾನೇ ಇಟ್ಕೊಂಡ್ಬಿಡೋಣ ಅಂತ ಇದನ್ನೆಲ್ಲ ಮಾಡಿದ್ದಂತೆ. ಶಕಟಾಸುರ ಸಂಹಾರ ಮಾಡಿದ. ಆಗ ಕೃಷ್ಣನಿಗೆ ಶಕಟಾಸುರ ಭಂಜಕಾಯ ನಮಃ ಅಂತ ಕರೆದರು. ಆಮೇಲೆ ತೃಣಾವರ್ತನ ಸಂಹಾರ ಮಾಡಿದ. ತ್ರಿಣೀಕೃತ ತೃಣಾವರ್ತಾಯ ನಮಃ. ಹೀಗೆ ತನ್ನ ಹೆಸರನ್ನು ತಾನೇ ಇಟ್ಟುಕೊಳ್ಳಬೇಕು ಅಂತ. ನನಾಮ ಕುರುವಂತಿ ಮಮೇತಿ ನೂನಂ. ನನಗೆ ಇವರೆಲ್ಲ ನಾಮಕರಣ ಮಾಡೋದಿಲ್ಲ, ನಾನೇ ಮಾಡಿಕೊಂಡ್ಬಿಡೋಣ ಅಂತ ಶಕಟಾಸುರನ ಸಂಹಾರ, ಎಲ್ಲ ಪೂತನೆಯ ಸಂಹಾರವನ್ನು ಮಾಡಿದಂತೆ. ಆಮೇಲೆ ಇಬ್ಬರಿಗೂ ರಹಸ್ಯದಲ್ಲಿ ನಾಮಕರಣವನ್ನು ಮಾಡಿದ್ದಾರೆ. ಬಲರಾಮ ಅಂತ ಅವರ ಅಣ್ಣನಿಗೆ, ಇವನಿಗೆ ಕೃಷ್ಣ ಅಂತ ಎಲ್ಲರನ್ನ ಕರ್ಷಣೆ ಮಾಡುತ್ತಾನೆ, ತನ್ನ ಗುಣದಿಂದ ಆಕರ್ಷಣೆ ಮಾಡುತ್ತಾನೆ. ಹೀಗಾಗಿ ಕೃಷ್ಣನನ್ನ ಕೃಷ್ಣ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಹೀಗೆ ಭಗವಂತ ಅದ್ಭುತವಾಗಿ ಆ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ. ಅನೇಕ ತರಹದ ಬಾಲಲೀಲೆಗಳನ್ನು ತೋರಿಸ್ತಾನೆ. ಒಂದೇ 2 ಶ್ಲೋಕದಲ್ಲಿ ಭಾಗವತ ಅವನ ಬಾಲಲೀಲೆಗಳನ್ನೆಲ್ಲ ಹೇಳಿದ್ದನ್ನ ವಾದಿರಾಜ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ 2-3 ಸರ್ಗಗಳಿಂದ ವರ್ಣನೆ ಮಾಡ್ತಾರೆ. 100 ಶ್ಲೋಕಗಳಿಂದ ವರ್ಣನೆಯನ್ನು ಮಾಡ್ತಾರೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ಯದಿ ತದಿಮಯಃ ಕಲ್ಪಿತೈಸ್ತೇಯಯೋಗೈಃ ಮರ್ಕಂ ಭೋಕ್ಷ್ಯನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೇ ಸುವೃಷ ಕುಪಿತೋ ಯಾತ್ಯನುಕ್ರೋಶ್ಯತೋಕಾನ್. ಕೃಷ್ಣ ಪರಮಾತ್ಮ ನಿಧಾನವಾಗಿ ಒಂದೊಂದು ಆಟಗಳನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದ್ದಾನಂತೆ. ಒಂದು ದಿನ ಅನೇಕ ಗೋಪಾಲಕರ ಮನೆಗಳಿಗೆ ಹೋಗ್ತಾನೆ. ಅಲ್ಲಿದ್ದ ಎಲ್ಲ ಕರುಗಳನ್ನು ಬಿಚ್ಚಿಬಿಡ್ತಾನಂತೆ. ಆಕಳಿನ ಪಕ್ಕದಲ್ಲಿ ಕಟ್ಟಿದ ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾನಂತೆ. ಮಧುರಾಜ ಗುರುಸಾರ್ವಭೌಮರಂತಾರೆ, ಬಂದು ಕೇಳಿದ್ರಂತೆ, ತಾಯಿ ಯಾಕಪ್ಪ ಹೀಗೆ ಮಾಡ್ತೀಯ, ಎಲ್ಲರ ಮನೆಯ ಕರುಗಳನ್ನು ಬಿಚ್ಚಿಬಿಡ್ತೀಯಲ್ಲ. ಅದಕ್ಕೆ ಕೃಷ್ಣ ಹೇಳಿದಂತೆ, ಸ್ವಭಾವ ಇತ್ಯುತ್ತರ ಉತ್ತರಜ್ಞ. ಕೃಷ್ಣ ಹೇಳಿದಂತೆ, ಇದು ನನ್ನ ಸ್ವಭಾವ. ಬಂಧಕೋ ಭವ ಪಾಶೇನ ಭವ ಪಾಶಾಚ್ಚ ಮೋಚಕಃ. ಯಾರು ಬಂಧನದಲ್ಲಿ ಇರ್ತಾರೆ ಅವರನ್ನು ಬಿಡಿಸೋದೇ ನನ್ನ ಕೆಲಸ. ಅವರೆಲ್ಲ ಬಂಧನದಲ್ಲಿ ಪಾಪ ಆ ಕರುಗಳು ಕಟ್ಟಿಸಿಕೊಂಡು ಒದಾಡ್ತಾ ಇದ್ವಲ್ಲ, ಹೀಗಾಗಿ ನಾನು ಬಿಚ್ಚಿದೆ ಅಂತ. ಕರು ಬಿಚ್ಚಿದ್ರೆ ಗತಿ ಏನಾಗಬೇಕು? ಹಾಲೆಲ್ಲ ಕುಡಿದು ಇವರು ಕರೆಯುವುದಕ್ಕೆ ಬಂದರೆ ಒಂದು ಹರಿನೂ ಹಾಲಿಲ್ಲ ಆಕಳಿನಲ್ಲಿ. ಹಾಗೆ ಬಿಚ್ಚಿಬಿಡ್ತಾನೆ. ಅವರೆಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಕ್ರೋಶ ಸಂಜಾತಃ ಸಹ
ಮಕ್ಕಳನ್ನು ಮನೆಯಲ್ಲಿ ಮಲಗಿರ್ತಾರೆ. ಸ್ವಲ್ಪ ನಾವು ಮನೆಗೆ ಬಂದಾಗ ಬೈದ್ವಿ ಅಂದರೆ ತೊಟ್ಟಿನಲ್ಲಿ ಮಲಗಿದ ಮಗುವನ್ನು, ನಮ್ಮ ಮಗುವನ್ನು ಚೂಟಿ ಹೋಗ್ಬಿಟ್ಟ, ಸಪ್ತಾಹ ಇವತ್ತು 7ನೇ ದಿವಸ ಅಳ್ತಾ ಇದೆ, ಇನ್ನೂ ನಿಲ್ಲಿಸಿಲ್ಲ ಅಳೋದನ್ನ, ಅಷ್ಟು ಜೋರಾಗಿ ಚೂಟಿ ಹೋಗ್ತಾನೆ. ಇಂತಹ ಚೇಷ್ಟೆಗಳನ್ನು ಮಾಡ್ತಾನೆ. ಸ್ಥೇಯಂ ಸ್ವಾತ್ವತ್ತದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ, ಕಳ್ಳತನವನ್ನು ಮಾಡ್ತಾನೆ. ಏನು ಬಂಗಾರ ಬೆಳ್ಳಿ ಕದಿತಾನ ಅಲ್ಲ, ಹಾಲು ಮೊಸರುಗಳನ್ನು. ಆಗ ಅದೇ ದೊಡ್ಡ ಸಂಪತ್ತು. ಹಾಲು ಮೊಸರು ಬೆಣ್ಣೆ ಇವುಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಸಮೃದ್ಧವಾಗಿ ನಾವು ಕುಡಿಯಬೇಕು, ಮತ್ತೊಬ್ಬರಿಗೆ ಮಾರಬೇಕು ಅಂತ ಇಟ್ಟುಕೊಂಡಿದ್ದನ್ನ ಎಲ್ಲವನ್ನ ಕುಡಿದು ಹೋಗ್ತಾನೆ. ಪಾತ್ರೆ ಹಾಗೇ ಇದಕ್ಕೆ ಇಟ್ಟದ್ದು, ತೆಗೆದು ನೋಡಿದ್ರೆ ಖಾಲಿ ಪಾತ್ರೆ, ಒಳಗೇನು ಇಲ್ಲ, ಎಲ್ಲವನ್ನ. ಏನೋ ಮಗು ಕುಡಿತು ಪಾಪ ಬದುಕೋಳಿ ಅಂತ ಬಿಡಬಹುದು, ಆದರೆ ಮರ್ಕಂ ಭೋಕ್ಷ್ಯನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ. ಮತ್ತೊಬ್ಬಳು ಹೇಳಿದ್ರು, ತಾನು ಕುಡಿತಾನೆ, ಉಳಿದ ಬೆಣ್ಣೆ ಹಾಲುಗಳನ್ನ ಕೋತಿಗಳಿಗೆ ತಿನ್ನಿಸ್ತಾನೆ. ಏನು ಆ ಕೋತಿಗಳೇ ನಿಮಗೆ ಸಂಬಂಧಿಕರ? ಏನು ಸಂಬಂಧ ಕೋತಿಗಳಿಗೆ? ಆದರೆ ಭಗವಂತನಿಗೆ ಎಲ್ಲವೂ ಅವನ ಮಕ್ಕಳೇ. ಹೀಗಾಗಿ ಎಲ್ಲರನ್ನೂ ಸಾಕಬೇಕಾದ ಜವಾಬ್ದಾರಿ ಇದೆ ಭಗವಂತನಿಗೆ. ಬೆಕ್ಕುಗಳಿಗೆ, ಕೋತಿಗಳಿಗೆ, ಎಲ್ಲ ಪ್ರಾಣಿಗಳಿಗೆ ತಿನ್ನಿಸ್ತಾನೆ. ಏನ್ ಮಾಡಬೇಕು? ಅವಳು ಹೇಳಿದ್ದು, ಯಶೋದೆ, ಒಂದು ದಿವಸ ಅವನು ಕೆಲಸ ಮಾಡ್ರಿ, ಏನೂ ಇಡದೆ ಖಾಲಿ ಪಾತ್ರೆ ಇಟ್ಬಿಡ್ರಿ, ಬಂದು ಅವನು ಫೂಲ್ ಆಗ್ತಾನೆ, ನಾಳೆಯಿಂದ ಬರೋದಿಲ್ಲ ಅಂತ. ಅವರಂದ್ರು, ಮನೆ ನಮ್ದ ನಿಮ್ದ? ನಮ್ಮ ಮನೆಯಲ್ಲಿ ನಾವೇ ಇಟ್ಕೋಬೇಕು, ನೀನ್ ಯಾಕೆ ಹೇಳ್ತೀನಿ? ನಾವು ನಿರ್ಣಯ ಮಾಡ್ಬೇಕು ಅದನ್ನ. ಅವಳಂದು, ಹಾಗಾದ್ರೆ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಮಾತು ಕೃಷ್ಣ ಕೇಳೋದಿಲ್ಲ. ಆಗ ಮತ್ತೊಬ್ರು ಹೇಳಿದ್ದು, ನಾವು ಅದು ಪ್ರಯತ್ನ ಮಾಡಿ ಆಯ್ತು, ಒಂದು ದಿವಸ ಖಾಲಿ ಪಾತ್ರೆಯನ್ನೆಲ್ಲ ಜೋಡಿಸಿಟ್ಟಿದ್ವಿ, ನೋಡಿ ಬೇಜಾರಾಗಿ ಹಾಗೆ ಹೋಗ್ತಾನೆ ಅಂತ. ಆದರೆ ನೋಡಿದ ಯಾವುದರಲ್ಲಿಯೂ ಹಾಲು ಮೊಸರು ಬೆಣ್ಣೆ ಏನೂ ಇರಲಿಲ್ಲ. ಬೇಜಾರಾಗಿ ಆ ಪಾತ್ರೆಗಳನ್ನೆಲ್ಲ ಒಡೆದು ಹೋಗ್ಬಿಟ್ಟಿದ್ದಾನೆ. ನಾಳೆ ಹಾಲು ಕರಿಬೇಕು ಅಂದ್ರೆ ಒಂದು ಪಾತ್ರೆ ಇಲ್ಲ. ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೆ ಸುಭೃಷ ಕುಪಿತೋ ಯಾತ್ಯನುಕ್ರೋಶ್ಯತೋಕಾಂ. ಹಾಗೆ ಅನೇಕ ಲೀಲೆಗಳನ್ನು ಮಾಡ್ತಾನೆ. ಯಶೋದೆ ಹೇಳಿದ್ದು, ಒಂದು ದಿವಸ ಅವನು ಬಂದಾಗ ಕಟ್ಟಿ ಹಾಕಿಬಿಡಿದ್ರೆ, ಅಡ್ಡಾಗಿ ಸಿಕ್ಕೊಳ್ಬೇಕು, ನೀವು ಹೇಳ್ತೀರಿ ಅವನು ಇಲ್ಲ ಅಂತ ನಾನೇನ್ ಮಾಡ್ಲಿ, ಮನೆಯಲ್ಲಿ ಕಟ್ಟಿ ಹಾಕಿಬಿಡಿ ಅಂತ. ಒಬ್ಬ ಗೋಪಿಗೆ ಹೇಳಿದ್ದು, ನಾವು ಅದನ್ನು ಮಾಡಿದ್ವಿ, ಈಗ ಆ ಪ್ರಸಂಗ ನೆನೆಸಿಕೊಂಡ್ರೆ ಮೈ ಎಲ್ಲ ನಡುತ್ತದೆ ಅಂತಂತಾರೆ. ಏನಾಯ್ತು? ಒಂದು ದಿವಸ ಮನೆಯಲ್ಲಿ ಕಟ್ಟಿ ಹಾಕಿದೆ, ಒಂದು ಒರಳಿಗೆ ಕಟ್ಟಿ ಹಾಕಿ ಓಡಿ ಬಂದೆ ನಿನ್ನನ್ನು ಕರಿಬೇಕು ಅಂತ. ನಿನ್ನನ್ನು ಬಂದು ಕರೆದು ರೆಡ್ ಹ್ಯಾಂಡ್ ಆಗಿ ಅವನನ್ನು ಹಿಡಿದು ತೋರಿಸ್ಬೇಕು ಅಂತ ಓಡಿ ಬಂದು ನಿಮ್ಮ ಮನೆ ಬೆಲ್ ಮಾಡಿದರೆ ಕೃಷ್ಣನೇ ಬಾಗಿಲು ತೆಗೆದುಬಿಟ್ಟಾಗಿದೆ, ಹೊಡೆದೋಯ್ತು ನನಗೆ. ಆಗ ವಾದರಾಜರುತ್ತಾರೆ, ಯದಿ ಗ್ರಹ ಸ್ತಂಭವರೇಣಿ ಬದ್ಧ ಗ್ರಹಾನ್ಯಸೌ ಪಾತಯಿತುಂ ಸಮರ್ಥ. ಅವಳು ಹೇಳಿದ್ದು, ನಾನೇನೋ ಅಕಸ್ಮಾತ್ ಆ ಕೃಷ್ಣನನ್ನ ಒರಳಿಗೆ ಕಟ್ಟಿದೆ, ಬಚಾವಾದೆ. ಒಂದು ವೇಳೆ ಮನೆ ಪಿಲ್ಲರಿ ಕಟ್ಟಿದ್ರೆ ಮನೆ ಸಭೆಗೆ ಮನೆಗೆ ಬಂದ್ಬಿಟ್ಟಿದ್ರೆ ನಮ್ಮ ಮನೆಯವ್ರ ಗತಿ ಒಳಗಿದ್ದವರು. ಹೀಗೆಲ್ಲ ಮಾಡ್ತಾನೆ ಕೃಷ್ಣ. ಬಿಸಿ ಬಿಸಿಯ ಹಾಲನ್ನ ಇಟ್ಟು ಒಂದು ದಿವಸ ಬಾಯಿ ಸುಟ್ಟುಕೊಳ್ಳಿ ಅಂತ ಇಟ್ಟರೆ ಎಲ್ಲವನ್ನ ಕುಡಿತಾನೆ, ಅದರಿಂದ ಯಾವ ಬಾಧೆಯೂ ಅವರಿಗೆ ಆಗೋದಿಲ್ಲ. ಅವಳಂತಾಳೆ, ಏನೋ ನಿಮ್ಮ ಮಗನ ಹೊಟ್ಟೆಯಲ್ಲಿ ಸಮುದ್ರದ ಮಿತ್ರ ಇದೆಯಮ್ಮ, ಏನಿಟ್ಟು ಎಲ್ಲವನ್ನ ಕುಡಿದು ಬಿಡ್ತಾನಲ್ಲ, ಎಷ್ಟು ಸ್ಥಳ ಇಟ್ಟುಕೊಂಡಿದ್ದಾನೆ ಅಂತ. ಹೀಗೆ ಅನೇಕ ಬಾಲಲೀಲೆಗಳನ್ನ ಕೃಷ್ಣ ಪರಮಾತ್ಮ ಅದ್ಭುತವಾಗಿ ತೋರಿಸ್ತಾ ಇದ್ದಾನೆ. ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯ ಗೋಪಬಾಲಕಾಃ ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇ ನ್ಯವೇದಯತ್. ಒಂದು ದಿವಸ ಕೃಷ್ಣ ಆಟ ಆಡ್ತಾ ಇದ್ದ. ತಾಯಂದಿರೆಲ್ಲ, ಮಕ್ಕಳೆಲ್ಲ ಯಶೋದೆಯ ಮುಂದೆ ಹೋಗಿ ಹೇಳಿದ್ದಾರೆ, ನಿನ್ನ ಮಗ ಮಣ್ಣನ್ನು ತಿಂದುಬಿಟ್ಟ. ಎಲ್ಲರೂ ಓಡಿ ಬಂದಿದ್ದಾರೆ, ಏನಾಯ್ತೋ ಏನೋ ಮಗುವಿಗೆ ಪಾಪ ಅಂತ ಕೇಳಿದ್ರೆ ಅವನು ಹೇಳಿದ, ನಾಹಂ ಭಕ್ಷಿತವಾನೆಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಎಲ್ಲರೂ ಸುಳ್ಳು ಮಾತಾಡ್ತಾರೆ, ನಾನು ತಿಂದಿಲ್ಲ ಅಂತ. ಹಾಗಾದ್ರೆ ಎಲ್ಲರೂ ಯಾಕೆ ಮಣ್ಣಿನ ಬಗ್ಗೆ ಸುಳ್ಳು ಮಾತಾಡ್ತಾರೆ? ಸ್ವಲ್ಪ ಬಾಯಿ ತೆಗೆದು ತೋರಿಸು ಅಂತ ಹೇಳಿದಾಗ ಮುಖವನ್ನು ತೆಗೆದಾಗ ಬ್ರಹ್ಮಾಂಡದ ದರ್ಶನವನ್ನೇ ತಾಯಿಗೆ ಮಾಡಿಸಿದ ಭಗವಂತ. ಸಾತತ್ರ ದರ್ಶೇ ವಿಶ್ವಂ ಜಗತ್ ನಾಸ್ತು ಚ ದಿಶಃ ಸಾದ್ರಿದ್ವೀಪಾದ್ರಿ ಭೂಗೋಲಂ ಸಾವಾಯುರಗ್ನೇಂದು ತಾರಕಂ. ಎಲ್ಲ ಗ್ರಹ ನಕ್ಷತ್ರಗಳು, ಭೂಮಿ, ಆಕಾಶ, ಎಲ್ಲ ದಿಕ್ಕುಗಳನ್ನು ಬಾಯಲ್ಲಿ ತೋರಿಸಿದ್ದಾನೆ. ಒಂದು ಕ್ಷಣ ಆಶ್ಚರ್ಯವಾಗಿ ಹೋಯಿತು ಯಶೋದೆಗೆ. ನನ್ನ ಮಗ ಅಲ್ಲ, ಇವನು ಸರ್ವೋತ್ತಮನಾದ ಭಗವಂತ ಅಂತ ತಿಳಿದಿದ್ದಾಳೆ. ಮರುಕ್ಷಣ ಮತ್ತೆ ಮರುವನ್ನು ಕೊಟ್ಟಿದ್ದಾನೆ, ನನ್ನ ತಾಯಿ, ನನ್ನ ಮಗು ಅಂತ ಅವಳು ಕೂಡ ಪ್ರೀತಿಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಅನೇಕ ಲೀಲೆಗಳನ್ನ ಮಾಡ್ತಾ ಇದ್ದಾಳೆ. ಒಂದು ದಿವಸ ಯಶೋದೆ ಮಜ್ಜಿಗೆಯನ್ನು ಕಡಿತಾ ಇದ್ದಂತೆ ಬೆಣ್ಣೆಯನ್ನು ತೆಗಿಬೇಕು ಅಂತ ಕೃಷ್ಣ ಪರಮಾತ್ಮ ಹಿಂದಿನಿಂದ ಬಂದು ಅಪ್ಪಿಕೊಂಡಿದ್ದಾನಂತೆ, ತಾಯಿಯನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ವಾದಿರಾಜರಂತಾರೆ, ಇದು ಮಾಡುವುದು ತಪ್ಪಲ್ವಾ ದೇವರದು? 16,000 ವರ್ಷ ಅರಣ್ಯದಲ್ಲಿ ತಪಸ್ಸು ಮಾಡಿ ಉಪವಾಸವನ್ನು ಮಾಡಿದವರಿಗೆ ಕೃಷ್ಣ ಒಂದು ಕ್ಷಣ ದರ್ಶನ ಕೊಡೋದಿಲ್ಲ. ಆದರೆ ತನ್ನ ತಾಯಿ ಎನ್ನುವ ಕಾರಣಕ್ಕೆ ಮನೆ ಕೆಲಸ ಮಾಡ್ತಾ ಇರುವ ತಾಯಿಯನ್ನು ಹೋಗಿ ತಾನೇ ಅಪ್ಪಿಕೊಂಡಲ್ಲ, ತಾನೇ ಅವಳಿಗೆ ದರ್ಶನವನ್ನು ನೀಡಿದ್ನಲ್ಲ,
ಇದು ದೇವರು ಮಾಡುವಂತಹ ಪಾರ್ಶಾಲಿಟಿ ಅಲ್ವಾ ಹಾಗಾದ್ರೆ? ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರಂತಾರೆ, ಇಲ್ಲ, ದೇವರು ಯಾರಿಗೂ ಆ ರೀತಿ ಮಾಡೋದಿಲ್ಲ. ಯಾರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳಿರುತ್ತೆ ಅವರಿಗೆ ದೇವರು ಒಲಿತಾನೆ. ಅಲ್ಲ, ಇಲ್ಲಿ ಯಶೋದೆಗೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲಿರ್ತೀರಿ? ಅವಳಿಗೆ ದೇವರ ಮನೆಯಲ್ಲಿ ಕೂತು ಪೂಜೆ ಮಾಡ್ತಾ ಇದ್ದ, ಮನೆಯಲ್ಲಿ ತನ್ನ ಮನೆ ಕೆಲಸ ಮಾಡ್ತಾ ಬೆಣ್ಣೆ ಕಡಿತಾ ಇದ್ದಾಳೆ. ಎಲ್ಲಿತ್ತು ಜ್ಞಾನ ಭಕ್ತಿ ವೈರಾಗ್ಯಗಳು? ಅವಳಲ್ಲಿಯೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹುಡುಕಿದ್ದಂತೆ ದೇವರು. ಹೇಗೆ? ಬಹಳ ಸುಂದರವಾಗಿ ಹೇಳ್ತಾರೆ. ಮೊದಲನೇದು, ಅವಳಿಗೆ ಜ್ಞಾನ ಇದೆ ಅಂತ ಹೇಗೆ ಗೊತ್ತಾಯ್ತು ದೇವರ ಬಗ್ಗೆ? ಎಂತಹ ಪುಣ್ಯವಂತರವರೆಲ್ಲ ನಿಜವಾಗಲೂ. ಯಶೋದೆ ಮಜ್ಜಿಗೆಯನ್ನು ಕಡಿಯುವ ಪ್ರಸಂಗದಲ್ಲಿ ಅವರೆಲ್ಲ ಬಂದು ಕಂಪ್ಲೇಂಟ್ ಹೇಳಿದ್ದಾರಲ್ಲ, ಅವ್ರು ಹೇಳುವಾಗೇನೋ ಸ್ವಲ್ಪ ದುಃಖ ಆದವರಂತೆ ಕೇಳಿದ, ಆದರೂ ಒಂದು ಆನಂದ, ನನ್ನ ಮಗ ಇಷ್ಟೆಲ್ಲ ಕಳ್ಳತನ ಇಷ್ಟೆಲ್ಲ ತುಂಟತನವನ್ನು ಮಾಡ್ತಾನಲ್ಲ ಅಂತ ಅದನ್ನೆಲ್ಲ ತಾನೇ ಹಾಡು ಮಾಡಿ ಹಾಡ್ತಾ ಇದ್ದಂತೆ. ದಧಿ ನಿರ್ಮಂತನೆ ಕಾಲೇ ಸ್ಮರಂತಿ ತಾನ್ಯ ಗಾಯಕ. ಬೆಣ್ಣೆ ಕಡಿಯುವಾಗ ಅದನ್ನೆಲ್ಲ ಹಾಡು ಮಾಡಿಕೊಂಡು ಕೃಷ್ಣನ ಲೀಲೆಯನ್ನು ಮಾಡ್ತಾ ಬೆಣ್ಣೆ ಕಡಿತಾ ಇದ್ದಂತೆ. ದೇವರು ಅಂದುಕೊಂಡ, ಹಾಗಾದ್ರೆ ಬಾಯಿಯಿಂದ ಶಬ್ದಗಳು ಬರ್ತಾ ಇದ್ರೆ ಒಳಗೆ ನನ್ನ ಬಗ್ಗೆ ಜ್ಞಾನ ಇರಬೇಕಲ್ಲ ಇವಳಿಗೆ. ಜ್ಞಾನ ಇಲ್ಲದೆ, ತಿಳುವಳಿಕೆ ಇಲ್ಲದೆ ಶಬ್ದಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಇವಳಲ್ಲಿ ಜ್ಞಾನ ಇದೆ ಅಂತ ತಿಳಿದುಕೊಂಡಂತೆ. ಇನ್ನು ಭಕ್ತಿ ಇದೆ ಅಂತ ಹೇಗೆ ತಿಳಿದುಕೊಳ್ಳೋದು? ಆ ಬೆಣ್ಣೆಯನ್ನು ಕಡಿತಾ ಹಾಡಾಡ್ತಾ ಇದ್ರೆ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಸುರಿತಾ ಇತ್ತಂತೆ. ಹಾಗಾದ್ರೆ ಇವಳಲ್ಲಿ ಭಕ್ತಿ ಇದೆ ಅಂತ ತಿಳಿದುಕೊಂಡಂತೆ. ಜ್ಞಾನ ಭಕ್ತಿ ಆಯಿತು, ವೈರಾಗ್ಯ ಇದೆ ಅಂತ ಹೇಗೆ ಗೊತ್ತಾಯಿತು? ವೈರಾಗ್ಯ ಅಲ್ಲೇ ಅಲ್ಲ, ತಾನು ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಬೆಣ್ಣೆ ಕಡಿತಾ ಇದ್ದಾಳೆ. ವೈರಾಗ್ಯ ಎಲ್ಲಿದೆ? ವಾದಿರಾಜರಂತಾರೆ, ಇವಳು ಬೆಣ್ಣೆ ಕಡಿಯುವಾಗ ಹಾಡನ್ನು ಹಾಡ್ತಾ ತಲೆ ಆಡಿಸ್ತಾ ಇದ್ದಂತೆ. ತಲೆ ಆಡಿಸುವಾಗ ಅವಳ ತಲೆಯಲ್ಲಿ ಮುಡಿದುಕೊಂಡ ಹೂವಿನ ಮಾಲೆ ಕೆಳಗೆ ಬಿದ್ದಿತ್ತಂತೆ. ಅದು ಕೆಳಗೆ ಬಿದ್ದರೂ ಅವಳ ಮೈ ಮೇಲೆ ಪರಿವಿಲ್ಲ ಅಂದ್ರೆ ಹಾಗಾದ್ರೆ ಅವಳ ಶರೀರದ ಮೇಲೆ ಇವಳಿಗೆ ವೈರಾಗ್ಯ ಬಂದಿದೆ ಅಂತ ತಿಳಿದು ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಇದೆ ಅಂತ ಅವಳನ್ನು ಹೋಗಿ ತಪ್ಪಿಕೊಂಡ ಕೃಷ್ಣ ಅಂತಂತಾರೆ. ಹಾಗೆ ಅವಳೆಲ್ಲ ಆಲಿಂಗನ ಮಾಡಿಕೊಂಡ ಪ್ರೀತಿಯಿಂದ ಕೃಷ್ಣನನ್ನು ಕೂಡಿಸಿಕೊಂಡು ಸ್ತನ್ಯಪಾನವನ್ನು ಮಾಡಿಸಿದ್ದಾಳೆ ಯಶೋದೆ. ಕೊನೆಯ ಮೇಲೆ ಹಾಲನ್ನು ಇಟ್ಟಿದ್ದಾಳೆ, ಹಾಲು ಉಕ್ಕಿ ಹೋಗ್ತಾ ಇದೆ, ಹಾಲು ಉಕ್ತಾ ಇದೆ ಅಂತ ಕೃಷ್ಣನನ್ನ ಕೆಳಗೆ ಕೂಡಿಸಿ ಹೋದರೆ ಕೃಷ್ಣ ಅಂದ, ಕ್ಷೀರಸಾಗರಕ್ಕೆ ಒಡೆಯ, ನನ್ನನ್ನು ನೀನು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ರೆ ಮೋಕ್ಷನೇ ಕೊಡ್ತಿದ್ದೆ, ನನ್ನನ್ನೇ ಬಿಟ್ಟು ಆ ಹಾಲಿಗೆ ಹೋಗ್ತೀಯಾ ಅಂತ ಆ ಎಲ್ಲ ಹಾಲು ಮೊಸರುಗಳನ್ನ ಕಲ್ಲು ತೆಗೆದುಕೊಂಡು ಹೊಡೆದರೆ ಎಲ್ಲವೂ ಒಡೆದು ಹೋಗಿದೆ, ಅಸ್ತವ್ಯಸ್ತವಾಯಿತು, ಮನೆಯೆಲ್ಲ ಗಲೀಜಾಗಿ ಹೋಯಿತು. ಕೋಪ ಬಂದಿದೆ ಕೃಷ್ಣನ ಮೇಲೆ. ಈ ರೀತಿ ನೀನು ಮಾಡ್ತೀಯ, ನಿನ್ನನ್ನು ಕಟ್ಟಿ ಹಾಕ್ತೇನೆ ಅಂತ ಒಂದು ಒರಳಿಗೆ ಕಟ್ಟಿ ಹಾಕಿದ್ದಾಳೆ. ಕೆಲಸ ಮಾಡಬೇಕು ಅಂತ ಹೋದರೆ ಜೋರಾದ ಶಬ್ದ ಬಂತು. ಏನು ಶಬ್ದ ಅಂತ ನೋಡಿದರೆ ಆ ಒರಳಿನ ಸಮೇತ ಕೃಷ್ಣ ಪರಮಾತ್ಮ ಹೊರಗೆ ಹೋಗಿದ್ದಾನೆ. 2 ವೃಕ್ಷಗಳು, ಅರ್ಜುನ ವೃಕ್ಷಗಳು ಅಂತ, ನಲಕೂಬರ ಮಣಿಗ್ರೀವವು ಮೋಚಯ ಮಾಸ ಶಾಪತಃ. ನಲಕೂಬರ ಮಣಿಗ್ರೀವ ಅಂತ ಅವರಿಬ್ಬರು ಕೂಡ ಅಲ್ಲಿ ವೃಕ್ಷದ ವೇಷದಲ್ಲಿ ಕುಳಿತುಕೊಂಡಿದ್ರು. ಅವರನ್ನು ಭಗವಂತ ತಾನು ಉದ್ಧಾರವನ್ನು ಮಾಡಿದ್ದಾನೆ. ಹೀಗೆ ಭಗವಂತನ ಒಂದೊಂದು ಕ್ರಿಯೆಗಳು, ಬಾಲಲೀಲೆಯನ್ನೂ ತೋರಿಸಬೇಕು, ಜೊತೆಗೆ ಸಜ್ಜನರ ಉದ್ಧಾರವನ್ನೂ ಮಾಡಬೇಕು. ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು ಅಂತ ಹೇಳಿದ ಹಾಗೆ ಎಲ್ಲ ಪ್ರಕ್ರಿಯೆಗಳಲ್ಲಿ ಪೂತನೆಯನ್ನು ಸಂಹಾರ ಮಾಡುವಾಗ ಪೂತನ ಸಂಹಾರವನ್ನೂ ಮಾಡಿದ, ಊರ್ವಶಿಯ ಉದ್ಧಾರವನ್ನೂ ಮಾಡಿದ ಕೃಷ್ಣ ಪರಮಾತ್ಮ. ತಾಯಿಯಿಂದ ಹೇಗೆ ಕಟ್ಟಿಸಿಕೊಳ್ಳಬೇಕು ಅಂತ ತೋರಿಸುವುದಕ್ಕೆ ಕಟ್ಟಿಸಿಕೊಂಡ, ಜೊತೆಗೆ ನಲಕೂಬರ ಮಣಿಗ್ರೀವರ ಉದ್ಧಾರವನ್ನೂ ಮಾಡಿದ. ಹೀಗೆ ಪರಮಾತ್ಮನ ಒಂದು ಕ್ರಿಯೆ ಅದು ಅನಂತ ಫಲಗಳನ್ನು ನೀಡುತ್ತದೆ. ಆ ರೀತಿ ಅನೇಕ ಲೀಲೆಗಳನ್ನು ಭಗವಂತ ತಾನು ತೋರಿಸ್ತಾ ಇದ್ದಾನೆ. ಹೀಗೆ ಆಟ ಆಡ್ತಾ ಇರುವಾಗ ಒಂದು ದಿವಸ ವತ್ಸಾಸುರ ಅಂತ ಸಣ್ಣ ಕರುವಿನ ರೂಪದಲ್ಲಿ, ಯಾಕೆಂದ್ರೆ ಆಕಳು ಅಂದ್ರೆ ಬಹಳ ಪ್ರೀತಿ ದೇವರಿಗೆ, ಆ ಆಕಳಿನ ರೂಪದಲ್ಲೇ ಬಂದು ದೇವರನ್ನು ಸಂಹಾರ ಮಾಡೋಣ ಅಂತ ವತ್ಸಾಸುರ ಅಂತ ರುದ್ರದೇವರ ವರದಿಂದ ಅವಧ್ಯನಾದಂತಹ ವ್ಯಕ್ತಿ ದೇವರನ್ನು ಸಂಹಾರ ಮಾಡಬೇಕು ಅಂತ ಬಂದರೆ ದೇವರನ್ನ ಯಾವ ಮಾರುವೇಷದಲ್ಲಿಯೂ ಯಾರೂ ಮೋಸ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆ ಆಕಳನ್ನು ಹಿಡಿದು ಕಾಲನ್ನು ಹಿಡಿದು ಗರಗರ ಅಂತ ತಿರುಗಿಸಿ ಅಪ್ಪಳಿಸಿದ್ದಾನೆ. ವತ್ಸಾಸುರ ಸತ್ತು ಹೋದ. ಮುಂದೆ ಬಕಾಸುರ ಅಂತ ಬಕಪಕ್ಷಿಯ ವೇಷದಲ್ಲಿ ಷಣ್ಮುಖನ ವರದಿಂದ ಅವಧ್ಯನಾದಂತಹ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನು ಕೂಡ ಸಂಹೃತನಾಗಿ ಹೋದ. ಅಲ್ಲಿಂದ ಕೃಷ್ಣ ಪರಮಾತ್ಮ ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಆಗ ವೃಂದಾವನಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ವೃಂದಾವನದಲ್ಲಿ ಅದ್ಭುತವಾದ ಆಟಗಳನ್ನು ಆಡ್ತಾನೆ. ಸಣ್ಣ ವಯಸ್ಸನ್ನು ದಾಟಿ ಕೃಷ್ಣ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಎಲ್ಲಿ ನೋಡಿದರೂ ಅರಣ್ಯ ವೃಂದಾವನದಲ್ಲಿ ಏನು ಆಟ ಭಗವಂತನದು. ಎಲ್ಲಿಯಾದರೂ ಒಂದು ನವಿಲು ದೂರದಲ್ಲಿ ಕಾಣಿಸಿದರೆ ನವಿಲಿನಂತೆ ಕೂಗ್ತಾನಂತೆ. ಆ ನವಿಲು ಮತ್ತೊಂದು ನವಿಲು ಬಂದಿರಬೇಕೆಲ್ಲೋ ಅಂತ ಆಚೆ ಈಚೆ ಹುಡುಕ್ಬೇಕು. ಸಿಂಹ ಕಾಣಿಸಿದರೆ ಸಿಂಹದಂತೆ ಕೂಗ್ತಾನೆ, ಹುಲಿ ಕಾಣಿಸಿದರೆ ಹುಲಿಯಂತೆ ಕೂಗ್ತಾನೆ ಭಗವಂತ. ಕ್ವಚಿತ್ ಗಾಯತಿ ಗಾಯತ್ಸು ಮಂದಾಂದಾಲ್ ವಿಶ್ವಮೂರತೈ ಉಪಗೀಯಮಾನ ಚರಿತಃ ಶಕಿ ಸಂಕರ್ಷಣಾನ್ವಿತಃ. ಎಲ್ಲರಂತೆ ಕೂಗುತ್ತಾ ಆಟವಾಡ್ತಾ ಸಂತೋಷದಿಂದ ಇದ್ದಾನೆ.
ಅಲ್ಲಿಯೇ ಆಟ ಆಡ್ತಾರೆ, ಇದ್ದದ್ದನ್ನ ಹಣ್ಣು ಹಂಪಲುಗಳನ್ನು ತಿಂತಾರೆ, ವಿಶ್ರಾಂತಿ ಪಡೆಯುವುದಕ್ಕೆ ಮಲಗಿಕೊಳ್ತಾನಂತೆ ಕೃಷ್ಣ ಪರಮಾತ್ಮ. ಅಲ್ಲೇ ಒಂದು ಗಿಡದ ಬದಿಯಲ್ಲಿ ಮಲಗಿದರೆ ಎಲ್ಲ ಗೋಪಾಲಕರು ಕಾಲು ಬರ್ತಾರಂತೆ. ಭಾಗವತ ಎಷ್ಟು ಪುಣ್ಯ ಮಾಡಿದ್ದಾರೆ. ಭಗವದ್ ಅನಿಷ್ಠಾನರಾದ ಬ್ರಾಹ್ಮಣರ ಸೇವೆ ಮಾಡಿದರೆ ಇಷ್ಟು ಪುಣ್ಯ ಬರಬೇಕಾದರೆ ಸ್ವಯಂ ಸಚ್ಚಿದಾನಂದಾತ್ಮಕನಾದ ಕೃಷ್ಣನ ಕಾಲು ಬರ್ತಾರಂತೆ ಕೆಲವರು. ಭಾಗವತ ಹೇಳುತ್ತೆ ತಾರತಮ್ಯ ನೀವು ಕೂಡ ಬಹಳ ಪುಣ್ಯ ಮಾಡಿದವರು ಕಾಲು ಬರ್ತಾರಂತೆ. ಅಷ್ಟು ಪುಣ್ಯ ಇಲ್ಲದೆ ಇದ್ದ ಗೋಪಾಲಕರು ಪಕ್ಕದಲ್ಲಿ ನಿಂತುಕೊಂಡು ಗಾಳಿ ಬೀಸ್ತಾರಂತೆ ಕೃಷ್ಣನಿಗೆ. ಸ್ವಲ್ಪ ಪಾಕ ಸಂಹರಣಂ ಚಕ್ರುಹು ಕೇಚಿತ್ತಸ್ಯ ಮಹಾತ್ಮನಃ ಅಪರೇ ಹತಪಾತ್ಮಾನಃ ವ್ಯಜನೈ ಸಮಗೀಜಯನ್. ಯಾರಿಗಟ್ಟು ಪುಣ್ಯ ಇಲ್ಲ ಅವರು ಪಕ್ಕದಲ್ಲಿ ಗಾಳಿಯನ್ನು ಬೀಸ್ತಾರಂತೆ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಮುಂದೆ ಧೇನುಕಾಸುರ ಅಂತ ಒಬ್ಬ ಮಹಾ ಅಸುರ ಬಂದಿದ್ದಾನೆ. ಗಣಪತಿಯ ವರದಿಂದ ಅವಧ್ಯನಾದಂತಹ ಆ ಧೇನುಕಾಸುರನನ್ನು ಕೂಡ ಸಂಹಾರವನ್ನ ಮಾಡಿದ್ದಾನೆ ಭಗವಂತ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಒಂದು ದಿವಸ ಎಲ್ಲರೂ ಆಟ ಆಡ್ತಾ ಹೋಗಿದ್ದಾರೆ. ಕಾಲಿಂದಿಯ ಮಡುವು, ದೊಡ್ಡ ಮಡುವು ಗೊತ್ತಿಲ್ಲ, ಆಟ ಆಡ್ತಾ ಎಲ್ಲರೂ ಹೋಗಿದ್ದಾರೆ. ಇದ್ದಕ್ಕಿದ್ದಂತೆ ಎಲ್ಲ ಗೋಪಾಲಕರು ಮೂರ್ಛಿತರಾಗಿ ಬಿಟ್ಬಿಟ್ರೆ ಹೇಗೆ ಎಬ್ಬಿಸ್ಬೇಕು ಅವರನ್ನೆಲ್ಲ? ಏನಿಲ್ಲ, ಈಕ್ಷಯ ಅಮೃತ ವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ. ನಾವು ತಿಳಿದ್ವಲ್ಲ ಸಮುದ್ರ ಮಥನದ ಪ್ರಸಂಗದಲ್ಲಿ ತಲೆಯ ಮೇಲೆ ಪರ್ವತವನ್ನು ಬೀಳಿಸಿಕೊಂಡು ಪುಡಿ ಪುಡಿಯಾದ ದೇವತೆಗಳನ್ನು ಕೃಷ್ಣ ಎಬ್ಬಿಸಿದ ಅಂತ. ಹಾಗೆ ಇಲ್ಲಿಯೂ ಕೂಡ ಗೋಪಾಲಕರು ತನ್ನ ಭಕ್ತರು ಎನ್ನುವ ಒಂದೇ ಕಾರಣಕ್ಕೆ ಒಂದು ಬಾರಿ ಕಣ್ಣು ಹಾಯಿಸಿದ್ದಾನೆ. ಎಲ್ಲರೂ ಮಲಗಿದವರು ಎದ್ದು ಕುಳಿತುಕೊಂಡ್ಬಿಟ್ರು. ಮತ್ತೆ ಏನು ಅಂತ ಕೇಳಿದಾಗ ಇಲ್ಲೊಬ್ಬ ಕಾಳಿಯ ಅಂತ ಇದ್ದಾನೆ, ಅವನು ಇಲ್ಲಿ ಬಂದವರನ್ನೆಲ್ಲ ಸಂಹಾರ ಮಾಡ್ತಾನೆ, ಇದು ವಿಷಪೂರಿತವಾದಂತಹ ಒಂದು ಪ್ರದೇಶ ಅಂತ ಹೇಳಿದಾಗ ಕೃಷ್ಣ ಅಲ್ಲಿ ಒಂದೇ ಒಂದು ವೃಕ್ಷ ಇತ್ತು. ಗರುಡ ದೇವರು ಅಮೃತವನ್ನು ಒಯ್ಯುವಾಗ ಒಂದು ಹನಿ ಅಮೃತ ಅದರ ಮೇಲೆ ಬಿದ್ದದ್ದಕ್ಕೆ ಆ ಗಿಡಕ್ಕೆ ಮಾತ್ರ ಏನೂ ಆಗಿರಲಿಲ್ಲ. ಆ ಮರದ ಮೇಲೆ ಏರಿ ಧುಮುಕಿದ್ದಾನೆ ಕೃಷ್ಣ ಪರಮಾತ್ಮ. ಒಳಗೆ ಹೋದ, ನೋಡಿದ ಕಾಲಿಯ, ಯಾರಿದು ಇಷ್ಟು ದಿವಸ ನನ್ನ ನದಿಗೆ ಯಾರು ಸ್ನಾನಕ್ಕೂ ಬಂದಿರಲಿಲ್ಲ, ಇದು ಯಾರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಅಂತ ನೋಡಿದರೆ ಒಂದು ಪುಟ್ಟ ಮಗು, ಯಾರೋ ಗೊತ್ತಿಲ್ಲ ಅಂತ ಕೋಪದಿಂದ ಆ ಮಗುವನ್ನು ಜೋರಾಗಿ ಬಂಧನ ಮಾಡಿಬಿಟ್ಟಿದ್ದಾನೆ. ತನ್ನ ಇಡೀ ದೇಹದಿಂದ ಕಟ್ಟಿ ಹಾಕಿಬಿಟ್ಟ. ಹೊರಗೆ ಎಲ್ಲ ಗೋಪಾಲಕರು ನಿಂತು ನೋಡ್ತಾ ಇದ್ದಾರೆ. ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, ಕೃಷ್ಣ ಬರಲಿಲ್ಲ. ಹಾಗಾದ್ರೆ ಕೃಷ್ಣಾರ್ಪಣ, ಇನ್ನೇನು ಬರೋದಿಲ್ಲ ಅಂತ ಹೇಳಿ ಎಲ್ಲರೂ ಬೃಂದಾವನಕ್ಕೆ ಹೋಗಿದ್ದಾರೆ. ಎಲ್ಲರನ್ನ ಕರೀತಾ ಇದ್ದಾರೆ. ಎಲ್ಲರೂ ಬೇಗ ಬನ್ನಿ, ಕೃಷ್ಣನಿಗೆ ಏನೋ ಆಗಿದೆ ಅಂತ. ಮಹಾರಾಜರು ಹೇಳ್ತಾರೆ, ಯಾಕೆ ಕೃಷ್ಣ ಬಿಡಿಸಿಕೊಂಡು ಬೇಗ ಬರಲಿಲ್ಲ ಅಂದ್ರೆ ನರ್ತನ ಮಾಡಬೇಕಾದ್ರೆ ನೋಡೋರು ಬೇಕ್ರಿ, ಆಡಿಯನ್ಸ್ ಯಾರೂ ಇರಲಿಲ್ಲ. ಬೃಂದಾವನದಿಂದ ಜನ ಬರಲಿ ಅಂತ ಕಾಯುವುದಕ್ಕೆ ಕಾಯ್ತಾ ಇದ್ದಂತೆ ಒಳಗೆ. ಹಾಗೆ ಬಂದಿದ್ದಾರೆ. ಬಂದಂತೆ ತಡ ಕೃಷ್ಣ ಪರಮಾತ್ಮ ಅವನನ್ನು ಬಿಡಿಸಿಕೊಂಡು ಜೋರಾಗಿ ಮೇಲೆ ಹರಿದ್ದಾನೆ. ಹಾರಿ ಅವನ ಹೆಡೆಯ ಮೇಲೆ ನಿಂತುಕೊಂಡು ಅದ್ಭುತವಾಗಿ ನರ್ತನೆಯನ್ನು ಮಾಡ್ತಾ ಇದ್ದಾನೆ. ತನ್ನದ್ದು ಮುದ್ಯತಮವೇಕ್ಷ ತದಾ ತದೀಯ ಗಂಧರ್ವ ಸಿದ್ಧ ಸುರಚಾರಣ ದೇವವಧ್ವ ಪ್ರೀತ್ಯ ಮೃದಂಗ ಪಣವಾನಕ ವಾದ್ಯ ಗೀತ ಪುಷ್ಪೋಪಹಾರ ಮುದಿವೇ ಸಹಸೋಪಸೇದು. ಕೃಷ್ಣ ಪರಮಾತ್ಮ ಅವನ ಹೆಡೆಯ ಮೇಲೆ ಕುಣಿತಾ ಇದ್ದಾನಂತೆ, ನರ್ತನ ಮಾಡ್ತಾ ಇದ್ದರೆ. ಸಾಮಾನ್ಯವಾಗಿ ಒಬ್ಬರು ಹಾಡು ಹೇಳ್ತಿರ್ತಾರೆ, ಪಕ್ಕದಲ್ಲಿ ಒಬ್ರು ಬಾರಿಸ್ತಿರ್ತಾರೆ, ಅದಕ್ಕೆ ತಕ್ಕಂತೆ ಒಬ್ಬರು ಕುಣಿತಿರ್ತಾನೆ. ದೇವರಲ್ಲ, ನಾನು ಯಾರಿಗೆ ತಕ್ಕಂತೆ ನಾನು ಕುಣಿಯೋದಿಲ್ಲ, ನಾನು ಕುಣಿತೇನೆ, ಅದಕ್ಕೆ ತಕ್ಕಂತೆ ನೀವು ಬಾರಿಸಿ ಅಂತ. ಡೊಳ್ಳಿನ ಮೇಲ್ಕೈಯ ಧರ್ಮಪ್ಪ ಹಾಕ್ಯಾರ ಅಂತ ಹೇಳ್ತಾರಲ್ಲ, ಹಾಗೆ ಬ್ರಹ್ಮಾದಿ ದೇವತೆಗಳು ಅವರಿಗೇನು ಕೆಲಸನೇ ಇಲ್ರಿ, ಸಾಕಷ್ಟು ಕೆಲಸ ಇದೆ. ಆದರೆ ದೇವರ ಈ ತರಹದ ಲೀಲೆಗಳನ್ನು ನೋಡಿ ಆನಂದ ಪಡುವುದೇ ಅವರಿಗೊಂದು ಕೆಲಸ. ವಾಯುದೇವರು, ರುದ್ರದೇವರು, ಬ್ರಹ್ಮದೇವರು ಎಲ್ಲ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಕೃಷ್ಣನ ಅದ್ಭುತವಾದ ಆ ನರ್ತನವನ್ನು ನೋಡ್ತಾ ಇದ್ದಾರೆ. ಯದ್ಯಕ್ಷಿರೋನ ನಮತೆ ಗರ ಕಾಲ ಶೀರ್ಷ ತತ್ತನ್ಮರ್ದ ಕರದಂಡ ಧರೋಗ್ರಿಪಾದೈ. ಯಾವ ಯಾವ ಹೆಡೆ ಜೋರಾಗಿ ಎತ್ತುತ್ತಾನೆ, ವಿಷ ಕಾಲ್ತಾನೆ, ಆ ಹೆಡೆಯ ಮೇಲೆ ಕಾಲನ್ನು ಇಟ್ಟು ಕುಳಿತಾ ಇದ್ದಾರೆ ಕೃಷ್ಣ ಪರಮಾತ್ಮ. ಮರ್ದನ ಮಾಡಿದ ವಿಷ ಎಲ್ಲ ಖಾಲಿಯಾಯಿತು. ವಿಷ ಹೋಗಿ ರಕ್ತ ಬರುವುದಕ್ಕೆ ಪ್ರಾರಂಭ ಆಯಿತು ಮುಖದಿಂದ. ವಾದಿರಾಜರಂತಾರೆ, ಕೃಷ್ಣ ನರ್ತನ ಮಾಡುವಾಗ ಒಂದು ಕೈಯಿಂದ ಬಾಲವನ್ನು ಹಿಡಿದುಕೊಂಡಿದ್ದಂತೆ. ಯಾಕೆ ಬಾಲ ಸಪೋರ್ಟಿಗಾಗಿ ಹಿಡಿದುಕೊಂಡಿದ್ದ ಅಲ್ಲ. ವಾದಿರಾಜರಂತಾರೆ, ಇವನು ಭಕ್ತ, ಇವನ ಶರೀರದಲ್ಲಿ ಪಾಪದ ರೂಪದಲ್ಲಿ ಆ ಎಲ್ಲ ವಿಷ ಕುಳಿತುಕೊಂಡಿದೆ ಅಲ್ಲ, ನಾನು ಈ ಬಾಲವನ್ನು ಎತ್ತದೇ ಇದ್ರೆ ಆ ಬಾಲದ ತುದಿಯಲ್ಲಿ ಎಲ್ಲಾದರೂ ರಕ್ತ ಮತ್ತೆ ಹಾಗೆ ವಿಷ ಉಳಿದುಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿ ಇಳಿದು ಹೋಗಲಿ ಅಂತ ಎಲ್ಲವನ್ನ ಎತ್ತಿ ಹಿಡಿದಿದ್ದಂತೆ. ಹೀಗೆ ವಿಷ ಎಲ್ಲ ಖಾಲಿಯಾಗಿದೆ, ರಕ್ತ ವಮನ ಮಾಡಿಕೊಳ್ತಾ ಇದ್ದಾನೆ. ಇನ್ನೇನು ಸತ್ತು ಹೋಗಬೇಕು. ಆ ನಾಗ ಪತ್ನಿಯರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ದಯಮಾಡಿ ನನ್ನ ಗಂಡನನ್ನು ಉಳಿಸಿ, ನಮ್ಮ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಿ. ಅವರಂತಾರೆ, ಸಾಯೋದು ಬದುಕೋದಿಲ್ರಿ, ಈ ವಾಸುಕಿ ಇವನು ಎಷ್ಟು ಪುಣ್ಯ ಮಾಡಿದ್ದಾನೆ ಕಾರ್ಯ. ಯಾಕೆಂದ್ರೆ ಕೃಷ್ಣ ಪರಮಾತ್ಮನ ಪಾದ ಸ್ಪರ್ಶವಾಗ್ತಾ ಇದೆ ಅವನಿಗೆ. ನನಾಥ ಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ
ನ ಯೋಗ ಸಿದ್ಧೀರ ಪುರರ್ಭವಮ್ಮ ವಾಂಚಂತಿ ಯತ್ಪಾದರಜ ಪ್ರಪನ್ನಾ. ಭಗವಂತನ ಪಾದದ ಸ್ಪರ್ಶವಾದ ಭಕ್ತರು ಸ್ವರ್ಗ ಕೊಡ್ತೇವೆ ಅಂದ್ರೂ ಬೇಡ ಅಂತಾರಂತೆ. ನಾನು ನಿಮಗೆ ಬೇಕಾದಷ್ಟು ಮೋಕ್ಷವನ್ನು ಕೊಡ್ತೇನೆ, ಬೇಡ್ರಿ, ದೇವರ ಪಾದ ಸಿಕ್ಕ ಮೇಲೆ ಇನ್ನೇನು ಬೇಕು. ಅಂತಹ ಭಗವಂತನ ಪಾದ ನಮ್ಮ ಗಂಡನಿಗೆ ಸಿಕ್ಕಿದೆ ಅಂದರೆ ಇದಕ್ಕಿಂತಲೂ ನಮ್ಮ ಪುಣ್ಯ ಏನು ಬೇಕು, ದಯಮಾಡಿ ನಮ್ಮನ್ನ ಉದ್ಧಾರ ಮಾಡು ಅಂತ ಕೇಳಿದಾಗ ಆಗಲೇ ಇಂಥ ಕೃಷ್ಣ ಅವರ ಉದ್ಧಾರವನ್ನು ಮಾಡಿದ್ದಾನೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಕೃಷ್ಣ ಅನೇಕ ಲೀಲೆಗಳನ್ನು ತೋರಿಸ್ತಾ ಮತ್ತೊಂದು ಬಾರಿ ಎಲ್ಲರೂ ಅರಣ್ಯಕ್ಕೆ ಹೋದಾಗ ಅವರೆಲ್ಲರೂ ತುಂಬ ಹಸಿವೆ ಆಗಿದೆ, ಮಾರಾಯ ಏನಾದರೂ ತಿಂಡಿಗೆ ವ್ಯವಸ್ಥೆ ಮಾಡು. ಅರಣ್ಯದಲ್ಲಿ ಏನಿದೆ? ಕೃಷ್ಣ ಹೇಳಿದ, ಇಲ್ಲೇ ದೂರದಲ್ಲಿ ಋಷಿಗಳು ಒಂದು ಯಾಗ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಅನ್ನವನ್ನು ಕೇಳಿ ಕೊಡ್ತಾರೆ ಅಂತ ಹೇಳಿದಾಗ ಹೋಗಿ ಕೇಳಿದರೆ ಅವ್ರು ಹೇಳಿದ್ರು ಇನ್ನು ಪೂಜೆಯಾಗಿಲ್ಲ, ಹೋಗಿ. ಕೃಷ್ಣ ಹೇಳಿದ, ಹಿಂದಿನಿಂದ ಹೋಗಿ ಅವರ ಪತ್ನಿಯರನ್ನು ಕೇಳಿ ಚೆನ್ನಾಗಿ ಭಕ್ತಿಯಿಂದ ಕೊಡ್ತಾರೆ ಅಂತ. ಆಗಲಿ ಅಂತ ಹಿಂದೆ ಹೋಗಿ ಕೇಳಿದರೆ ಅವರಿಗೆ ಆನಂದವಾಗಿ ಹೋಯಿತು. ಎಂತಹ ಪುಣ್ಯ ನಮ್ಮದು! ಯಾವ ದೇವರಿಗಾಗಿ ನಾವು ನೈವೇದ್ಯವನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ವಿ, ಆ ದೇವರೇ ನಮ್ಮ ಎದುರಿಗೆ ಬಂದು ನಿಂತಿದ್ದಾನೆ ಅಂತ ಭಕ್ತಿಯಿಂದ ಎಲ್ಲವನ್ನ ಕೊಟ್ಟಿದ್ದಾರೆ. ಆಗ ಕೃಷ್ಣ ಪರಮಾತ್ಮ ಅವರೆಲ್ಲರ ಮೇಲೆ ಅನುಗ್ರಹವನ್ನ ಮಾಡಿದ್ದಾರೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ಅನ್ನವನ್ನು ಸ್ವೀಕಾರ ಮಾಡಿ ಅಲ್ಲಿಯೇ ರಾತ್ರಿ ಮಲಗಿದಾಗ ಕಾಡಿಗಿಚ್ಚು ಬಂದು ಎಲ್ಲ ಕಡೆ ಹಬ್ಬಿಕೊಂಡಿದೆ, ಎಲ್ಲರೂ ಸತ್ತು ಹೋಗ್ತಾರೆ ಎನ್ನುವ ಪ್ರಸಂಗ ಇದ್ದಾಗ ಎಲ್ಲ ಕಾಡಿಗಿಚ್ಚನ್ನ ಕುಡಿದು ಬಿಟ್ಟಿದ್ದಾನೆ ಭಗವಂತ. ಯಾಕೆ? ಬಹಳ ಸುಂದರವಾಗಿ ವಾದಿರಾಜರು ಹೇಳ್ತಾರೆ, ಈ ಕಾಡಿಗಿಚ್ಚನ್ನ ದೇವರು ಬೆಂಕಿಯನ್ನು ಕುಡಿದ್ನಲ್ವಾ, ಭಾರಿ ದೊಡ್ಡ ಶಕ್ತಿ ಅಲ್ವಾ ದೇವರದು, ಏನು ಶಕ್ತಿ ಅಲ್ಲ ಅಂತ ಕನ್ನಡದಲ್ಲಿ ಆ ಪದ್ಯವನ್ನು ಮಾಡಿದ್ದಾರೆ. ಕಾಡಿಗಿಚ್ಚು ನುಂಗಿದ ಕೃಷ್ಣನ ಮಹಿಮೆಯ ಮೆಚ್ಚಲಿ ಪೊಗಳಲಿ ಎಲ್ಲ ಜನ, ಹುಸಿ ನುಡಿ ಆಡಲು ಸ್ತೋತ್ರವ ಪಾಡಲು ಇನಿತು ಒಪ್ಪದು ನಮ್ಮ ಮನ. ವೇದವೇ ಹೇಳಿದೆ ಅಗ್ನಿ ಇಂದ್ರರಿಗೆ ಜನ್ಮವನಿತ್ತಿದೆ ಹರಿವದನ. ಅಗ್ನಿಯು ತಂದಾನೆ ಹುಟ್ಟೂರಿಗೋಗಲು ಕೃಷ್ಣನ ಮಹಿಮೆ ಇದೇನು ಘನ. ಅವ್ರು ಹೇಳಿದ್ರು ಇದೇನು ಆಶ್ಚರ್ಯ ರೀ, ಯಾಕೆಂದ್ರೆ ನಮ್ಮ ಮನೆಯವರು ಎಂಥ ಸಾಧನ ಮಾಡಿದ್ರು ಅಂದ್ರೆ ಇವತ್ತು ಬೆಳಗ್ಗೆ ಆಫೀಸಿಗೆ ಹೋಗಿದ್ರು, ಸಂಜೆ ಮನೆಗೆ ಬಂದ್ಬಿಟ್ರು ಅಂತ. ಬೆಳಗ್ಗೆ ಆಫೀಸಿಗೆ ಹೋಗಿ ಸಂಜೆ ಮನೆಗೆ ಬರೋದು, ತಮ್ಮ ಮನೆಗೆ ತಾನು ಬರ್ತಾನೆ. ಹಾಗೆ ಕೃಷ್ಣನ ಮುಖದಿಂದಲೇ ಹುಟ್ಟಿದ್ದು ಅಗ್ನಿದೇವರು ತನ್ನ ಮನೆಗೆ ತಾನು ಹೋದ್ರೆ ಆಶ್ಚರ್ಯ ಏನಿದೆ ಅಂತ. ಆಶ್ಚರ್ಯವೇ, ಅದರಲ್ಲಿ ಎಲ್ಲಾ ದೇವತೆಗಳು ತನ್ನಿಂದಲೇ ಹುಟ್ಟಿದ್ದಾರೆ ಎನ್ನುವ ಒಂದು ಮಹಿಮೆ ಅದು ಗೊತ್ತಾಗಲಿ ಅಂತ ಕಾಡಿಗಿಚ್ಚಿನ ಪಾನವನ್ನು ಕೃಷ್ಣ ಪರಮಾತ್ಮ ಮಾಡಿದ. ಹೀಗೆ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಒಂದು ಬಾರಿ ಗೋಪಿಕೆಯರೆಲ್ಲ ಕಾತ್ಯಾಯಿನಿ ಪೂಜೆ ಮಾಡಬೇಕು ಅಂತ ವಿವಸ್ತ್ರರಾಗಿ ಸ್ನಾನ ಮಾಡುವ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಅವರ ವಸ್ತ್ರದ ಅಪಹರಣವನ್ನು ಮಾಡಿದ್ದಾನೆ. ಹೇಳಿದ, ಎಂದಿಗೂ ವ್ರತಾಚರಣೆಯನ್ನು ಮಾಡುವಾಗ ಯಾವುದೇ ಪ್ರಸಂಗದಲ್ಲಿ ವಿವಸ್ತ್ರರಾಗಿ ಸ್ನಾನವನ್ನು ಮಾಡಬಾರದು ಎನ್ನುವ ಪಾಠವನ್ನ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಒಂದು ದಿವಸ ಎಲ್ಲ ಗೋಪಾಲಕರು ಸೇರಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾದ ಇಂದ್ರದೇವರ ಪೂಜೆ ಅಂತ ಯಜ್ಞವನ್ನು ಮಾಡ್ತಾ ಇದ್ರು. ಕೃಷ್ಣ ಹೋದ, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ. ಇಲ್ಲ, ನಮಗೆ ಬರೆ ಬೇಕಲ್ವಾ, ಚೆನ್ನಾಗಿ ಮೇಘಗಳು ಬರಬೇಕಾದ್ರೆ ನಾವು ಪೂಜೆಯನ್ನು ಮಾಡಬೇಕು, ಹೀಗಾಗಿ ಇಂದ್ರನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಪರ್ಜನ್ಯೋ ಭಗವಾನ್ ಇಂದ್ರ ಮೇಘಾಸ್ತಸ್ಯಾತ್ಮ ಮೂರ್ತಯ. ಇಂದ್ರದೇವರ ಪೂಜೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ ಕೃಷ್ಣ ಅಂದ, ನಿಮಗೆ ಇಂದ್ರದೇವರು ಯಾವತ್ತಾದ್ರೂ ಕಾಣಿಸಿದ್ದಾರ? ಇಲ್ಲ. ಮತ್ತೆ ಕಾಣದಿದ್ದ ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ? ಮತ್ತೇನ್ ಮಾಡಬೇಕು? ನೋಡು, ಇಲ್ಲೊಂದು ಪರ್ವತ ಇದೆ, ಗೋವರ್ಧನ ಪರ್ವತ ಅಂತ. ಆ ಪರ್ವತಕ್ಕೆ ನೀವು ಪೂಜೆ ಮಾಡಿ, ಬೇಕಾದ್ರೆ ನೋಡ್ರಿ, ಇನ್ಸ್ಟೆಂಟ್ ನೀವು ಪೂಜೆ ಮಾಡಿದ ತಕ್ಷಣ ದೇವರು ನಿಮಗೆ ಫಲ ಕೊಡ್ತಾನೆ, ಒಂದು ಪರೀಕ್ಷೆ ಮಾಡಿ ನೋಡಿ ಅಂತ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿಸಿದ್ದಾನೆ. ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ಅಂತ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಉಂಡಿಗಳನ್ನು, ಸಾಕಷ್ಟು ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡಿದರೆ ಕೃಷ್ಣಾರ್ಪಣ ಅಂದಿದ್ದಾರೆ, ಎಲ್ಲ ಉಂಡಿಗಳು ಖಾಲಿಯಾಗಿ ಹೋಗಿ ಪಾತ್ರೆಯಲ್ಲಿ ಇದ್ದದ್ದು. ತಾನೇ ಆ ಪರ್ವತದ ಒಳಗೆ ಒಂದು ರೂಪದಿಂದ ಪ್ರವೇಶವನ್ನು ಮಾಡಿ ಎಲ್ಲವನ್ನು ತಿಂದಿದ್ದಾನೆ. ಕೃಷ್ಣ ಹೇಳಿದ, ನೋಡ್ರಿ, ಯಾವತ್ತಾದ್ರೂ ಹಿಂಗೆ ಇಂದ್ರದೇವರು ತೆಗೆದುಕೊಂಡಿದ್ದಾರ, ಇದು ನಮ್ಮ ಪರ್ವತದ ಶಕ್ತಿ ಅಂತ ಹೇಳಿದರೆ ಇಂದ್ರದೇವರಿಗೆ ಆ ಪ್ರಸಂಗದಲ್ಲಿ ಅಜ್ಞಾನ, ಕೋಪ ಬಂದಿದೆ. ಯಾರಿವನು ಗೋಪಾಲಕ, ನನಗೆ ಇಷ್ಟು ತೊಂದರೆ ಕೊಡ್ತಾನೆ ಅಂತ. ಸಾಂವರ್ತಕ ಮೇಘಗಳು ಅಂತ ಪ್ರಳಯ ಕಾಲದಲ್ಲಿ ಮಳೆ ಸುರಿಸುವಂತಹ ಆನೆಯ ಸೊಂಡಲಿನಷ್ಟು ದಪ್ಪಲಾದ ಒಂದೊಂದು ಹನಿಗಳಿರ್ತದೆ, ಅಂತಹ ಮಳೆಗಳಿಗೆ ಆಜ್ಞೆ ಮಾಡಿದ್ದಾರೆ. ಜೋರಾಗಿ ಮಳೆ ಬರ್ತಾ ಇದೆ, ಇಡೀ ವೃಂದಾವನವೇ ಮುಳುಗಿ ಹೋಯ್ತು. ಅವರಂದ್ರು, ನಾವು ಹೇಳಿಲ್ವಾ, ನಮ್ಮ ಮಾತು ಕೇಳಿಲ್ಲ ನೀನು, ಹೀಗಾಯ್ತು ಅಂತ. ಆಗ ದೇವರು ಹೇಳಿದ, ನೀವೇನು ವಿಚಾರ ಮಾಡಬೇಡಿ, ಯಾವ ಗೋವರ್ಧನದ ಪೂಜೆ ಮಾಡಿದ್ದೀರಿ ಆ ಗೋವರ್ಧನ ನಿಮ್ಮನ್ನ ಕೈ ಬಿಡುವುದಿಲ್ಲ, ರಕ್ಷಣೆ ಮಾಡ್ತದೆ ಅಂತ ಹೇಳಿ ಗೋವರ್ಧನ ಪರ್ವತವನ್ನು ಭಗವಂತ ಎತ್ತಿದ್ದಾನೆ. ಇತ್ಯುಕ್ತೈಕೇನ ಹಸ್ತೇನ ತತ್ವಾ ಗೋವರ್ಧನಾಚಲಂ
ತಥಾ ಲೀಲೆಯ ಕೃಷ್ಣ ಛತ್ರಾಕಮಿವ ಬಾಲಕಃ. ಒಂದು ಸಣ್ಣ ಹುಡುಗ ಮಳೆ ಬರುವಾಗ ಹೇಗೊಂದು ಛತ್ರಿಯನ್ನು ಮಳೆ ಬರಬಾರದು ಅಂತ ಹೇಳಿದಿರ್ತಾರೆ, ಹಾಗೆ ಆ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ. ಒಂದೇ ಒಂದು ಬೆರಳಿನಲ್ಲಿ ಧಾರಣೆ ಮಾಡಿದ್ದಾನೆ. ಎಷ್ಟು ದಿವಸ? 7 ದಿನಗಳವರೆಗೆ. ಸಪ್ತಾಹಂನಾಚರತ್ಪದಾತ್ 7 ದಿನಗಳವರೆಗೆ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎಲ್ಲರೂ ಅದರ ಕೆಳಗೆ ಬಂದು ಆಶ್ರಯವನ್ನು ಪಡೆದಿದ್ದಾರೆ. ಆಗ ಇಂದ್ರದೇವರಿಗೆ ಪಶ್ಚಾತ್ತಾಪವಾಗಿದೆ. ಬಂದು ಪ್ರಾರ್ಥನೆ ಮಾಡುತ್ತಾರೆ. ಅದ್ಭುತವಾದ ಪ್ರಾರ್ಥನೆ, ಇಂದ್ರದೇವರ ಪ್ರಾರ್ಥನೆ. ಬಂದು ಎಂತಹ ಮಹಾನುಭಾವರು, ಸ್ವರ್ಗಲೋಕಾಧಿಪತಿಗಳು ಇಂದ್ರದೇವರು ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾನು ತಪ್ಪು ಮಾಡಿದೆ, ನನ್ನ ತಪ್ಪನ್ನು ಕ್ಷಮೆ ಮಾಡು ಅಂತ ಸಣ್ಣ ಬಾಲಕರಂತೆ ಪ್ರಾರ್ಥನೆ ಮಾಡ್ತಾರೆ ಇಂದ್ರದೇವರು. ವತ್ಸೋ ಯಥಾ ತನುಬರಸ್ಸ ಕೃತೇತ್ಯ ಮಾತಃ ಯೂಧಸ್ಯ ಪಾನ ಸಮಯೇ ಕುರುತೆ ವಿರೋಧಂ ತತ್ವದ್ವಯಂಚ ನಿಜ ಶೈಶವಮ ಪ್ರತರ್ಕ್ಯಂ ಯಾತೆ ನಿರುದ್ಧ್ಯ ಪಿಶಿತಾಶ ನಿದರ್ಶಯಾಮಃ. ಇಂದ್ರದೇವರಂತಾರೆ, ಹೇಗೆ ಆಕಳು ಕರು ಹಾಲು ಕುಡಿಯುವಾಗ ಆಕಳಿಗೆ ಜೋರಾಗಿ ಗುದ್ದುತ್ತದೆ ಹಾಲು ಕುಡಿಯುವಾಗ, ಹಾಗೆ ಅಂತ ಆಕಳು ಜೋರಾಗಿ ಒದೆಯಕ್ಕಾಗಲ್ಲ, ಒದೆಯೋದಿಲ್ಲ, ಏನೋ ನನ್ನ ಮಗು ಒಂದು ಪ್ರೀತಿಯಿಂದ ಗುದ್ದಿದ್ದರು ಗುದ್ದಿಸಿಕೊಂಡು ಹಾಲು ಕೊಡುತ್ತಲ್ಲ, ಹಾಗೆ ನೀವು ನಮ್ಮ ತಂದೆ ಇದ್ದಂತೆ, ತಾಯಿ ಇದ್ದಂತೆ. ನಾವು ಎಷ್ಟು ತಪ್ಪು ಮಾಡಿದರೂ ಆ ತಪ್ಪನ್ನೆಲ್ಲ ಕ್ಷಮಿಸಿ ನಮಗೆ ಅನುಗ್ರಹವನ್ನು ಮಾಡಬೇಕು, ದಯಮಾಡಿ ನನ್ನ ತಪ್ಪನ್ನು ಕ್ಷಮೆ ಮಾಡು ಅಂತ ಇಂದ್ರದೇವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗಲಿ ಅಂತ ಇಂದ್ರನ ಮೇಲೆ ಅನುಗ್ರಹವನ್ನು ಮಾಡಿ ಕೃಷ್ಣ ಪರಮಾತ್ಮ ಅನೇಕ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಒಂದು ಬಾರಿ ಗೋಪಿಕೆಯರ ಜೊತೆಗೆ ತಾನು ರಾಸಕ್ರೀಡೆಯನ್ನು ಮಾಡ್ತಾ ಇದ್ದ. ಅನೇಕ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡುವಾಗ ಅವರೆಲ್ಲ ಅಂದರು, ನೋಡ್ರಿ ನಮ್ಮ ಕೃಷ್ಣನಿಗೆ ನಮ್ಮನ್ನು ಬಿಟ್ಟು ಏನು ಗತಿ ಇದೆ, ನಾವಿಲ್ಲ ಅಂದರೆ ಕೃಷ್ಣ ಪರಮಾತ್ಮ ಬೇಜಾರಾಗಿ ಕೆಟ್ಟು ಮೋರೆ ಮಾಡ್ಕೊಂಡು ಕೂತಿದ್ದಾರೆ, ನಾವಿದ್ದೇವೆ ಅಂತ ರಾಸಕ್ರೀಡೆ ಆಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾರೆ. ಕೃಷ್ಣ ಅಂತರ್ಧಾನನಾಗಿ ಹೋಗಿಬಿಟ್ಟ. ದೇವರಿಗೆ ಯಾರಿಂದ ಏನಾಗಬೇಕಾಗಿದೆ? ಲಕ್ಷ್ಮಿಯಿಂದಲೇ ಕೃಷ್ಣನಿಗೆ ಸುಖ ಆಗಬೇಕಾಗಿಲ್ಲ. ಅಂತಹದ್ದು ಈ ತಪಸ್ಸು ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಅವರಿಗೆ ಒಲದಿದ್ದೇ ಹೊರತಾಗಿ ದೇವರು ಅದೃಶ್ಯನಾಗಿ ಹೋಗಿದ್ದಾನೆ. ಹುಚ್ಚರಂತೆ ಹುಡುಕ್ತಾರೆ ಎಲ್ಲರೂ ಕೂಡ. ಗಿಡ ಮರಗಳಿಗೆ ಕೇಳ್ತಾರೆ, ಅಶ್ವತ್ಥ ವೃಕ್ಷಕ್ಕೆ ಕೇಳ್ತಾರೆ, ಎಲ್ಲ ಕಾಲಾಭಿಮಾನಿ ದೇವತೆಗಳಿಗೆ, ದಿಗಭಿಮಾನಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಾದರೂ ಕೃಷ್ಣನಿದ್ರೆ ಕಳಿಸಿಬಿಡಿ ದಯಮಾಡಿ ಅಂತ. ಜಯತಿ ತೇಜಿಕಂ ಜನ್ಮನಾವೃಜಃ ಶಯತ ಇಂದಿರಾ ಸಾಧು ತತ್ರಯಿ ದೈತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಧೃತಾ ಸಮಸ್ತ್ವಾಂ ವಿಚಿನ್ವತೆ. ದೇವರು ನಮಗೆ ಬರೀಬೇಕಾದ್ರೆ 10ರಲ್ಲಿ 11 ಅಂತ ದೇವರನ್ನ ಪೂಜೆ ಮಾಡಿದ್ರಲ್ಲ, ಅವರೆಲ್ಲ ಅಂತಾರೆ ತ್ವಯಿ ಗತಾಸುವ, ನಮ್ಮ ಪ್ರಾಣ ನಮ್ಮ ಶರೀರದಲ್ಲಿಲ್ಲ, ನಿನ್ನಲ್ಲಿ ಇದೆ, ನೀರೇ ನನಗೆ ಪ್ರಾಣ, ನೀವಿಲ್ಲದೆ ಇದ್ರೆ ನನಗೆ ಗತಿಯೇ ಇಲ್ಲ ಅಂತ ಹುಡುಕಿದ್ದಾರೆ. ತೃಣಶಿಲಾಂಕುರೈಹಿ ಸೀದತಿ ದಿನಃ ಕಲಿಲತಾಂಬನ ಅಂತ ಗಚ್ಚತಿ. ಅವರೆಲ್ಲ ಅಂತಾರೆ ನಮ್ಮ ಕೃಷ್ಣನಿಗೆ ಎಷ್ಟು ಪಾಪ ಕಷ್ಟ ಆಗಿರ್ಬೇಕ್ರಿ, ಈ ಅಡಿವೆಯಲ್ಲಿ ಈ ಅರಣ್ಯದಲ್ಲಿ ತಪ್ಪಿಸಿಕೊಂಡ ಅಂದ್ರೆ ಪಾಪ ಈ ಮುಳ್ಳು ಕಲ್ಲು ಇದ್ದಲ್ಲಿ ಓಡಿ ಹೋಗಿರ್ತಾನೆ ಕೃಷ್ಣ, ಅವನ ಕೋಮಲವಾದ ಪಾದಕ್ಕೆ ಆ ಮುಳ್ಳುಗಳೆಲ್ಲ ಚುಚ್ಚಿ ಎಷ್ಟು ನೋವಾಗಿರಬೇಕು ದೇವರಿಗೆ ಅಂತ ದುಃಖಪಟ್ಟಿದ್ದಾರೆ. ಕೊನೆಗೆ ಕೃಷ್ಣ ಅವರ ಪ್ರಾರ್ಥನೆಯನ್ನು ನೋಡಿ ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತಶ್ಚ ಚಿತ್ರಧಾರೋದು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಯಾವಾಗ ಅತ್ತಿದ್ದಾರೆ ದೇವರಿಗಾಗಿ ತಮ್ಮನ್ನು ತಾವು ಸಂಪೂರ್ಣ ಭಗವಂತನಿಗೆ ಅರ್ಪಿಸಿಕೊಂಡಿದ್ದಾರೆ, ಹಾಗೆ ಕೃಷ್ಣ ತನ್ನನ್ನು ತಾನು ದರ್ಶನ ನೀಡಿದ್ದಾನೆ. ಪೀತಾಂಬರ ಧರಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ. ಪೀತಾಂಬರವನ್ನು ಧಾರಣೆ ಮಾಡಿ ಕೃಷ್ಣನಿಂದ ದೇವರು ಅವರೆಲ್ಲರೂ ಮತ್ತೊಂದು ಬಾರಿ ನಾವು ಅಹಂಕಾರ ಪಡೋದಿಲ್ಲಪ್ಪ, ದಯಮಾಡಿ ಕ್ಷಮೆ ಮಾಡು ಅಂತ ಕೇಳಿದಾಗ ಅವರೆಲ್ಲರ ಜೊತೆಗೆ ರಾಸೋತ್ಸವ ಸಂಪ್ರವೃತ್ತ ಗೋಪಿ ಮಂಡಲ ಮಂಡಿತ ಅನೇಕ ರಾಸಕ್ರೀಡೆಗಳನ್ನು ಕೃಷ್ಣ ಪರಮಾತ್ಮ ಆಡಿದ್ದಾನೆ. ಎಷ್ಟು ಪುಣ್ಯವತಿಯರವರೆಲ್ಲರೂ ಕೂಡ. ಒಬ್ಬೊಬ್ಬ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ನಿಂತಿದ್ದಾನಂತೆ. 2 ಗೋಪಿಕೆಯರ ಮಧ್ಯದಲ್ಲಿ ಕೃಷ್ಣನ ಒಂದು ರೂಪ, 2 ಕೃಷ್ಣನ ರೂಪದ ಮಧ್ಯದಲ್ಲಿ ಒಬ್ಬ ಗೋಪಿಕೆಯರು. ಹೀಗೆ ಅವರ ಮೇಲೆ ಪರಸ್ಪರವಾಗಿ ಕೈಯನ್ನು ಹಾಕಿ ಕೃಷ್ಣ ಅನೇಕ ಲೀಲೆಗಳನ್ನು ಆಡಿದ್ದಾನೆ ಎಂದು ತಿಳಿಸಿಕೊಡ್ತಾರೆ. ಹೀಗೆ ಒಂದು ಬಾರಿ ನಡೆದಿದೆ. ಮತ್ತೊಂದು ಬಾರಿ ಎಲ್ಲರೂ ಪೂಜೆಗೆ ಅಂತ ಹೋಗಿದ್ದಾರೆ. ಪೂಜೆಗೆ ಹೋದಾಗ ಇದ್ದಕ್ಕಿದ್ದಂತೆ ನಂದನನ್ನ ಒಂದು ಹಾವು ಬಂದು ಸುತ್ತಿಕೊಂಡ್ಬಿಟ್ಟಿದೆ. ಹಾವು ಸುತ್ತಿಕೊಂಡಿದೆ ಅಂತ ಭಯದಿಂದ ಎಲ್ಲರೂ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡು ಹೊಡೆದಿದ್ದಾರೆ. ಏನು ಮಾಡಿದರೂ ಬಿಟ್ಟಿಲ್ಲ. ಕೃಷ್ಣ ಬಂದು ತನ್ನ ಪಾದಸ್ಪರ್ಶವನ್ನು ಮಾಡಿದ್ದಾನೆ. ಸುಂದರ ರೂಪವನ್ನು ತೆಗೆದುಕೊಂಡು ಆ ವ್ಯಕ್ತಿ ನಿಂತಿದ್ದಾರೆ. ಯಾರು ಅಂತ ಕೇಳಿದಾಗ ಸುದರ್ಶನ ಅಂತ ಒಬ್ಬ ಗಂಧರ್ವ, ಅವನಿಗೆ ಆಂಗಿರಸ ಋಷಿಗಳ ಒಂದು ಶಾಪದಿಂದ ಅವನು ಈ ಒಂದು ಸರ್ಪದ ವೇಷವನ್ನು ಧಾರಣೆ ಮಾಡಿದ್ದ. ಅವನ ಉದ್ಧಾರವನ್ನು ಮಾಡಿದ ಕೃಷ್ಣ ಪರಮಾತ್ಮ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಒಂದು ಬಾರಿ ಅರಣ್ಯದಲ್ಲಿ ಆಕಳುಗಳೆಲ್ಲ ತಪ್ಪಿಸಿಕೊಂಡು ಬಿಟ್ಟಿದೆ, ಅಸ್ತವ್ಯಸ್ತವಾಗಿ ಹೋಗಿದೆ. ಕೃಷ್ಣ ಹುಡುಕೊಂಡು ಹೋಗಲಿಲ್ಲ, ಎಲ್ಲಿದೆ ನನ್ನ ಆಕಳುಗಳು ಅಂತ. ಕುಳಿತಲ್ಲೇ ಕುಳಿತು ವೇಣುನಾದವನ್ನು ಮಾಡಿದ್ದಾನೆ. ಆಕಳುಗಳೆಲ್ಲ
ಬಂದು ನಿಂತಿದೆಯಂತೆ. ವಾಮಬಾಹು ಕೃತ ವಾಮ ಕಪೋಲೋ ವಲ್ಗಿತ ಭ್ರುರದರ್ಪಿತ ವೇಣು ಕೋಮಲ ಅಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದ. ದೇವರು ವೇಣುನಾದವನ್ನು ಮಾಡ್ತಾ ಕುಳಿತುಕೊಂಡಿದ್ದರೆ ತನ್ನ ಎಡಪಾದದ ಮೇಲೆ ಬಲಪಾದವನ್ನು ಇಟ್ಟು ತನ್ನ ಆ ಕೊಳಲನ್ನು ತೆಗೆದುಕೊಂಡು ವೇಣುನಾದವನ್ನು ಮಾಡ್ತಾ ಇದ್ರೆ ವ್ಯಾಖ್ಯಾನಕಾರರಿರ್ತಾರೆ, ಅಲ್ರಿ ಉಳಿದೆಲ್ಲ ತಿರ್ಲಿ, ಆ ವೇಣು ಎಷ್ಟು ಪುಣ್ಯ ಮಾಡಿದೆ ಕೊಳಲು. ಯಾಕೆಂದ್ರೆ ದೇವರ ಅಧರದ ಸ್ಪರ್ಶವಾಗತ್ತೆ ಅಂದ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ಶ್ರೀಮದಾಚಾರ್ಯರಂತಾರೆ ಆ ಪುಣ್ಯವನ್ನು ಲಕ್ಷ್ಮೀದೇವಿ ಬಿಡಲಿಲ್ಲಂತೆ. ಅಷ್ಟು ದೇವರ ತುಟಿಯ ಹತ್ತಿರ ಹೋಗುವ ಪುಣ್ಯವನ್ನು ಆ ಕಟ್ಟಿಗೆ ಬಿಡಬೇಕು ಅಂತ ಶ್ರೀದೇವಿ ವೇಣು ಮಾವಿಷ್ಯ ರೇಮೆ ಕೃಷ್ಣ ಮುಖಾಂಬುಜೆ. ಸೇವೆಯ ಹಾತುರತೆ ಹೇಗಿರಬೇಕು ಅಂತ. ಲಕ್ಷ್ಮೀದೇವಿಗೆ ಪುಣ್ಯ ಮಾಡುವುದರಿಂದ ಹೊಸದಾಗಿ ಆಗಬೇಕಾದದ್ದು ಏನೂ ಇಲ್ಲ. ಆದರೂ ದೇವರ ಸೇವೆ ನಾನು ಮಾಡಬೇಕು ಅಂತ ಆ ಜಡವಾದ ಕೊಳಲಿನಲ್ಲಿ ಹೋಗಿ ಕುಳಿತುಕೊಂಡಿದ್ದಂತೆ. ಬ್ರಹ್ಮ ದೇವತೆಗಳಂದ್ರು ನಮಗೂ ಒಂದು ಸಣ್ಣ ಸೇವೆ ಬೇಕಲ್ಲ ಕೊಡುತ್ತಾಯಿ. ಲಕ್ಷ್ಮೀದೇವಿ ಹೇಳಿದ್ದು ಆ ಮುಂದಿನ ಹೋಲುಗಳಿರ್ತದಲ್ಲ, ರಂಧ್ರಗಳು, ಅದರಲ್ಲಿ ನೀವೆಲ್ಲ ಹೋಗಿ ಕುಳಿತುಕೊಳ್ಳಿ, ಆಗಾಗ ಕೃಷ್ಣನ ಬೆರಳು ಸ್ಪರ್ಶವಾಗತ್ತಲ್ಲ, ನಿಮ್ಮ ಉದ್ಧಾರವಾಗತ್ತೆ ಹೋಗಿ ಅಂತ ಹೇಳಿದ್ರಂತೆ. ಆಗ ಕೃಷ್ಣ ವೇಣುನಾದವನ್ನು ಮಾಡಿದರೆ ಹೇಗಿತ್ತು ವೇಣುನಾದ. ವೃಂದಶೋ ವೃಷ ವೃಜ ವೃಜಗಾವ ವೇಣುವಾದ್ಯ ಹೃತ ಚೇತಸೇತ್ಯ ದಂತದಷ್ಟ ಕಮಲಾಧೃತ ಕರ್ಣಾಃ ನಿದ್ರಿತಾಃ ಲಿಖಿತ ಚಿತ್ರ ನಿವಾಸನ್. ಕೃಷ್ಣ ವೇಣುನಾದವನ್ನು ಮಾಡ್ತಾ ಇದ್ರೆ ಆ ಸುಂದರವಾದ ವೇಣುನಾದವನ್ನು ಕೇಳ್ತಾ ಆಕಳುಗಳು ಹುಲ್ಲು ತಿಂತಾ ಇದ್ವಂತೆ. ಹುಲ್ಲು ತಿನ್ನುವಾಗ ಹೀಗೆ ಹಲ್ಲನ್ನ ಎತ್ತಿ ಕಚ್ಚಬೇಕಲ್ಲ, ಬಾಯಿ ತೆಗೆದಿದ್ವಂತೆ, ಕಚ್ಚಲೇ ಇರುವಂತೆ, ಹಾಗೆ ಹಿಡಿದುಕೊಂಡ್ಬಿಟ್ವಂತೆ. ಯಾಕೆಂದ್ರೆ ಕಚ್ಚಿದರೆ ಆ ಶಬ್ದ ಬಂದು ಆ ವೇಣುನಾದಕ್ಕೆ ಡಿಸ್ಟರ್ಬ್ ಆಗುತ್ತೆ ಕೇಳುವುದಕ್ಕೆ ಅಂತ ದಂತದಷ್ಟ ಕಮಲಾಹ ಧೃತಕರ್ಣಾಹ ಕಿವಿಗಳನ್ನು ನಿಮಿರಿಸಿ ಕೃಷ್ಣನ ಲೀಲೆಗಳನ್ನು ಹೇಳ್ತಾ ನಿಂತುಕೊಂಡ್ಬಿಟ್ಟುವಂತೆ. ಆಕಳುಗಳಲ್ರಿ ಸಿಂಹ ಹುಲಿ ಹಿಂಸ್ರ ಪಶುಗಳು ಸಹಿತ ಹಾಗೆಯೇ ನಿಂತಿದ್ವಂತೆ. ಕೃಷ್ಣ ವೇಣುನಾದ ಮಾಡುವಾಗ ಒಂದು ಬಾರಿ ಅರಣ್ಯಕ್ಕೆ ಹೋಗಿ ಪಶುಗಳನ್ನು ನೋಡಿದವರು ಅನ್ಕೋತಿದ್ರಂತೆ, ಇದೇನು ಪಶುಗಳಲ್ಲ, ಇವರು ಯಾರು ಚಿತ್ರ ಬಿಡಿಸಿ ಸುಮ್ಮನೆ ಗೋಡೆ ಮೇಲೆ ಹಾಕಿದ್ದಾರೆ ಅಂತ ಅನ್ಕೊಳ್ಬೇಕು. ಹಾಗೆ ಸ್ಟನ್ ಆಗಿ ಎಲ್ಲ ಪ್ರಾಣಿಗಳು ನಿಂತ್ಕೊಂಡ್ಬಿಡ್ತಿದ್ವಂತೆ. ನಿದ್ರಿತಾ ಲಿಖಿತ ಚಿತ್ರ ನಿವಾಸನ್, ಗೋಡೆ ಮೇಲೆ ಬಣ್ಣವನ್ನ ಬಳದರೆ ಹೇಗೆ ಪ್ರಾಣಿಗಳು ಹಾಗೆಯೇ ಇರುತ್ತೆ ಹಾಗೆ ನಿಂತುಕೊಳ್ತಾ ಇದ್ವಂತೆ. ಹಾಗೆ ಕೃಷ್ಣ ಪರಮಾತ್ಮನ ವೇಣುನಾದ ಇತ್ತು ಅಂತ ಅದ್ಭುತವಾಗಿ ವರ್ಣನೆಯನ್ನು ಮಾಡುತ್ತಾರೆ. ಮುಂದೆ ಮತ್ತೊಬ್ಬ ಅಸುರ ವೃಷಭಾಸುರ ಅಂತ ಎತ್ತಿನ ವೇಷವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಕೃಷ್ಣನ ಆ ಆಕಳಿನ ಗೋಷ್ಠದಲ್ಲಿ ಬಂದು ಸೇರಿಕೊಂಡಿದ್ದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಚೇಷ್ಟೆಯನ್ನು ಮಾಡ್ತಾರೆ. ಆ ವೃಷಭಾಸುರ ಆ ಗೋಷ್ಠದಲ್ಲಿ ನಿಂತುಕೊಂಡಾಗ ಭೂಮಿಯನ್ನು ಕೆರಿತಾ ಇದ್ದಂತೆ ಸಿಟ್ಟಿನಿಂದ. ಆಕಳುಗಳು ಹೋರಿಗಳು ಕೆರಿತಾ ಇರುತ್ತೆ ನೋಡಿ ಹಾಗೆ. ಯಾಕೆ ಭೂಮಿಯನ್ನು ಕೆರಿತಾ ಇತ್ತು? ತನ್ನ ಕೋಡಿನಿಂದ ಭೂಮಿಯನ್ನು ತಿವಿತಾ ಇತ್ತಂತೆ. ಯಾಕೆ ಅಂದ್ರೆ ಸತ್ಯಧರ್ಮರಂತಾರೆ ಭೂದೇವಿಯ ಮೇಲೆ ಸಿಟ್ಟಂತೆ. ಯಾಕೆ ಅಂದ್ರೆ ನೀನು ಅವತ್ತು ಹೋಗಿ ಕ್ಷೀರಸಾಗರದಲ್ಲಿ ದೇವರನ್ನು ಬೇಡಿದ್ದಿಲ್ಲ ಅಂದ್ರೆ ಈ ಕೃಷ್ಣ ಬರ್ತಾನೆ ಇದ್ದಿದ್ದಿಲ್ಲ, ಇಲ್ಲಿ ಬಂದಿದ್ದಿಲ್ಲ ಅಂದ್ರೆ ನಮ್ಗೆಲ್ಲರೂ ಸಂಹಾರ ಆಗ್ತಾರೆ, ನಿನ್ನಿಂದಲೇ ಇಷ್ಟೆಲ್ಲ ನಮಗೆ ಕಷ್ಟ ಬಂದಿದೆ ಅಂತ ಭೂದೇವಿಯ ಮೇಲೆ ಸಿಟ್ಟೋ ಏನೋ ಎಂಬಂತೆ ಭೂಮಿಯನ್ನ ತಿವಿತಾ ಇದ್ದಂತೆ ಬಂದಿದ್ದಾನೆ. ಅವನನ್ನು ನೋಡಿ ಕೃಷ್ಣ ಅವಳ ಆ ಒಂದು ವೃಷಭಾಸುರನನ್ನು ಕೂಡ ಸಂಹಾರವನ್ನು ಮಾಡಿದ್ದಾನೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಇರುವಾಗ ದೇವರಿಗೆ ಗೊತ್ತಾಯಿತು, ಇನ್ನೇನು ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಅಂತಾರೆ ತಿಪ್ಪುರಲಾಗ ಹೊಡೆಯೋದು ಅಂತ. ಹಾಗೆ ಏನು ಮಾಡಿದರೂ ನಾನೇ ಹೇಳದೆ ಇವನಿಗೆ ಕೃಷ್ಣ ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾರದರ ಮೂಲಕ ಕಂಸನಿಗೆ ಹೇಳಿಸಿದ್ದಾನೆ. ಕೃಷ್ಣ ಈ ನಿನ್ನ ತಂಗಿಯಲ್ಲೇ ಹುಟ್ಟಿ ನಿನಗೆ ಗೊತ್ತಿಲ್ಲದಂತೆ ವೃಂದಾವನದಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿದಾಗ ಕಂಸ ಕುಳಿತುಕೊಂಡು ಮೀಟಿಂಗ್ ಮಾಡಿದ. ಹಾಗಾದ್ರೆ ಏನು ಮಾಡಬೇಕು? ಏನಾದರೂ ಮಾಡಿ ನನ್ನ ಊರಿಗೆ ಕೃಷ್ಣ ಬರಬೇಕು, ನಾವು ಕೃಷ್ಣನ ಸಂಹಾರ ಮಾಡಬೇಕು ಅಂತ ಅಕ್ರೂರನನ್ನು ಕರೆದಿದ್ದಾನೆ. ಕರೆದು ಹೇಳಿದ, ನೀನು ಹೋಗ್ಬೇಕು. ಅಕ್ರೂರ ಪರಮ ಭಗವದ್ಭಕ್ತ. ಅಕ್ರೂರನಿಗೆ ಹೇಳಿದ, ನೀನು ನಾನೊಂದು ಧನುರ್ಯಾಗ ಅಂತ ಮಾಡ್ತೇನೆ, ಆ ಯಾಗಕ್ಕೆ ಕೃಷ್ಣನನ್ನು ಕರೆದುಕೊಂಡು ಬರಬೇಕು, ಆ ಯಾಗದ ನೆಪದಲ್ಲಿ ನಾನು ಕೃಷ್ಣನ ಸಂಹಾರ ಮಾಡ್ತೇನೆ ಅಂದ್ರೆ ಅಕ್ರೂರ ಅಂದ, ಅದು ಯುವರ್ ಚಾಯ್ಸ್, ನೀನು ಅವನು ಸಂಹಾರ ಮಾಡ್ತೀಯೋ ನೀನೇ ಅವನಿಂದ ಸಾಯ್ತೀಯೋ ನಿನಗೆ ಬಿಟ್ಟಿದ್ದು, ದೇವರನ್ನು ನೋಡುವ ಭಾಗ್ಯ ನನಗೆ ಸಿಗ್ತಲ್ಲ ಸಾಕು ಅಂತ ತಕ್ಷಣ ರಥದಲ್ಲಿ ಕುಳಿತುಕೊಂಡು ಹೋಗಿದ್ದಾನೆ. ಲಬ್ಧಾಂಗ ಸಂಗಂ ಪ್ರಣತಂ ಕೃತಂಜಲಿಂ ತಾಂ ವಕ್ಷ್ಯತೆ ಕ್ರೂರ ತಥೇತ್ಯುರುಶ್ರವಾಃ ತದಾ ವಯಂ ಜನ್ಮಭೃತೋ ಮಹೀಯಸ ನೈವಾದೃತೋ ಯೋ ದಿಗಮುಷ್ಯ ಜನ್ಮ ತತ್. ಹೋಗ್ತಾ ಇದ್ದಾರಂತೆ ರಥದಲ್ಲಿ ಅಕ್ರೂರ. ಅನೇಕ ಚಿಂತನೆಗಳನ್ನು ಮಾಡ್ತಾರೆ. ಏನಾಗತ್ತೆ, ನಾನೀಗ ವೃಂದಾವನಕ್ಕೆ ಹೋಗ್ತೇನೆ, ಕೃಷ್ಣ ಆಟ ಆಡ್ತಾ ಇರ್ತಾನೆ, ಒಂದು ಕಡೆ ಆಕಳುಗಳಿಂದ ಹಾಲು ಕರೀತಾ ಇರ್ತಾನೆ, ನಾನು ಹೋದರೆ ನನ್ನನ್ನು ತಪ್ಪಿ ಬಾಚಿಕೊಳ್ತಾನೆ, ಅಪ್ಪಿಕೊಳ್ತಾನೆ, ಸಂತೋಷದಿಂದ ನನ್ನ ಜೊತೆಗೆ ಮಾತನಾಡ್ತಾನೆ, ನನ್ನ ಜನ್ಮವೇ ದುರ್ಧನ್ಯ ಅಂತ ಅಂದುಕೊಳ್ತಾನೆ. ಯಾತ್ರೆಗಳನ್ನು ಮಾಡುವಾಗ, ತೀರ್ಥಯಾತ್ರೆಗಳಿಗೆ ಹೋಗುವಾಗ
ನಮಗೆ ತೀರ್ಥಯಾತ್ರೆ ಎಲ್ಲಿಂದ ಪ್ರಾರಂಭ ಅಂದರೆ ದೇವಸ್ಥಾನದ ಮುಂದೆ ಕಾರಿನಲ್ಲಿ ಇಳಿದ ಮೇಲೆ ಪ್ರಾರಂಭ ಅಂತ ಅಲ್ಲ, ಮನೆ ಬಿಟ್ಟಾಗಿನಿಂದಲೇ ತೀರ್ಥಯಾತ್ರೆ ಪ್ರಾರಂಭ. ಕ್ಷೇತ್ರಗಳ ಯಾತ್ರೆಯಲ್ಲಿ ಹೋಗುವಾಗ ನಾವೆಲ್ಲೋ ದ್ವಾರಕೆಗೆ ಹೋಗ್ತೇವೆ, ಕೃಷ್ಣನ ದರ್ಶನ ಮಾಡ್ತೇವೆ. ಹಾಗಾದರೆ ಹೋಗುವಾಗ ದೇವರ ಲೀಲೆಗಳನ್ನು ಚಿಂತನೆ ಮಾಡ್ತಾ ಹೋದರೆ ಹೋಗುವ ಒಂದೊಂದು ಹೆಜ್ಜೆಗಳೂ ತೀರ್ಥಯಾತ್ರೆಯಾಗಿ ನಮಗೆ ಪರಿಣಾಮವಾಗುತ್ತೆ. ಅದನ್ನು ಅಕ್ರೂರ ತಿಳಿಸಿಕೊಡ್ತಾನೆ. ಹೀಗೆ ನೋಡ್ತಾ ಮನೆಗೆ ಹೋದರೆ ತದರ್ಶ ಕೃಷ್ಣಂ ರಾಮಂಚ ವಜ್ರೆ ವ್ರಜೆ ಗೋದೋಹ ನಂಗತವು, ಆಕಳಲ್ಲಿ ಹಾಲನ್ನು ಕರೀತಾ ಇದ್ದಾರೆ. ಕೃಷ್ಣನನ್ನು ನೋಡಿದ್ದಾನೆ, ಆನಂದವಾಯಿತು. ಹೇಗೆ ಹೇಗೆ ಇರಬೇಕು ಅಂತ ಇವನು ಹೋಗುವಾಗ ನೆನೆಸಿಕೊಂಡಿದ್ದ ಹಾಗೇ ಕೃಷ್ಣ ಇವನನ್ನ ಆಲಿಂಗನ ಮಾಡಿಕೊಂಡಿದ್ದಾನೆ. ಕರೆದು ಮನೆಯಲ್ಲಿ ಕುಡಿಸ್ತಾನೆ. ಕೇಳಿದ, ಯಾಕೆ ಬಂದಿದ್ದಿ? ಕಂಸ ಕರೆದಿದ್ದಾನೆ, ಆಗಲಿ ಅಂತ ಕಂಸನನ್ನ ಕರೆದುಕೊಂಡು ಅಕ್ರೂರನನ್ನ ಕರೆದುಕೊಂಡು ಅವತ್ತಿನ ರಾತ್ರಿ ಮಥುರಾ ಪಟ್ಟಣಕ್ಕೆ ಹೋಗಿದ್ದಾನೆ. ಹೋಗಿ ರಾತ್ರಿ ಅಲ್ಲೇ ಮಲಗಿದ್ದಾನೆ. ಒಂದು ಹೊರಗೆ ವನದಲ್ಲಿ ಮಲಗಿ ಕೃಷ್ಣ ಪರಮಾತ್ಮ ಮರುದಿನ ಬೆಳಗ್ಗೆ ಎದ್ದು ಒಳಗೆ ಪ್ರವೇಶ ಮಾಡಿದ. ಅಲ್ಲಿ ದೊಡ್ಡ ಒಂದು ಆನೆ, ಕುವಲಯ ಪೀಡ ಅಂತ ಒಂದು ಆನೆ, ಆ ಆನೆಯನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ. ಒಬ್ಬ ರಜಕ ಅನೇಕ ಬಟ್ಟೆಗಳನ್ನು ತೆಗೆದುಕೊಂಡು ಹೊಂಟಿದ್ದ, ಕಂಸನ ಬಟ್ಟೆಗಳನ್ನ. ಆ ರಜಕನನ್ನು ಸಂಹಾರ ಮಾಡಿ ಬಟ್ಟೆಗಳನ್ನೆಲ್ಲ ತಾನು ಧಾರಣೆ ಮಾಡಿದ್ದಾನೆ. ಗೋಪಾಲಕರಿಗೂ ಕೊಟ್ಟ. ಉಳಿದ ಬಟ್ಟೆಗಳನ್ನು ದಾರಿಯಲ್ಲಿ ಹಾಕಿ ಅವುಗಳನ್ನು ತುಳಿದು ಎಲ್ಲವನ್ನ ಅಸ್ತವ್ಯಸ್ತ ಮಾಡಿ ಮುಂದೆ ಹೋಗಿದ್ದಾನೆ. ಅಲ್ಲಿ ಎಲ್ಲ ಅಸುರರ ಸಂಹಾರವನ್ನು ಮಾಡಿ ಕೃಷ್ಣ ಪರಮಾತ್ಮ ಸ್ತುವತಸ್ತಸ್ಯ ಭಗವಾನ್ ದರ್ಶಯಿತ್ವಾ ಜಲೇ ವಪುಃ ಭೂಯಃ ಸಮಾಹರ ಕೃಷ್ಣಃ ನಟೋ ನಾಟ್ಯವಿವಾತ್ಮನಃ. ಕೃಷ್ಣ ಪರಮಾತ್ಮ ತಾನು ಮುಂಚೆ ಹೋಗಿದ್ದಾನೆ. ಕುಬ್ಜ ಗಂಧಾನುಯುಕ್ತಾಂಗ ಮಾಯಿ ಪರಮಪುರುಷಃ. ಕುಬ್ಜೆ ಅಂತ ತ್ರಿವಕ್ರ ಅಂತ ಅವಳಿಂದ ಗಂಧವನ್ನು ಸ್ವೀಕಾರ ಮಾಡಿ ಅವಳಿಗೆ ಉದ್ಧಾರವನ್ನು ಮಾಡಿ ಶ್ರೇಷ್ಠವಾದ ಗತಿಯನ್ನು ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಹೀಗೆ ಆ ಕಂಸನ ಪಟ್ಟಣವನ್ನು ಪ್ರವೇಶ ಮಾಡಿ ಅಸುರರನ್ನೆಲ್ಲ ಸಂಹಾರ ಮಾಡಿದ. ಸಂಹಾರವನ್ನು ಮಾಡಿ ಕೊನೆಗೆ ಕಂಸ ಮೇಲೆ ಕುಳಿತಿದ್ದಾನೆ. ಕೃಷ್ಣ ಅಲ್ಲಿ ನಿಂತಿದ್ದಂತೆ ಹೇಗೆ ಕಾಣಿಸಿದ, ಬಹಳ ಸುಂದರವಾಗಿ ಭಾಗವತ ಹೇಳುತ್ತೆ. ಪುಟ್ಟ ಬಾಲಕರು ಪಾಪ ಇಬ್ಬರು, ಕೃಷ್ಣ ಬಲರಾಮ ನಿಂತಿದ್ದಾರೆ. ಎಂತೆಂತಹ ಅಸುರರವರೆಲ್ಲರೂ ಕೂಡ ಅವರೆಲ್ಲ ನಿಂತರೆ ಅವರ ಮುಂದೆ ನಿಂತಿದ್ದಂತೆ ಕೃಷ್ಣ ಹೇಗೆ ಕಾಣಿಸಿದ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಿದ್ದಾನಂತೆ. ಮಲ್ಲಾನಾಂ ಅಶನಿರ್ನೃಣಾಂ ಸ್ಮರವರೋ ಸ್ತ್ರೀಣಾಂ ಸ್ಮರೋ ಕೀರ್ತಿಮಾನ್ ಗೋಪಾನಾಂ ಸ್ವಜನಃ ಅಸತಾಂ ಕ್ಷಿತಿಭೃತಾಂ ಶಾಸ್ತಾ ಸ್ವಪಿತ್ರೋ ಶಿಶೋಃ ಮೃತ್ಯುರ್ಭೋಜಪತೇರ್ವಿಧಾತೃವಿಹಿತಃ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಚ ಪತಿಃ ಸದೈವ ಶುಶುಭೆ ರಂಗೇಚ್ಯುತಃ ಸಾಗ್ರಜಃ. ಕೃಷ್ಣ ಬಲರಾಮನ ಜೊತೆಗೆ ನಿಂತಿದ್ರೆ ಮಲ್ಲಾನಾಂ ಅಶನಿಹಿ, ಅಲ್ಲಿ ಭಾರಿ ಜಟ್ಟಿಗಳೆಲ್ಲ ನಿಂತಿದ್ರು ಕೃಷ್ಣನನ್ನು ಸೋಲಿಸಬೇಕು ಅಂತ. ಆ ಎಲ್ಲ ಜಟ್ಟಿಗಳಿಗೆ ದೇವರು ಹೇಗೆ ಕಾಣಿಸಿದ ಅಂದ್ರೆ ಅಶನಿಹಿ, ಯಮನಂತೆ ಕಾಣಿಸಿದಂತೆ. ಯಾಕೋ ಇವು ನನ್ನ ಸಾಯಿಸೋಂಗೆ ಕಾಣಿಸ್ತಾನಪ್ಪ, ಸ್ವಲ್ಪ ಯಾಕೋ ಭಯ ಆಗ್ತಾ ಇದೆ ಅಂತ ಅವರಿಗೆ ಅನಿಸ್ತಂತೆ. ಇನ್ನು ಅದೇ ಕೃಷ್ಣ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಪಕ್ಕದಲ್ಲಿ ಮದುವೆಯಾಗದ ಕನ್ಯೆಯರೆಲ್ಲ ನಿಂತಿದ್ರಂತೆ. ಅವ್ರು ನೋಡಿ ಅನ್ಕೊಂಡ್ರಂತೆ, ಮದುವೆ ಆದ್ರೆ ಈ ಹುಡುಗನ ಮದುವೆ ಆಗ್ಬೇಕಪ್ಪ, ನಾವು ಎಷ್ಟು ಚೆನ್ನಾಗಿದ್ದಾನೆ ಈ ಹುಡುಗ ನೋಡುವುದಕ್ಕೆ ಅಂತ ಸ್ತ್ರೀಯರಿಗೆ ಅನಿಸಿದಂತೆ. ಗೋಪಾನಾಂ ಸ್ವಜನಃ, ಗೋಪಾಲಕರೆಲ್ಲ ಬಂದಿದ್ದಾರಲ್ಲ ಅವರೆಲ್ಲ ಆಡಿಯನ್ಸ್ ಆಗಿ ಕುಳಿತುಕೊಂಡಿದ್ರು. ಅವ್ರು ಅನ್ಕೊಂಡ್ರಂತೆ, ಇವು ನಮ್ಮ ಹುಡುಗರಿ ಕೃಷ್ಣ ಎಷ್ಟು ಚೆನ್ನಾಗಿದ್ದ ನೋಡ್ರಿ, ನಮ್ಮ ವೃಂದಾವನದಲ್ಲಿ ಬೆಳೆದಂತಹ ಹುಡುಗ ಅಂತ ಅವ್ರು ಅನ್ಕೊಂಡ್ರಂತೆ. ಅಸತಾಂ ಕ್ಷಿತಿಭೃತಾಂ ಶಾಸ್ತಾ, ಇನ್ನ ಕಂಸನ ಫಾಲೋವರ್ಸ್ ಎಲ್ಲ ಬಂದಿದ್ರಲ್ಲಿ, ರಾಜರೆಲ್ಲ ಸಾಮಂತ ರಾಜರು, ಅವರೆಲ್ಲ ಅನ್ಕೊಂಡ್ರಂತೆ ಯಾಕೋ ಇವನು ನಮ್ಗೆ ರಾಜ ಆಗೋಂಗೆ ಕಾಣಿಸ್ತಾನೆ, ಮುಂದೆ ನಮಗೇನೋ ಶಾಸನ ಮಾಡುವಂತೆ ಕಾಣಿಸ್ತಾನೆ ಅಂತ ಅವರಿಗೆ ಅಂದ್ಕೊಂಡ್ರಂತೆ. ಸ್ವಪಿತ್ರೋ ಶಿಶು, ಅಲ್ಲೇ ಪಕ್ಕದಲ್ಲಿ ವಸುದೇವ ದೇವಕಿ ಕಾರಾಗೃಹದಲ್ಲಿ ಇದ್ರು. ಅವ್ರು ಹೀಗೆ ಬಗ್ಗೆ ನೋಡ್ತಾ ಇದ್ರು. ಅವ್ರು ಅನ್ಕೊಂಡ್ರಂತೆ ನಮ್ಮ ಮಗ ಇವನು ಎಷ್ಟು ಚೆನ್ನಾಗಿದ್ದ ನೋಡು, ನಮ್ಮಲ್ಲೇ ಹುಟ್ಟಿದ ಕೃಷ್ಣ ಅಂತ ಅವ್ರು ಅಂದ್ಕೊಂಡ್ರಂತೆ. ಮೃತ್ಯುರ್ಭೋಜಪತೆ, ಕಂಸನ ನೋಡಿ ಕಂಸ ಅನ್ಕೊಂಡ ಯಾಕೋ ಇವನು ನನಗೆ ಯಾವಾಗ ಕಾಣಿಸ್ತಾ ಇದ್ದ, ನಾನೇನೋ ಕೃಷ್ಣಾರ್ಪಣ ಮಾಡ್ತಾನೆ ಅಂತ ಅನಿಸ್ತದೆ ಅಂತ. ಹೀಗೆ ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಅಲ್ಲಿ ಕಾಣಿಸಿದ್ದಾನಂತೆ. ಆ ಕೃಷ್ಣ ಪರಮಾತ್ಮ ಮಂಚಸ್ಥಂ ಮಾತುರಂ ಕಂಸಂ ಮೂರ್ತಿ ವಿನ್ಯಸ್ಯ ಮಾಧವ, ಜೋರಾಗಿ ಅವನ ಜಟೆಯನ್ನು ಹಿಡಿದುಕೊಂಡು ಕಂಸನನ್ನ ದರದರ ಅಂತ ಎಳೆದುಕೊಂಡು ಬಂದು ಅವನ ಸಂಹಾರವನ್ನು ಮಾಡಿಬಿಟ್ಟಿದ್ದಾನೆ ಕೃಷ್ಣ. ಎಲ್ಲರೂ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಓಡಿ ಕೃಷ್ಣ ಮೊದಲು ಹೋಗಿದ್ದು ಎಲ್ಲಿ ಅಂದರೆ ಕಾರಾಗೃಹಕ್ಕೆ ಹೋದಂತೆ. ತಂದೆ ತಾಯಿಗಳನ್ನು ಬಿಡಿಸ್ತಾನೆ, ಅವರ ಪಾದಕ್ಕೆ ಬೀಳ್ತಾನೆ, ಬಿದ್ದು ಪ್ರಾರ್ಥನೆ ಮಾಡ್ತಾನೆ, ನನ್ನ ತಪ್ಪನ್ನು ಕ್ಷಮೆ ಮಾಡ್ರಿ, ಇಷ್ಟು ವರ್ಷ ನನಗೆ 16 ವರ್ಷ ಆದರೂ ಇವತ್ತಿನ ದಿನದವರೆಗೆ ನಿಮ್ಮನ್ನು ಬಿಡಿಸ್ಲಿಕ್ಕೆ ನಾನು ಬರಲಿಲ್ಲ, ಬರೀ ನನ್ನ ಸ್ವಾರ್ಥದಲ್ಲಿ ಮುಳುಗಿ ಹೋಗಿದ್ದೆ, ತಂದೆ ತಾಯಿಗಳನ್ನು ಕಾರಾಗೃಹದಿಂದ ಬಿಡಿಸಲಿಲ್ಲ, ನಮ್ಮ ತಪ್ಪನ್ನ ಕ್ಷಮೆ ಮಾಡಿ ಅಂತ ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಅಭಿಭ್ರತ್ ಶ್ವಸನ್ ಮೃತಃ. ಆಗ ಕೃಷ್ಣ ಪರಮಾತ್ಮ ಕಾಲಿಗೆ ಬಿದ್ದಿದ್ದಾನೆ. ದಯಮಾಡಿ ನಮ್ಮ ತಪ್ಪನ್ನು ಹೇಗೆ ತಂದೆ ತಾಯಿಗಳಿಗೆ ಪ್ರೀತಿ ಮಾಡಬೇಕು ಮಕ್ಕಳು ಅನ್ನುವುದನ್ನು
ತೋರಿಸಿಕೊಟ್ಟಿದ್ದಾನೆ. ಹೀಗೆ ಕೃಷ್ಣ ಕಂಸನ ಸಂಹಾರವನ್ನು ಮಾಡಿ ಅನೇಕ ಲೀಲೆಗಳನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಕಂಸನ ಸಂಹಾರ ಆಯಿತು. ಮತ್ತೆ ತಂದೆ ತಾಯಿಗಳನ್ನು ಬಿಡಿಸಿ ತತಸ್ಥಾ ಕೃಷ್ಣ ಸಂದೇಶ, ಅಲ್ಲೇ ಸ್ವಲ್ಪ ದಿನದವರೆಗೆ ಕೃಷ್ಣ ಇದ್ದಾನಂತೆ. ಇದ್ದು ಕೃಷ್ಣ ಪರಮಾತ್ಮ ಉದ್ಧವನನ್ನು ಕೊಟ್ಟು ಕಳಿಸಿದ್ದಾನೆ ವೃಂದಾವನಕ್ಕೆ. ಬಹಳ ಗೋಪಿಕಾಸ್ತ್ರೀಯರೆಲ್ಲ ನನಗಾಗಿ ದುಃಖ ಪಡ್ತಾ ಇರ್ತಾರೆ, ಸ್ವಲ್ಪ ಹೋಗಿ ಅವರಿಗೆ ಸಮಾಧಾನ ಮಾಡಿ ಬಾ ಅಂತ ಉದ್ಧವನನ್ನು ಕೊಟ್ಟು ಕಳಿಸಿದ್ದಾನಂತೆ. ಉದ್ಧವ ಬಂದು ಎಂಟ್ರಿ ಆಗ್ತಾ ಇದ್ದಾನೆ ವೃಂದಾವನವನ್ನು. ಬಂದು ನೋಡ್ತಾನೆ, ಅಲ್ಲೊಂದು 4 ಜನ ಗೋಪಾಲಕರು, ಇಲ್ಲೊಂದು 10 ಜನ ಗೋಪಿಕಾಸ್ತ್ರೀಯರು. ಏನ್ ಮಾತಾಡ್ತಾರೆ, ಕದ್ದು ಕೇಳಿಸಿಕೊಳ್ಳೋಣ ಅಂತ ಕೇಳಿಸಿದರೆ ಇಡೀ ಅವರ ಜೀವನದಲ್ಲಿ ಅವರ ಬಾಯಿಂದ ಬರುವ ಏನು ಮಾತು ಅಂದ್ರೆ ಅದು ಕೃಷ್ಣ. ಎಲ್ಲರೂ ಮಾತನಾಡ್ತಾರೆ. ಅವಳು ಹೇಳ್ತಾಳೆ, ಒಂದು ದಿವಸ ನಮ್ಮ ಮನೆಗೆ ಬಂದು ಬೆಣ್ಣೆ ಕದ್ದ. ಮತ್ತೊಬ್ಬ ಹೇಳ್ತಾಳೆ, ನನ್ನ ಮನೆಗೆ ಬಂದು ಹಾಲನ್ನು ಕುಡಿದ. ಮತ್ತೊಬ್ಬನು ಹೇಳ್ತಾಳೆ, ನನಗೆ ಇಂತಹ ಅನುಗ್ರಹವನ್ನು ಮಾಡಿದ, ನಾನು ಇಂತಹ ಕಷ್ಟದಲ್ಲಿದ್ದೆ, ನನಗೆ ಅನುಗ್ರಹ ಮಾಡಿದ. ಉದ್ಧವ ಅಂದ, ಭಲೆ ಅಂದ. ಏನ್ರಿ ವಿಷ್ಣು ಭಕ್ತರು ಅಂದ್ರೆ ಹೇಗಿರ್ಬೇಕು? ಇಂತಹ ಪುಣ್ಯವಂತರು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ದಿನದಲ್ಲಿ 1 ನಿಮಿಷ, ಅರ್ಧ ನಿಮಿಷ, ಅರ್ಧ ಗಂಟೆ ದೇವರ ಸ್ಮರಣೆ ಮಾಡಿದರೆ ಕಷ್ಟ ಇದೆ. ತಮ್ಮ ಇಡೀ ಜೀವನದ ಮುಖ್ಯ ಗುರಿ ಏನು ಅಂದ್ರೆ ಕೃಷ್ಣ. ಇವರೆಲ್ಲ ಎಂತಹ ಪುಣ್ಯವಂತರು. ಒಂದೇ ನಂದೌರಜ ಸ್ತ್ರೀಣಾಂ ಪಾದರೇಣಮ ವಿಘ್ನತಃ. ಅವನಂತಾನೆ, ವೃಂದಾವನದಲ್ಲಿರುವ ಗೋಪಾಲಕರು ಗೋಪಿಕಾ ಸ್ತ್ರೀಯರಲ್ಲ, ಅವರ ಪಾದದಲ್ಲಿ ನನಗೆ ಮುಟ್ಟಿದರೆ ಸಾಕು, ನಾನು ಪೂತನಾಗಿ ಹೋಗ್ತೇನೆ. ಯಾಕೆ? ಯಾಸಾಂ ಹರಿಕಥೋದ್ಗೀತಂ ಪುನಾದಿ ಭುವನತ್ರಯಂ. ಯಾವಾಗಲೂ ಕೃಷ್ಣನ ಕಥೆಯನ್ನು ಹೇಳ್ತಾ ಇರ್ತಾರೆ. ಅಂತಹ ಪುಣ್ಯವತಿಯರು ಇವರೆಲ್ಲ ಅಂತ ಉದ್ಧವ ಅವರನ್ನು ನೋಡಿ ಅನುಗ್ರಹವನ್ನ, ಅವರ ವಿಷ್ಣು ಭಕ್ತಿಯನ್ನು ನೋಡಿ ಆನಂದ ಪಟ್ಟಿದ್ದಾನೆ. ಈ ಕಡೆಯಲ್ಲಿ ಕಂಸ ಅವನ ಸಂಹಾರವಾಗಿ ಹೋಯಿತು. ಅವನ ಹೆಂಡತಿಯರು ಇಬ್ಬರು ಆಸ್ತಿ ಪ್ರಾಸ್ತಿ ಅಂತ ಅವರು ಜರಾಸಂಧನ ಮಕ್ಕಳು. ಜರಾಸಂಧನ ಹತ್ತಿರ ಹೋಗಿ ಹೇಳಿದ್ರು, ಹೀಗೆ ನಮ್ಮ ಗಂಡನನ್ನ ಕೃಷ್ಣ ಕೊಂದಿದ್ದಾನೆ ಅಂತ. ಅವನ ಮೇಲಿನ ಸಿಟ್ಟಿನಿಂದ ಅನೇಕ ಬಾರಿ ಕೃಷ್ಣನ ಮೇಲೆ ಇವನು ಅನೇಕ ಸೈನ್ಯಗಳನ್ನು ತೆಗೆದುಕೊಂಡು ಬರಬೇಕು. ಕೃಷ್ಣ ಅವನ ಎಲ್ಲರನ್ನು ಸಂಹಾರ ಮಾಡಬೇಕು, ಅವನನ್ನು ಮತ್ತೆ ಬಿಟ್ಟು ಕಳಿಸ್ಬೇಕು. ಯಾಕೆಂದ್ರೆ ಅವನನ್ನು ಹೀಗೆ ಕೊಂದು ಬಿಟ್ಟರೆ ಎಷ್ಟೋ ಜನ ಅಸುರರು ಹಾಗೆ ಒಳಗೊಳು ಬಿಡ್ತಾರೆ. ಅವನು ಎಲ್ಲರೂ ಬರಲಿ ಅಂತ ಎಲ್ಲರನ್ನ ಸಂಹಾರವನ್ನು ಮಾಡಿದ್ದಾನೆ. ಅವನನ್ನು ಮಾತ್ರ ಬಿಟ್ಟು ಕಳಿಸ್ತಾ ಇದ್ದ. ಹೀಗೆ ಅನೇಕ ದಿನಗಳವರೆಗೆ ಆಗಿದೆ. ಆಮೇಲೆ ಕಾಲಯವನ ಅಂತ ಒಬ್ಬ ಅಸುರ. ಆ ಕಾಲಯವನ ಅಂದ್ರೆ ಅವನು ತಪಸ್ಸು ಮಾಡಿದಂತೆ. ಹೇಗೆ ಅಂದ್ರೆ ಕಬ್ಬಿಣವನ್ನ ಪುಡಿ ಮಾಡಿ ಅದನ್ನು ತಿಂದಿದ್ದ ಅವನು. ಕೃಷ್ಣ ಯಾವಾಗ ಬರ್ತಾನೆ, ಅವನು ಯಾವಾಗ ಸಂಹಾರ ಮಾಡಬೇಕು ಅಂತ ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಇದ್ದ ಅವನು, ಕಾಲಯವನ ಅಂತ. ಆ ಕಾಲಯವನ ಸಂಹಾರವನ್ನ ಮಾಡುವುದಕ್ಕಾಗಿ ಅವನು ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧಕ್ಕೆ ಬಂದ್ರೆ ಅನೇಕ ಹೊತ್ತಿನವರೆಗೆ ಅವನ ಜೊತೆಗೆ ಯುದ್ಧವನ್ನು ಮಾಡಿದ ಕೃಷ್ಣ ಪರಮಾತ್ಮ. ಕೃಷ್ಣ ಯುದ್ಧವನ್ನು ಮಾಡಿ ಇದ್ದಕ್ಕಿದ್ದಂತೆ ಓಡುವುದಕ್ಕೆ ಪ್ರಾರಂಭ ಮಾಡಿದ. ಓಡೋದಕ್ಕೆ ಮಾಡಿದ ಇವರನ್ನು ಹಾಗಾದ್ರೆ ಹೆದರಿದ್ದಾನೆ ಕೃಷ್ಣ. ಅವನ ಜೊತೆಗೆ ನಾನು ಓಡಿ ಅವರನ್ನು ಸಂಹಾರ ಮಾಡಬೇಕು ಅಂತ ಓಡಿದ್ದಾನೆ. ಎಲ್ಲಿಯವರೆಗೆ? ಬದರಿಕಾಶ್ರಮದವರೆಗೆ ಕರೆದುಕೊಂಡು ಹೋದ. ಕರೆದುಕೊಂಡು ಹೋಗಿ ಇದ್ದಕ್ಕಿದ್ದಂತೆ ಒಂದು ಗುಹೆಯಲ್ಲಿ ಹೋಗಿಬಿಟ್ಟ ಕೃಷ್ಣ. ಹೋದರೆ ಇವನು ಒಳಗೆ ಹೋಗಿ ನೋಡಿದ, ಅಲ್ಲಿ ಮಲಗಿಕೊಂಡಿದ್ದ ಕೃಷ್ಣ. ಓ, ಹಾಗಾದ್ರೆ ಮಲಗಿದ್ದಾನೆ, ಈಗ ಸತ್ತು ನನ್ನ ಕೈಯಲ್ಲಿ ಸತ್ತು ಹೋಗ್ತಾನೆ ಅಂತ ತಿಳಿದು ಆ ವಸ್ತ್ರವನ್ನು ತೆಗೆದಿದ್ದಾನೆ. ಅಲ್ಲಿ ಮುಚುಕುಂದ ಅಂತ ಒಬ್ಬ ಭಗವದ್ ಭಕ್ತ ಎದ್ದು ನೋಡಿದ. ಅವನ ದೃಷ್ಟಿ ಬಿದ್ದಿದ್ದೇ ತಡ ಸುಟ್ಟು ಭಸ್ಮನಾಗಿ ಹೋಗಿದ್ದಾನೆ ಅಸುರ. ಅವನು ದೇವತೆಗಳ ಬರ ಇತ್ತವನು. ನಾನು ಚೆನ್ನಾಗಿ ಮಲ್ಕೊಳ್ಬೇಕು. ಎಷ್ಟು ಮಲ್ಕೋಬೇಕು ಅಂದ್ರೆ ಯಾರಾದ್ರೂ ಎಬ್ಸಿದ್ರೆ ಎದ್ದಾಗ ಯಾರನ್ನ ಮೊದಲು ನೋಡ್ತೇನೆ ಅವನು ಸುಟ್ಟು ಭಸ್ಮನಾಗಿ ಹೋಗ್ಬೇಕು ಅಂತ. ಹಾಗೆ ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು. ಎಬ್ಬಿಸಬೇಕಾಗಿತ್ತು, ಎಬ್ಬಿಸಿದ. ತನ್ನ ದರ್ಶನ ನೀಡಬೇಕಾಗಿತ್ತು, ಮುಚುಕುಂದನಿಗೆ ನೀಡಿದ. ಕಾಲಯವನ ಸಂಹಾರವನ್ನು ಮಾಡಿಸಿದ್ದಾನೆ. ಹೀಗೆ ಕೃಷ್ಣ ಅನೇಕ ಲೀಲೆಗಳನ್ನು ಮಾಡ್ತಾ ಎಲ್ಲ ಅಸುರರ ಸಂಹಾರವನ್ನು ಮಾಡ್ತಾ ಭೂಭಾರದ ಹರಣವನ್ನು ಮಾಡಿದ್ದಾನೆ. ಹೀಗೆ ಅದ್ಭುತವಾದ ಸ್ತೋತ್ರವನ್ನು ಮುಚುಕುಂದ ಮಾಡ್ತಾನೆ. ನಿರ್ಜಿತ್ಯಧಿಚಕ್ರಮಭೂತ ವಿಗ್ರಹೋ ವರಾಸನಸ್ತ ಸಮರಾಜ ವಂದಿತ ಗೃಹೇಶು ಮೈಥುನ್ಯ ಪರೇಶು ಯೋಷಿತ ಕ್ರೀಡಾ ಮೃಗ ಪುರುಷ ಈಶ ಗೀಯತೆ. ಹೇಗಿರ್ತೇವೆ ದೇವರ ಸ್ಮರಣೆ ಇಲ್ಲದೆ? ದೊಡ್ಡ ರಾಜ ಅಂತ ತಿಳಿದು ಬಿಟ್ಟಿರ್ತಾನೆ. ನನಗೆ ಇಷ್ಟು ಜನ ಸಾಮಂತ ರಾಜರು ನನ್ನ ಕೈಯಲ್ಲಿ, ಇಷ್ಟೆಲ್ಲ ಸಂಪತ್ತು ನನ್ನದೇ ಅಂತ ಇರ್ತಾನಂತೆ. ಪುರಾರಥೈರ್ ಹೇಮ ಪರಿಷ್ಕೃತೈಶ್ಚರನ್ ಮತಂಗ ಜೈರ್ವಾ ನರದೇವ ಸಂಹಿತಃ ಸಯೇವ ಕಾಲೇನ ದುರತ್ಯಯೇನ ವೈ ಕಲೇವರೋ ವಿಟ್ರಿವಿ ಭಸ್ಮ ಸಂಹಿತಃ. ಎಂತಹ ದೊಡ್ಡ ರಾಜ, ಎಷ್ಟು ವೈಭವ, ಇಷ್ಟೆಲ್ಲ ಸುಖದಿಂದ ಇರ್ತೇವೆ. ಒಂದು ದಿನ ದೇವರ ಅನುಗ್ರಹ ನಮ್ಮ ಮೇಲೆ ಕಡಿಮೆಯಾದರೆ ಇವನು ಸುಖದಿಂದ ಇರೋದಲ್ಲ, ಇವನು ಸತ್ರೆ ಇವನ ಚಿತೆಯನ್ನು ಸುಡುವುದಕ್ಕೂ ಯಾರೂ ಇರೋದಿಲ್ಲ. ಎಲ್ಲೋ ಅನಾಥ ಹೆಣವಾಗಿ ಬಿದ್ದು ಹೋಗ್ತಾನೆ. ಇದು ದೈವ ಸಂಕಲ್ಪ, ಭಗವಂತನ ಸ್ವಾತಂತ್ರ್ಯ ಹೀಗಿದೆ ಅಂತ ಅದ್ಭುತವಾದ ಸ್ತೋತ್ರವನ್ನು ಮುಚ್ಚಿಕೊಂಡ
ತಾನು ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ಅನೇಕ ಲೀಲೆಗಳನ್ನು ತೋರಿಸ್ತಾ ಸಜ್ಜನರ ಉದ್ಧಾರವನ್ನು ಮಾಡ್ತಾ ದುರ್ಜನರ ಎಲ್ಲ ಸಂಹಾರವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಆಗ ಒಂದು ಬಾರಿ ರುಕ್ಮಿಣಿ ಈ ಕಡೆ ಪತ್ರವನ್ನು ಬರೆದಿದ್ದಾಳೆ. ಏನಾದರೂ ಮಾಡಿ ನಾನು ಕೃಷ್ಣನನ್ನೇ ಮದುವೆಯಾಗಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾಳೆ. ರುಕ್ಮಿ ಅಣ್ಣ ಮಾತ್ರ ರುಕ್ಮಿ ನಿವಾರ್ಯ ಕೃಷ್ಣ ದ್ವಿಡ ಚೈತ್ಯಾಯ ಸಮಕಲ್ಪಯತ, ಅವನನ್ನ ನಾನು ಕೃಷ್ಣನಿಗೆ ಕೊಡಬಾರದು ಅಂತ ದ್ವೇಷದಿಂದ ತಾನು ವಿವಾಹದ ನಿಶ್ಚಯವನ್ನು ಮಾಡಿದ್ದಾನೆ. ಈ ಕಡೆ ರುಕ್ಮಿಣಿ ಒಂದು ಪತ್ರವನ್ನು ಬರೆದಿದ್ದಾಳೆ ಕೃಷ್ಣನಿಗೆ. ಈ ಪತ್ರವನ್ನು ಒಯ್ದು ನೀವು ಕೃಷ್ಣನಿಗೆ ತಲುಪಿಸಿ ಅಂತ ಒಬ್ಬ ಬ್ರಾಹ್ಮಣನ ಹತ್ತಿರ ಕೊಟ್ಟು ಕಳಿಸಿದ್ದಾಳೆ. ಬ್ರಾಹ್ಮಣ ಪತ್ರವನ್ನು ತೆಗೆದುಕೊಂಡು ಹೋದರೆ ಕೃಷ್ಣ ನಮಸ್ಕಾರ ಮಾಡಿ ಬ್ರಾಹ್ಮಣನಿಗೆ ಅದ್ಭುತವಾದ ವಿಷಯಗಳೆಲ್ಲ ಇದೆ, ಸಮಯ ಆಗ್ತಾ ಇದೆ ಎನ್ನುವುದಕ್ಕಾಗಿ ಮುಗಿಸ್ಬೇಕು. ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಕೇಳ್ತಾನಂತೆ, ನಿಮಗೆಲ್ಲ ಚೆನ್ನಾಗಿ ನಡೆದಿದೆಯಾ ಅಂತ. ಕೃಷ್ಣ ಅಂತಾನೆ, ಯಾರ ರಾಜ್ಯದಲ್ಲಿ ಬ್ರಾಹ್ಮಣನಿಗೆ ತೊಂದರೆಯಾಗತ್ತೆ ಅಂತಹ ರಾಜ ಇವನು ದುಃಖವನ್ನು ಪಡುವಂತಹ ಪ್ರಸಂಗ ಬರುತ್ತೆ. ಎಸ್ತಂ ಕ್ವಚಿತ್ವ ಕುಶಲಂ ಬ್ರಹ್ಮನ್ ರಾಜತೋ ಯಸ್ಯ ಹಿ ಪ್ರಜಾ ಸುಖಂ ವಸಂತಿ ವಿಷಯೇ ಪಾಲ್ಯಮಾನ ಸಮೇ ಪ್ರಿಯ. ಯಾರು ಬ್ರಾಹ್ಮಣರಿಗೆ ಗೋವುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂಥವರ ರಾಜ್ಯ ಸುಭಿಕ್ಷದಿಂದ ಇರುವುದಕ್ಕೆ ಸಾಧ್ಯ ಇದೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧುನ್ ಭೂತ ಸೋತ್ತಮಾನ್ ನಿರಹಂಕಾರಿ ಶಾಂತಾನ್ ನಮಸ್ಸೇ ಶಿರಸಾ ಸಖಿತ. ಕೃಷ್ಣ ಹೇಳ್ತಾನೆ, ಯಾರು ನಿರಹಂಕಾರಿಗಳು, ಯಾರು ತನಗೆ ಬಂದ ಸಂಪತ್ತಿನಲ್ಲಿ ತೃಪ್ತಿಯಿಂದ ಜೀವನವನ್ನು ಮಾಡ್ತಾ ಇರ್ತಾರೆ, ಭೂತ ಸುಹೃತ್ತಮಾನ್ ಎಲ್ಲ ಭೂತರನ್ನ ಏಕದಿಂದ ಯಾರು ಕಾಣುತ್ತಾರೆ ಅಂತಹ ಬ್ರಾಹ್ಮಣರನ್ನ ನಮಸ್ಕಾರ ಮಾಡಿ ನೀವು ಅಂತ ಹೇಳೋದಿಲ್ಲ, ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಅಂತಾನೆ. ನಮಸ್ಸೇ ಶಿರಸಾ ಸಕೃತ. ಅಂತಹ ಬ್ರಾಹ್ಮಣ ಬಂದಿದ್ದೀಯಪ್ಪ, ಯಾಕೆ ಬಂದಿದ್ದಿ ಏನು ಅಂತ ಕೇಳಿದ್ರೆ, ಹೀಗೆ ನಾನು ಪತ್ರವನ್ನು ತಂದಿದ್ದೇನೆ, ರುಕ್ಮಿಣಿ ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದರೆ ಆ ಬ್ರಾಹ್ಮಣನಿಂದಲೇ ಪತ್ರವನ್ನು ಓದಿಸಿದ್ದಾರಂತೆ. ಶುಭ ವಿಷಯಗಳಿದ್ದರೆ ಬ್ರಾಹ್ಮಣನಿಂದಲೇ ಅದರ ವಾಚನ ಮಾಡಿಸಬೇಕು ಅಂತ ವಾಚನವನ್ನು ಮಾಡಿಸಿದ್ದಾರೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ನರತುಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮ ಪತ್ರಪಮ್ಮೆ. ಅದ್ಭುತವಾದ ಪತ್ರವನ್ನು ಬರೆದಿದ್ದಾಳೆ. ವ್ಯಾಖ್ಯಾನಕಾರರಂತಾರೆ, ಮೊದಲು ಪ್ರಾರಂಭ ಮಾಡುವಾಗ ಮಂಗಲ ಶಬ್ದ ಇರಬೇಕಲ್ಲಿ. ಶ್ರುತ್ವಾ ಅಂತ ಅವ್ಯೇ, ಇದು ಸ್ತ್ರೀಲಿಂಗವೂ ಅಲ್ಲ, ಪುಲ್ಲಿಂಗವೂ ಅಲ್ಲ, ನಪುಂಸಕಲಿಂಗವೂ ಅಲ್ಲ, ಅವ್ಯಯವಾದ ಶಬ್ದವನ್ನು ಯಾಕೆ ಇಟ್ಟರು ಅಂದರೆ ದೇವರು ಅವ್ಯಯ, ನಾಶರಹಿತ. ಎಂಥ ಗಂಡ ಬೇಕು? ತುಳಸಿ ಪೂಜೆ ಮಾಡುವಾಗ ಹೆಣ್ಮಕ್ಳು ಕೇಳ್ತಾರೆ, ಮಾಂಗಲ್ಯ ಭಾಗ್ಯವನ್ನು ಕೊಡು, ಗಂಡನಕ್ಕಿಂತ ಮೊದಲು ನಾನೇ ಹೋಗಬೇಕು, ನಾನು ಸುಮಂಗಲಿಯಾಗಿ ಹೋಗಬೇಕು ಅಂತ. ಇದು ಹೋಗೋದಲ್ಲೇ ಇರಲಿ, ಗಂಡ ಹೆಂಡತಿ ಇಬ್ಬರು ಸಾಯೋದಿಲ್ಲ. ಇಂತಹ ಪುರುಷನನ್ನ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ನೀನು ಬಹಳ ಸುಂದರನಾದಂತಹ ವ್ಯಕ್ತಿ ಇದ್ದಿ, ನಾನು ಕೂಡ ಸುಂದರಿಯಾಗಿದ್ದೇನೆ. ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣ ಧಾಮ ಭೀರಾತ್ಮತುಲ್ಯ. ನನಗೂ ಒಳ್ಳೆ ರಾಜನ ಮಗಳು, ಚೆನ್ನಾಗಿ ಸಂಪತ್ತಿದೆ, ನನ್ನನ್ನು ಮದುವೆ ಮಾಡಿಕೊಂಡು ಅಂತ ಕೇಳಿದ್ದಾಳೆ. ದೇವರು ನಮಗೆ ಒಲಿಯಬೇಕಾದರೆ ದೇವರಿಗಾಗಿ ನಾವು ಸರ್ವಸ್ವವನ್ನು ಕೊಡಬೇಕು. ಏನೋ ಸ್ವಲ್ಪ ಒಂದು 10 ಜಪ ಮಾಡಿದೆ, ನನಗೇನೋ ಕೆಟ್ಟದ್ದಾಯಿತು, 10 ಜಪ ಮಾಡಿದೆ, ದೇವರು ನನ್ನ ಕೈ ಕೊಟ್ಟುಬಿಟ್ಟ ಅಂತ ಅನ್ನೋದಲ್ಲ. ದೇವರು ಒಲಿಯಬೇಕಾದರೆ ಎಲ್ಲವನ್ನ ಅಂದರೆ ಈ ಜನ್ಮದ್ದಲ್ಲ, ಅನಂತ ಜನ್ಮದಲ್ಲಿ ಮಾಡಿದ ಎಲ್ಲಾ ಪುಣ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಆಗ ದೇವರು ನಮ್ಮ ಮೇಲೆ ಪ್ರೀತನಾಗುವುದಕ್ಕೆ ಕಾರಣ. ಈ ಪಾಳಿ ಯಾರಿಗೆ ಅಂದರೆ ನಮಗಲ್ಲ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾಳೆ. ಪೂರ್ತೇಷ್ಟ ದತ್ತ ನಿಯಮವ್ರತ ದೇವ ವಿಪ್ರ ಧ್ರುವರ್ಚನಾದಿಭಿರಲಂ ಭಗವಾನ್ ಪರೇಶಃ ಆರಾಧಿತೋ ವಿಧಿಗದಾಗ್ರಜಯೇತ್ಯ ಪಾಣಿಂ ಗೃಹಾತು ಮೇ ನತವ ಕೋಶ ಸುತಾದಯೋನ್ನೇ. ಅವಳಂತಾಳೆ, ನಾನು ಕೃಷ್ಣ ನಿನಗಾಗಿ ಪೂರ್ತ ಏನಾದರೂ ಅನ್ನದಾನವನ್ನು ಮಾಡಿದರೆ, ಯಜ್ಞಯಾಗಗಳನ್ನು ಮಾಡಿದರೆ, ನಾನು ಏನೇ ಪುಣ್ಯವನ್ನು ಬ್ರಾಹ್ಮಣರ ಆರಾಧನೆಯನ್ನು ಮಾಡಿದರೆ ಸಾಲೋದಿಲ್ವಾ? ನನ್ನ ಪೂರ್ವ ಜನ್ಮದ, ನನ್ನ ಪಿತೃಗಳ, ನನ್ನ ಪಿತಾಮಹರ ಎಲ್ಲಾ ಪುಣ್ಯವನ್ನು ನಿನಗೆ ನಾನು ಕೊಡ್ತೇನೆ. ಆ ಪುಣ್ಯದಿಂದ ಏನಾಗಬೇಕು? ನೀನು ನನ್ನ ಕೈ ಹಿಡಿಬೇಕು, ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕು, ಇದು ಮಾತ್ರ ನಾನು ನಿನ್ನಲ್ಲಿ ಕೇಳುವುದು ಅಂತ ಸರ್ವಸ್ವವನ್ನು ಮಹಾಲಕ್ಷ್ಮಿ ರುಕ್ಮಿಣಿ ತಾನು ಭಗವಂತನಿಗಾಗಿ ಪ್ರಾರ್ಥನೆ ಮಾಡಿದ್ದಾಳೆ. ಸಾಮಾನ್ಯ ಹೀಗಾಗತ್ತೆ. ಒಂದು ಹುಡುಗನ ಪ್ರೀತಿ ಮಾಡಿರ್ತಾರೆ, ಬಹಳ ಎಲ್ಲರಿಗೂ ಒಂದೇ ಡೈಲಾಗ್, ಅವನಿಲ್ಲದೆ ನಾನು ಬದುಕೋದಿಲ್ಲ ಅಂತ ಅವಳಂತಾಳೆ, ಅಥವಾ ಅವಳಿಲ್ಲದೆ ನಾನು ಬದುಕೋದಿಲ್ಲ ಅಂತ ಇವನಂತಾನೆ. ಮನೆಯಲ್ಲಿ ಸ್ವಲ್ಪ ಆಗ್ರಹ ಮಾಡಿ ಮದುವೆ ಮಾಡಿದ್ರೆ ಒಂದು 6 ತಿಂಗಳಿಗೆ ಅವಳು ಹೋದ್ರು, ಇವನು ಹೊರ ಕೃಷ್ಣಾರ್ಪಣ ಮರೆತು ಬಿಡ್ತಾರೆ. ಹಾಗೇ ತಿಳಿದಿದ್ದೀರ ರುಕ್ಮಿಣಿ ಅಂತಾಳೆ, ನೋಡು ನೀನು ನನ್ನನ್ನು ಮದುವೆ ಆಗಬೇಕು, ಆಗದಿದ್ದರೆ ನಿನ್ನ ಹಣೆ ಬರ, ನಾನು ಇನ್ನೊಬ್ಬ ಹುಡುಗ ಮದುವೆ ಮಾಡಿದ್ದೀನಿ ನಾನು ಅನ್ನೋದಿಲ್ಲ. ಎಷ್ಟೇ ಜನ್ಮ ಆಗಲಿ, ಈ ಜನ್ಮ ಅಲ್ಲ, ಜಹ್ಯಾಮಿ ಅಸೂನು ವ್ರತಕೃಷಾಹ ಶತಜನ್ಮ ಭಿಸ್ಯಾಂ. ದೇವರಿಗಾಗಿ ನಾನು ಸ್ವಲ್ಪ ಹೊತ್ತು ಮೀಸಲಾಗಿಟ್ಟೆ, ದೇವರು ನನಗೆ ಅನುಗ್ರಹ ಮಾಡಲಿಲ್ಲ ಅಲ್ಲ, ಸ್ವಲ್ಪ ಹೊತ್ತು, ಸ್ವಲ್ಪ ದಿನ, ಸ್ವಲ್ಪ ವರ್ಷ ಅಲ್ಲ,
ಅನೇಕ ಜನ್ಮಗಳಾದರೂ ಕಾಯ್ತೇನೆ, ಆದರೆ ನೀನೇ ನನ್ನ ಪಾಣಿಗ್ರಹಣ ಮಾಡಬೇಕೇ ಹೊರತಾಗಿ ಬೇರೆ ಯಾರೂ ಕೂಡ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಅಂದರೆ ಸಿಂಹದ ಪಾಲನ್ನು ನರಿ ತಿಂದು ಹೋದರೆ ಹೇಗೋ ಹಾಗೆ ಇದು ಸಿಂಹದ ಪಾಲು, ನಿನ್ನ ಪಾಲು ನಾನು. ಬೇರೆಯವರು ನನ್ನನ್ನು ಮುಟ್ಟಬಾರದು, ಅವರು ನನ್ನ ನೋಡುವುದಕ್ಕೂ ಸಾಧ್ಯ ಇಲ್ಲ ಅಂತ ಕೃಷ್ಣ ಆ ರುಕ್ಮಿಣಿ ಅದ್ಭುತವಾದ ಪತ್ರವನ್ನು ಬರೆದಿದ್ದಾಳೆ. ಆ ಪತ್ರವನ್ನೆಲ್ಲ ನೋಡಿ ಕೃಷ್ಣ ಬ್ರಾಹ್ಮಣನ ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡ್ಬಿಟ್ಟಂತೆ. ಯಾಕೆ? ವಾದರಾಜ ಗುರುಸಾರ ಹೋಗ್ತಾರೆ. ಯಾಕೆ ಅಂದ್ರೆ ಬ್ರಾಹ್ಮಣನ ಮುಖಾಂತರ ಸಂದೇಶ ಕಳಿಸ್ಬೇಕಾಗಿತ್ತಂತೆ. ಏನು ಅಂದ್ರೆ ಪತ್ರವನ್ನ ತಂದ ಬ್ರಾಹ್ಮಣನ ಕೈಯೇ ನಾನು ಬಿಟ್ಟಿಲ್ಲ ಅಂದ್ರೆ ರುಕ್ಮಿಣಿ ಕೈ ಹೇಗೆ ಬಿಡ್ತೀನಿ, ಮದುವೆ ಮಾಡ್ಕೋತೀನಿ ಅಂತ ತಿಳಿಸುವುದಕ್ಕೆ ಬ್ರಾಹ್ಮಣನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತೆ. ಆ ಬ್ರಾಹ್ಮಣನ ಜೊತೆಯಲ್ಲಿ ಬಂದಿದ್ದಾನೆ. ರಾತ್ರಿ ಒಂದು ವನದಲ್ಲಿ ಮಲಗಿಕೊಂಡಿದ್ದಾರೆ, ವಿದರ್ಭ ದೇಶ. ಆಗ ಬೆಳಗ್ಗೆ ಎದ್ದು ಮದುವೆಯ ಪ್ರಸಂಗ ಎಲ್ಲ ಪ್ರಾರಂಭವಾಗಿದೆ. ಕೃಷ್ಣ ಪರಮಾತ್ಮ ಸುಮ್ಮನೆ ಇದ್ದಾನೆ. ದೇವರ ಪೂಜೆ, ದೇವಿ ದರ್ಶನಕ್ಕೆ ಹೋಗಿ ಬರಲಿ. ಯಾಕೆಂದ್ರೆ ಮದುವೆ ಆಗೋದಂತೂ ನಿಶ್ಚಿತ, ಹುಡುಗ ಒಬ್ಬನೇ ಚೇಂಜ್ ಆಗಲಿ ಅಂತ ಎಲ್ಲ ಪ್ರಕ್ರಿಯೆಗಳು ಆಗಿದೆ. ಈ ಕಡೆಯಲ್ಲಿ ಆ ರುಕ್ಮಿ ಪರಮ ದುಷ್ಟ, ಏನಾಗತ್ತೋ ಅಂತ ಕೃಷ್ಣನ ಮೇಲೆ ಭಯ. ಬಿಚ್ಚು ಗತ್ತಿಯನ್ನು ಹಿಡಿದುಕೊಂಡು ಎಲ್ಲರೂ ನಿಂತಿದ್ದಾರೆ ಸುತ್ತಲೂ ರುಕ್ಮಿಣಿಯನ್ನ ರಕ್ಷಣೆ ಮಾಡಬೇಕು ಅಂತ. ದೇವಿ ಪೂಜೆಯನ್ನು ಮುಗಿಸಿಕೊಂಡು ಬರ್ತಾ ಇದ್ದಾರೆ. ಒಂದು ಬಾರಿ ಹೀಗೆ ಒಂದು ಕ್ಷಣ ಎಲ್ಲರೂ ಮೂರ್ಛಿತರಾದವರಂತೆ ನಿಂತಿದ್ದಾರೆ. ಕೃಷ್ಣ ಬಂದ ಅನ್ನುವಷ್ಟರಲ್ಲಿ ಕರೆದುಕೊಂಡು ಹೋಗೇ ಬಿಟ್ಟಿದ್ದಾನೆ. 100 ಯೋಜನೆ. ಏನ್ ಕೃಷ್ಣ ಪರಮಾತ್ಮನಿಗೆ ಹೋಗ್ಬೇಕಾದ್ರೆ ಇಲ್ಲಿದ್ದ ದೇವರು ಅಲ್ಲಿ ಹೋಗ್ಬೇಕಾಗಿಲ್ಲ. ದೇವರು ಇಲ್ಲಿದ್ದ ದೇವರು ಅದೃಶ್ಯನಾಗಿ ಅಲ್ಲಿ ಕಾಣಿಸ್ಬಿಟ್ರೆ ಮುಗಿದೋಯ್ತಷ್ಟೇ. ತಥಾವತೋನ್ಯಾನತ್ತೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದದಾತಿ. ದೇವರು ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ, ದೇವರು ಓಡುವ ಎಲ್ಲರನ್ನು ದಾಟಿದ್ದಾರಂತೆ. ಹೇಗೆ ಅಂದ್ರೆ ಓಡಿ ಅಲ್ಲ, ನಿಂತಲ್ಲೇ ನಿಂತು. ತದ್ಧಾವತಃ ಅನ್ಯಾನತ್ತೇತಿ, ತಾನು ಓಡದೆ ಓಡುವವರನ್ನು ದಾಟಿದ್ದಾನಂತ. ಅದರ ಅರ್ಥ ಸರ್ವಾಂತರ್ಯಾಮಿ ಆಗಿದ್ದಾನೆ ಕೃಷ್ಣ. ಹೀಗೆ ಕರೆದುಕೊಂಡು ಹೋಗಿದ್ದಾನೆ. ರುಕ್ಮಿ ಯುದ್ಧ ಮಾಡುವುದಕ್ಕೆ ಬಂದ್ರೆ ಬಲರಾಮ ಎಲ್ಲರನ್ನು ಸೋಲಿಸಿದ್ದಾನೆ. ರುಕ್ಮಿ ಮಾತ್ರ ಓಡಿ ಬಂದ. ಎಲ್ಲಿಂದ ಎಲ್ಲಿಯವರೆಗೆ? ಇಲ್ಲಿ ವಿದರ್ಭ ದೇಶದಿಂದ ಗೋದಾವರಿ ತಟದವರೆಗೆ ಕರೆದುಕೊಂಡು ಹೋಗಿದ್ದಾನಂತೆ. ರುಕ್ಮಿಣಿ ಹೇಳಿದ್ಲು, ಹಿಂಗೆ ಬಹಳ ಓಡಿಸಬೇಡ, ನಮ್ಮ ಹತ್ತಿರ ನಿಂತು ಯುದ್ಧ ಮಾಡಿ ಅವರನ್ನು ವಿರೂಪನನ್ನಾಗಿ ಮಾಡಿದ್ದಾನೆ. ರುಕ್ಮಿಣಿಯನ್ನ ಮನೆಗೆ ಕರೆದುಕೊಂಡು ಬಂದ ವೃಂದಾವನಕ್ಕೆ. ಅಲ್ಲಿದ್ದ ಜನ ಎಲ್ಲ 2 ಭಾಗವಾಗಿ ಆ ರುಕ್ಮಿಣಿಯ ವಿವಾಹದ ಪ್ರಸಂಗ ಅಲ್ಲಿ ನಡೆದು ಹೋಗಿದೆ. ದ್ವಾರಕಾಯ ಭೂದ್ರಾಜನ್ ಮಹಾನ್ ಮೋದ ಪುರೋಕಸಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಂ ಶ್ರೀಯಪತಿಂ. ಅಲ್ಲಿದ್ದ ಜನ ಎಲ್ಲ ಸಂತೋಷಪಟ್ಟಿದ್ದಾರೆ. ಆ ರುಕ್ಮಿಣಿಯ ಅಂತಃಪಟವನ್ನು ತರದಿದ್ದಾರೆ. ಅವರಿಬ್ಬರ ಅನ್ಯೋನ್ಯವಾದ ವೀಕ್ಷಣ ಹೇಗೆ ನೋಡ್ತಾ ಇದ್ದಾರೆ. ನಾ ಇಂಥ ವರ ಯಾವತ್ತೂ ನೋಡಿಲ್ಲ ಅಂತ ಅವಳು, ಇಂಥ ಕನ್ಯೆಯನ್ನು ಯಾವತ್ತೂ ನೋಡಿಲ್ಲ ಅಂತ ಇವನು. ಅವರಿಬ್ಬರು ನಿತ್ಯಾವಿಯೋಗಿಗಳು, ಮಹಾನುಭಾವರು. ಹಾಗಿದ್ದರೂ ಸ್ತ್ರೀ ಪುರುಷರು ಯಾವ ರೀತಿ ವಿವಾಹ ಮಾಡಿಕೊಳ್ಳಬೇಕು ಅಂತ ತಿಳಿಸುವುದಕ್ಕೆ ಅಲ್ಲಿ ಕನ್ಯಾ ವೀಕ್ಷಣ ಆಗಿದೆ. ಮಾಂಗಲ್ಯ ಧಾರಣವನ್ನು ಮಾಡಿಸಿದ್ದಾರೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಭದ್ರಾ ವಿಶುಭಗೆ ಚಿರಂಜೀವ ಮಯಾ ಸಹ. ವಿವಾಹದ ಪ್ರಸಂಗ ಇಲ್ಲಿ ನಡೆದು ಹೋಗಿದೆ. ಅದಾದ ಮೇಲೆ ಸತ್ರಾಜಿತ ಅಂತ ಒಬ್ಬ ರಾಜ, ಆ ಕೊಡೋದಿಲ್ಲ, ನನಗೆ ಸೂರ್ಯ ಕೊಟ್ಟಂತಹ ಮಣಿ, ಆ ಮಣಿಯನ್ನ ಒಂದು ಬಾರಿ ಅವರ ತಮ್ಮ ಪ್ರಸೇನ ಅಂತ ಅವರು ಧಾರಣೆ ಮಾಡಿ ಹೋಗಿದ್ದಾನೆ. ಹೋದಾಗ ಒಂದು ಸಿಂಹ ಆ ಪ್ರಸೇನವನ್ನು ಸಂಹಾರ ಮಾಡಿತು. ಸ್ವಲ್ಪ ದಿನ ಆಗಿ ನೋಡ್ತಾರೆ, ಪ್ರಸೇನ ಇಲ್ಲ, ಮಣಿಯೂ ಇಲ್ಲ. ಹಾಗಾದ್ರೆ ಕೃಷ್ಣನೇ ಪ್ರಸೇನವನ್ನು ಸಂಹಾರ ಮಾಡಿದ್ದಾನೆ ಅಂತ ಎಲ್ಲ ಕಡೆ ಕರ್ಣೆ ಕರ್ಣೆ ಜಪಂಜನ. ರಾಜ ಮಂತ್ರಿ ಮುಂದೆ ಹೇಳ್ದ, ಯಾರಿಗೂ ಹೇಳ್ಬೇಡ ಅಂತ. ಮಂತ್ರಿ ಅವನ ಹೆಂಡತಿ ಮುಂದೆ ಹೇಳ್ದ, ಯಾರಿಗೂ ಹೇಳ್ಬೇಡ ಅಂತ. ಅಲ್ಲಿ ಮುಗಿದೋಯ್ತು, ಯಾರಿಗೂ ಹೇಳ್ಬೇಡ. ಇವನು ಹೊರ ಕುಳಿತುಕೊಂಡು ಅವಳ ಕಟ್ಟೆಯ ಮೇಲೆ ಎಲ್ಲರಿಗೂ ಹೇಳಿ ಯಾರಿಗೂ ಹೇಳ್ಬೇಡ. ಹೀಗೆ ಅದು ಇವನ ದೇಶದಿಂದ ಕೃಷ್ಣನವರೆಗೆ ಹೋಯಿತು ಸುದ್ದಿ. ಹಾಗಾದ್ರೆ ಬಂದ ಅಪವಾದವನ್ನು ಕಳೆದುಕೊಳ್ಳಬೇಕು ಅಂತ ಎಲ್ಲ ಯಾದವರನ್ನ ಕರೆದುಕೊಂಡು ಕೃಷ್ಣ ಹೋಗಿದ್ದಾನೆ. ಹೋದ, ಅಲ್ಲಿ ಹೋಗಿ ನೋಡಿದರೆ ಪ್ರಸೇನ ಸತ್ತು ಬಿದ್ದಿದ್ದ. ಅವನ ಮುಂದೆ ರಕ್ತದ ಕಲೆಗಳನ್ನು ಹುಡುಕಿಕೊಂಡು ಹೋದರೆ ಸಿಂಹವು ಸತ್ತು ಬಿದ್ದಿದೆ. ಅದೇ ರಕ್ತದ ಕಲೆಗಳನ್ನ ಹಾಗೆ ಅನುಸರಿಸಿಕೊಂಡು ಹೋದರೆ ಒಂದು ಗುಹೆಯ ಒಳಗೆ ಹೋಗಿದ್ದಾರೆ. ಗುಹೆಯ ಒಳಗೆ ಹೋಗಿ ಅಲ್ಲಿ ಒಂದು ಮಗು ಮಲಗಿಕೊಂಡಿದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋಧಿ ತವಹ್ಯೇಷಸ್ಯ ಮಂತಕಃ. ಆ ಕನ್ಯೆ ಮಗುವನ್ನು ಆಟ ಆಡಿಸ್ತಾ ಇದ್ದಾಳೆ. ಅದನ್ನು ನೋಡಿ ಕೃಷ್ಣ ಪರಮಾತ್ಮ ಯಾರಿದು ಅಂತ ನೋಡಿದರೆ ಅಲ್ಲಿ ಜಾಂಬವಂತ ಅವನು ಇದ್ದಾನೆ. ಅವನ ಜೊತೆಗೆ ಅನೇಕ ದಿನಗಳವರೆಗೆ ಯುದ್ಧವನ್ನು ಆಡಿ ಕೊನೆಗೆ ಅವನನ್ನು ಜೋರಾಗಿ ಗುದ್ದಿದ್ದಾನೆ. ಆಗ ಗೊತ್ತಾಯಿತು ದೇವರೇ ಬಂದಿದ್ದಾನೆ ಅಂತ. ಕಾಲಿಗೆ ಬಿದ್ದ. ರಾಮಾವತಾರದಲ್ಲಿ ಪ್ರಾರ್ಥನೆ ಮಾಡಿದ್ದ ಅವನು,
ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು, ಆದರೆ ಈಗ ನಿನ್ನ ಪಕ್ಷದಲ್ಲೇ ಇದ್ದೇನೆ, ಆಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಗ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಿದ್ದ, ಮುಂದೆ ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ. ಹಾಗೆ ಅವನ ಉದ್ಧಾರವನ್ನು ಮಾಡಿ ಜಾಂಬವತಿಯನ್ನು ವಿವಾಹ ಮಾಡಿಕೊಂಡು ಬಂದಿದ್ದಾನೆ. ಈ ಕಡೆಯಲ್ಲಿ ಸತ್ಯಭಾಮೆಯನ್ನು ಕೂಡ ಸತ್ರಾಜಿತ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಹೀಗೆ ಅಷ್ಟಮಹಿಷಿಯರು ಅಂತ 8 ಜನ ಮಹಿಷಿಯರನ್ನ ವಿವಾಹ ಮಾಡಿಕೊಂಡ. ನರಕಾಸುರನ ಕಾರಾಗೃಹದಲ್ಲಿರುವಂತಹ ನರಕಾಸುರನ ಸಂಹಾರವನ್ನು ಮಾಡಿ ಅಲ್ಲಿರುವ 16,100 ಜನರನ್ನು ಕೂಡ ಅಗ್ನಿಪುತ್ರಿಯರನ್ನ ವಿವಾಹವಾಗಿದ್ದಾನೆ ಕೃಷ್ಣ ಪರಮಾತ್ಮ. ಹೀಗೆ 16,108 ಜನರನ್ನ ಅನುಗ್ರಹವನ್ನ ಮಾಡಿ ಅವರ ಜೊತೆಗೆ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಕೃಷ್ಣ ಎನ್ನುವುದಾಗಿ ತಿಳಿಸ್ತಾರೆ. ಅದ್ಭುತವಾದ ಪ್ರಾರ್ಥನೆಗಳಿದೆ. ಒಂದು ಬಾರಿ ಕೃಷ್ಣ ಪರಮಾತ್ಮ ಗ್ರಹಣ ಸ್ನಾನಕ್ಕೆ ಅಂತ ಎಲ್ಲರನ್ನ ಕರೆದುಕೊಂಡು ಹೋಗಿರ್ತಾನಂತೆ. ಹೋದಾಗ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ದ್ರೌಪದಿ, ಕುಂತಿ ಎಲ್ಲರೂ ಬಂದಿರ್ತಾರಂತೆ. ಬಂದಾಗ ಆ ಎಲ್ಲ 8 ಜನರನ್ನ, ತನ್ನ ಹೆಂಡತಿಯರನ್ನ ಕರೆದುಕೊಂಡು ಹೋಗಿ ನಮಸ್ಕಾರ ಮಾಡಿಸಿದ್ದಾನಂತೆ ದ್ರೌಪದಿಗೆ. ಇವರಿಗೆ ನಮಸ್ಕಾರ ಮಾಡಿ, ನಮ್ಮ ವಂಶದ ಹಿರಿಯರಿವರೆಲ್ಲ ಅಂತ ಮಾಡಿದರೆ ಅವನು ಕೇಳಿದ್ರು, ಅಲ್ಲೋ 8 ಮದುವೆ ಮಾಡ್ಕೊಂಡು ಒಂದಕ್ಕಾದ್ರೂ ಕರಿಬಾರ್ದೇನಪ್ಪ, ಗೊತ್ತಾಗಿಲ್ಲ, ಅರ್ಜೆಂಟ್ ಒಳಗಾಯ್ತು, ಬಿಟ್ಬಿಡು ಅಂತ ಅಂದು. ಆ 8 ಜನರನ್ನ ಕೇಳಿದ್ದಾರಂತೆ ದ್ರೌಪದಿ, ನೀವು ಯಾರು, ನಿನ್ನೆಲ್ಲ ಹೇಗೆ ಮದುವೆ ಆದ ಕೃಷ್ಣ ಅಂತ. ಒಬ್ಬೊಬ್ಬರು ತಮ್ಮ ಕಥೆಗಳನ್ನು ಹೇಳಿಕೊಂಡಿದ್ದಾರೆ. ರುಕ್ಮಿಣಿ ಹೇಳಿದ್ದು ನನ್ನ ರಾಕ್ಷಸ ವಿಧಿಯಿಂದ ಮದುವೆಯಾದ, ಇವಳು ಹೇಳಿದ್ದು ಸತ್ಯಭಾಮೆ ನನ್ನನ್ನು ಹೀಗೆ ನಮ್ಮ ಅಪ್ಪ ತಪ್ಪು ಮಾಡಿದ್ದ, ಎಲ್ಲವೂ ಹೇಳಿದ್ದಾರೆ. ಕಾಲಿಂದಿ ಅಂತ ಬಹಳ ಸುಂದರವಾದ ಪ್ರಸಂಗ. ಅವರೆಲ್ಲ ತಮ್ಮ ಪರಿಚಯವನ್ನು ಮಾಡಿಕೊಂಡು ಕೊನೆಗೆ ಹೇಳ್ತಾರೆ, ದೇವರ ಮುಂದೆ ನಾವು ಎಷ್ಟರ ಮಟ್ಟಿಗೆ ದಾಸರು ಅಂತ. ಆ ಕಾಲಿಂದಿ ಎನ್ನುವ ಕನ್ಯೆ ಹೇಳ್ತಾರಂತೆ, ನನ್ನನ್ನು ಕೃಷ್ಣ ಪರಮಾತ್ಮ ಮದುವೆ ಆದ, ನೀನೇನ್ ಮಾಡ್ತಿ ದೇವರ ಮನೆಯಲ್ಲಿ? ನಾನು ಏನ್ ಮಾಡ್ತೀನ, ನಾನು ದೇವರ ಹೆಂಡತಿ, ಇಡೀ ಮನೆ ನನ್ನ ಕೈಯಲ್ಲೇ ಇದೆ ಅಂತ ಹೇಳಿಲ್ಲ ಅವಳು ಹೇಳ್ತಾಳೆ. ತದ್ಗ್ರಹಮಾರ್ಜನೀತಿ, ಅವಳು ಹೇಳ್ತಾಳೆ, ನಾನು ದೇವರ ಮನೆಯಲ್ಲಿ ಕಸ ಗುಡಿಸುವ ಕಸಪರಿಗೆ ನಾನು ಅಂತ ಹೇಳಿಕೊಳ್ತಾಳೆ. ದೇವರ ಮುಂದೆ ನಾವು ಎಷ್ಟು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಅನ್ನುವುದನ್ನು, ಮಹಾಲಕ್ಷ್ಮಿಯ ಸನ್ನಿಧಾನ ಅವರಲ್ಲೆಲ್ಲ. ಅವಳು ಹೇಳ್ತಾಳೆ, ನಾನು ದೇವರ ಮನೆ ಕಸ ಗುಡಿಸುವ ಒಬ್ಬ ಕೆಲಸದವಳು ಅಂತ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾಳೆ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ. ಅವರಲ್ಲೆಲ್ಲ 10 ಮಕ್ಕಳನ್ನು ಕೃಷ್ಣ ಪರಮಾತ್ಮ ತಾನು ಪಡೆದಿದ್ದಾನಂತೆ. ಎಷ್ಟು ಮಕ್ಕಳಿದ್ರು ಕೃಷ್ಣನಿಗೆ ಅಂದರೆ 3,00,00,000 ಮಕ್ಕಳಲ್ಲ, 3 ಕೋಟಿ ಜನ, 3 ಕೋಟಿ ಚಿಲ್ಲರೆ ಜನ ಅಧ್ಯಾಪಕರಿದ್ರಂತೆ ಮಕ್ಕಳಿಗೆ ಪಾಠ ಹೇಳುವುದಕ್ಕೆ. ಅಂದರೆ ಅಷ್ಟು ಜನ ಅಧ್ಯಾಪಕರು ಅಂದ್ಮೇಲೆ ಮಕ್ಕಳಿಗೆ 8 ಜನ ಇದ್ರು ಅಂತ ನಾವು ಲೆಕ್ಕ ಹಾಕಿಕೊಳ್ಬೇಕು. ಅಷ್ಟು ಜನ ಸಂತಾನವನ್ನು ಕೃಷ್ಣ ಪರಮಾತ್ಮ ಪಡೆದು ತಾನು ಅದ್ಭುತವಾದ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಶ್ರೀ ಶುಕೌವಾಚ ಕೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವೃತಃ ಭುವೋ ಅವತಾರಯನ್ ಭಾರಂ ಜವಿಷ್ಠಂ ಜನಯನ್ ಕಲಿಂ. ಆಗ ಹೀಗೆ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಇರ್ತಾ ಇರುವಾಗ ಕೃಷ್ಣ ಪರಮಾತ್ಮ ಚಿಂತನೆ ಮಾಡಿದ, ತನ್ನ ಅವತಾರದ ಪ್ರಸಂಗ ಮುಗಿದಿದೆ, ಹಾಗಾದರೆ ನಾನು ಇನ್ನು ಇಲ್ಲಿ ಇರಬಾರದು, ಹೊರಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿಕೊಂಡು ನಾನು ಈ ಅವತಾರವನ್ನು ಬಿಡಬೇಕು ಅಂತ ಚಿಂತನವನ್ನು ಮಾಡಿ ಒಂದು ದಿವಸ ಪ್ರಭಾಸ ಅಂತ ಒಂದು ಕ್ಷೇತ್ರ, ಆ ಪ್ರಭಾಸ ಕ್ಷೇತ್ರಕ್ಕೆ ಎಲ್ಲರನ್ನೂ ಕೂಡ ಒಂದು ಪರ್ವಕಾಲದ ಸ್ನಾನಕ್ಕೆ ಅಂತ ಕೃಷ್ಣ ಕರೆದುಕೊಂಡು ಹೋಗಿದ್ದಾನೆ. ಅನೇಕ ಋಷಿಗಳು, ಜ್ಞಾನಿಗಳು ಎಲ್ಲರೂ ಬಂದಿದ್ರು. ಆ ಪ್ರಭಾಸ ಕ್ಷೇತ್ರ ಬಹಳ ವಿಶೇಷವಾದಂತಹ ಕ್ಷೇತ್ರ. 2 ನದಿಗಳು ಸಮುದ್ರಕ್ಕೆ ಸಂಗಮ ಆಗುವಂತಹ ಒಂದು ಕ್ಷೇತ್ರ. ಸರಸ್ವತಿ, ಹಿರಣ್ಯ ಅಂತ 2 ನದಿಗಳು, ಅವುಗಳು ಸಾಗರಕ್ಕೆ ಸಂಗಮ ಆಗುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಸ್ನಾನ ಆಯಿತು. ಒಂದು ದಿನ ಈ ಗೋಪಾಲಕರೆಲ್ಲ ಸೇರಿ ಸಾಂಬನಿಗೆ ಹೊಟ್ಟೆಯಲ್ಲಿ ಬಟ್ಟೆಯ ಗಂಟನ್ನು ಹಾಕಿದ್ದಾರೆ. ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ರು. ಹೋಗಿ ಕೇಳಿದ್ರು ಚೇಷ್ಟೆ ಮಾಡಬೇಕು ಅಂತ. ಸ್ತ್ರೀ ವೇಷವನ್ನು ಹಾಕಿ, ಈ ವ್ಯಕ್ತಿಯಲ್ಲಿ ಗಂಡಾಗತ್ತೋ ಹೆಣ್ಣಾಗತ್ತೋ ಹೇಳಿ ನೋಡೋಣ ಅಂತ ಕಣ್ಮುಚ್ಚಿ ನೋಡಿದರು. ಜ್ಞಾನಿಗಳ ಅವಹೇಳನ ಮಾಡುವುದಕ್ಕೆ ಬಂದಿದ್ದಾರೆ. ಅದರಲ್ಲಿ ಒಂದು ವನಿಕೆ ಹೋಗ್ತದೆ, ಅದರಿಂದಲೇ ನಿಮ್ಮೆಲ್ಲರ ನಾಶವಾಗತ್ತೆ ಅಂತ ಶಾಪ ಕೊಟ್ಟಿದ್ದಾರೆ. ಬಂದು ರಾಜನಿಗೆ ಹೇಳಿದರು. ಭಯ ಆಯಿತು. ಕರು ನೋಡ್ತಾರೆ, ಒಳಗೆ ವನಿಕೆ ಇದೆ ಹೊಟ್ಟೆಯಲ್ಲಿ. ಆಗ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಕೊಟ್ಟಿ ಸಮುದ್ರದ ಆಚೆಯಲ್ಲಿ ಎಸೆದು ಬಿಡಿ ಅಂತ ಎಸೆದಿದ್ದಾರೆ. ಅದರ ಮುಂದೆ ಒಂದು ಕಬ್ಬಿಣದ ಮಳೆ ತುಂಬಿತ್ತು. ಅದನ್ನು ಸಮುದ್ರದ ಒಳಗೆ ಎಸೆದು ಬಿಟ್ಟಿದ್ದಾರೆ. ಹೀಗೆ ಪ್ರಸಂಗ ನಡೆದು ಹೋಗಿದೆ. ಒಂದು ದಿವಸ ತಮೇಕದಾತು ದೇವರ್ಷಿಂ ವಸುದೇವೋ ಗ್ರಹಾಗತಂ ಅರ್ಚಿತಂ ಸುಖಮಾಸೀನಂ ಅಭಿವಂದ್ಯಮಿದಮಬ್ರವೀತ್. ಒಂದು ದಿವಸ ದ್ವಾರಕಾ ಪಟ್ಟಣದಲ್ಲಿ ತಾನು ಇರುವಾಗ ನಾರದರು ಬಂದಿದ್ದಾರೆ. ಆ ಪ್ರಸಂಗದಲ್ಲಿ ನಾರದರು ಬಂದಾಗ ನಂದ ಪ್ರಶ್ನೆಯನ್ನು ಮಾಡ್ತಾನೆ, ಸ್ವಾಮಿ, ನನಗೆ ಭಗವತ್ ತತ್ವಗಳ ಉಪದೇಶವನ್ನು ಮಾಡಿ, ಕೃಷ್ಣ ಪರಮಾತ್ಮನ ಲೀಲೆಗಳನ್ನು ಉಪದೇಶ ಮಾಡಿ ಅಂತ ವಸುದೇವ ತಾನು ಕೇಳ್ತಾನೆ. ಕೇಳಿದಾಗ ನಾರದರು ಅದ್ಭುತವಾದ ಭಗವಂತನ ಮಹಿಮೆಗಳನ್ನೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿನಗೊಂದು
ಕತೆ ಹೇಳ್ತೇನೆ ಕೇಳು ಅಂತ ಹೇಳಿದ್ದಾರೆ. ವಿದೇಹ ಪಟ್ಟಣದ ಒಬ್ಬ ರಾಜ, ಆ ರಾಜ ಯಜ್ಞವನ್ನು ತಾನು ಮಾಡ್ತಾ ಇರುವಾಗ ಅಲ್ಲಿ ಅನೇಕ ಜನ ಜ್ಞಾನಿಗಳು ಬಂದಿದ್ದಾರೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ವಿಪ್ಪಲಾಯನ, ಆವಿರ್ಹೋತ್ರ, ಧ್ರುಮಿಲ, ಚಮಸ, ಕರಭಾಜನ ಅಂತ 10 ಜನ ಮುನಿಗಳು. ಆ 10 ಜನ ಋಷಿಗಳು ಬಂದಿದ್ದನ್ನು ನೋಡಿ ಬಹಳ ಸಂತೋಷವಾಗಿದೆ ರಾಜನಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೆ ಭಗವಂತನ ತತ್ವಗಳ ಉಪದೇಶವನ್ನು ಮಾಡಿ ಅಂತ ಕೇಳಿದ್ದಾರೆ. ಆಗ ಒಬ್ಬೊಬ್ಬರಾಗಿ ಉಪದೇಶವನ್ನು ಮಾಡ್ತಾರೆ. ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮಗ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ನೋಡಪ್ಪ, ಭಗವತ್ ಭಕ್ತರು ಹೇಗಿರ್ತಾರೆ, ಅವರಿಗೆ ಯಾರಿಂದಲೂ ಭಯ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ತಾನೇ ಭಯ ಆಗಬೇಕು, ಆದರೆ ಅವರಿಗೆ ಶರೀರದ ಮೇಲೆ ಅಭಿಮಾನವೇ ಇರೋದಿಲ್ಲ. ಹೀಗಾಗಿ ಅವರು ಆನಂದದಿಂದ ಇರ್ತಾರೆ. ಭಗವದ್ ಭಕ್ತರ ದಾಸರು ಹೇಳ್ತಾರಲ್ಲ, ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ. ಹಾಗೆ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿರಜ್ಜೋ ವಿಚರೇದ ಸಂಘ. ದೇವರ ನಾಮವನ್ನು ಹೇಳುವಾಗ ನಾಚಿಕೆ ಆಗಬಾರ್ದಂತ. ಅಯ್ಯೋ, ನಾನು ಚೆನ್ನಾಗಿ ಹಾಡದೇ ಇದ್ರೆ ರಾಗ ಚೆನ್ನಾಗಿ ಬರುತ್ತೋ ಇಲ್ವೋ, ಆಲಾಪ ಚೆನ್ನಾಗಿ ಬರುತ್ತೋ ಇಲ್ವೋ, ನಾನು ಶ್ಲೋಕ ಹೇಳುವಾಗ ಏನಾಗುತ್ತೆ, ಯಾರನ್ನು ನೋಡಿಯೂ ಸಂಕೋಚ ಪಡಬಾರದು. ನನಗೆ ದೇಹವನ್ನು, ಶರೀರವನ್ನು, ಇಂದ್ರಿಯವನ್ನು ಕೊಟ್ಟ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡುವುದಕ್ಕೆ ಯಾರ ಹಕ್ಕಿ ಯಾಕೆ ನನಗೆ? ಹಾಗೆ ಆನಂದದಿಂದ ತಾನು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಕವಿ ಎನ್ನುವ ಜ್ಞಾನಿಗಳು ಉಪದೇಶವನ್ನು ಮಾಡಿದ್ದಾರೆ. ಹರಿ ಎನ್ನುವಂತಹ ಜ್ಞಾನಿಗಳು ಭಗವಂತನ ಮಹಿಮೆಗಳ ಬಗ್ಗೆ ಅದ್ಭುತವಾದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹೀಗೆ 10 ಜನರು ಕೂಡ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತದ. ದೇವರಿಗಾಗಿ ಮಾಡಿದ ಎಲ್ಲ ಕರ್ಮಗಳು, ನನ್ನ ದೇಹದಿಂದ, ಮನಸ್ಸಿನಿಂದ, ವಾಚನಿಕವಾಗಿ ಏನೇನು ಕರ್ಮಗಳನ್ನು ಮಾಡಿದ್ದೇನೆ ಅದೆಲ್ಲವೂ ನಿನ್ನ ಪೂಜೆಯಾಗಲಿ ಅಂತ ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಇದು ನಿಜವಾದಂತಹ ಪೂಜೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ಭಗವಂತ ಯಾವ ಯಾವ ಯುಗಗಳಲ್ಲಿ ಯಾವ ರೀತಿ ಇರ್ತಾನೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಕೃತ, ತ್ರೇತ, ದ್ವಾಪರ, ಕಲಿ ಎನ್ನುವುದಾಗಿ 4 ಯುಗಗಳಪ್ಪ. ಆ ಕೃತಯುಗದಲ್ಲಿ ಕೃಷ್ಣ ಪರಮಾತ್ಮ, ಕೃತೇ ಶುಕ್ರಶ್ಚತುರ್ಬಾಹು, ಕೃಷ್ಣ ಪರಮಾತ್ಮ ಬಿಳಿ ವರ್ಣದಿಂದ ದೇವರಿರ್ತಾನಂತೆ. 4 ಬಾಹುಗಳು ಕೃಷ್ಣ ಭಗವಂತನಿಗೆ ಆಗ ಇರುತ್ತೆ. ಕೃಷ್ಣಾಜಿನವನ್ನು ಧಾರಣೆ ಮಾಡಿರ್ತಾನೆ. ಹೀಗೆಲ್ಲ ಕೃಷ್ಣ ಪರಮಾತ್ಮ ಕೃತಯುಗದಲ್ಲಿ ಇರ್ತಾನೆ. ತ್ರೇತಾಯುಗದಲ್ಲಿ ರಕ್ತವರ್ಣ, ಕೆಂಪು ಬಣ್ಣ, ಒಳ್ಳೆಯ ಸೂರ್ಯೋದಯದ ಪ್ರಸಂಗದಲ್ಲಿ ಇರುವಂತಹ ಒಂದು ಕೆಂಪು ಬಣ್ಣ ಭಗವಂತನಲ್ಲಿ ಇರುತ್ತೆ. ಆಗ ಭಗವಂತ ತಾನು ಅನೇಕ ಸೃಕ್ಸೃವಾದಿಗಳನ್ನು ಧಾರಣೆ ಮಾಡಿರ್ತಾನಂತೆ. ಅಲ್ಲಿರುವ ಭಗವಂತನನ್ನು ಜನ ಎಲ್ಲ ಸ್ತೋತ್ರ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಶ್ಯಾಮವರ್ಣ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಒಳ್ಳೆಯ ಶ್ಯಾಮವರ್ಣ ಅಂದರೆ ಕಪ್ಪಲ್ಲ, ನೀರು ತುಂಬಿದ ಮೋಡದಂತೆ ಭಗವಂತನ ವರ್ಣ ಇರುತ್ತದೆ. ಆಗ ಶ್ರೀವತ್ಸಾದಿವಿರಂಕೈಶ್ಚ ಲಕ್ಷಣೈರುಪರಕ್ಷಿತ, ಶ್ರೀವತ್ಸಾದಿಗಳನ್ನು ಧಾರಣೆ ಮಾಡಿರ್ತಾನೆ. ಅಲ್ಲಿರುವ ಭಗವಂತನನ್ನು ಭಕ್ತರು ಪೂಜೆ ಮಾಡುತ್ತಾರೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸ ಪಾರ್ಷದಂ. ಕಲಿಯುಗದಲ್ಲಿ ಕೃಷ್ಣ ಕಪ್ಪು ವರ್ಣದವನಾಗಿ ಇರ್ತಾನೆ. ಎಲ್ಲ ತನ್ನ ಭಕ್ತರ ಜೊತೆಗೆ ಇರ್ತಾನೆ. ವಿಶೇಷವಾಗಿ ಇದರಲ್ಲಿ ಯಜ್ಞಗಳಿಂದ, ಕೀರ್ತನೆಗಳಿಂದ ಭಗವಂತನ ಪೂಜೆಯನ್ನು ಕಲಿಯುಗದ ಜನ ಮಾಡುತ್ತಾರೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಒಂದಾಮಹೆ ಪುರುಷತೆ ಚರಣಾರವಿದ್ದಂ. ಅನೇಕ ಲೀಲೆಗಳನ್ನು ತೋರಿದ ಭಗವಂತ ಅಂತ ನಾರದರು ವಸುದೇವನಿಗೆ ಅನೇಕ ಭಗವಂತನ ತತ್ವಗಳನ್ನು ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಭಗವಂತ ಒಂದು ಬಾರಿ ತನ್ನ ರೂಪವನ್ನು ತಾನು ಉಪಸಂಹಾರ ಮಾಡಬೇಕು ಅಂತ ಒಂದು ಗಿಡದ ಬದಿಯಲ್ಲಿ ಕುಳಿತುಕೊಂಡಿದ್ದಾನೆ. ಉದ್ಧವ ಬಂದ, ನೀನೇ ಹೋದ್ಮೇಲೆ ನಾನು ಯಾಕೆ ಕುಳಿತಿರಬೇಕು, ನಾನು ಇರೋದಿಲ್ಲ, ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಉದ್ಧವ. ಏನು ಕೃಷ್ಣನಿಗಾಗಿ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧನಾದ ಭಗವದ್ಭಕ್ತ ಉದ್ಧವ. ಆಗ ಉದ್ಧವ ದೇವರು ಹೇಳಿದ, ನೀನು ಇಲ್ಲೇ ಇರಬೇಕು, ನೀನೆಲ್ಲ ತತ್ವಗಳ ಉಪದೇಶವನ್ನು ಎಲ್ಲರಿಗೂ ಮಾಡಬೇಕಪ್ಪ. ನಿನಗೆ ಶಾಸ್ತ್ರಗಳ ಎಂತಹ ಪುಣ್ಯವಂತ ನೋಡ್ರಿ, ದೇವರೇ ಸ್ವಯಂ ಭಾಗವತ ಪ್ರತಿಪಾದ್ಯನಾದ ದೇವರನ್ನ ಭಾಗವತದಲ್ಲಿ ಚಿಂತನೆ ಮಾಡಿದರೆ ಇಷ್ಟು ಪುಣ್ಯ ನಮಗೆ ಆನಂದವಾಗಬೇಕಾದ್ರೆ ದೇವರ ಬಾಯಿಂದ ಭಾಗವತವನ್ನು ಕೇಳಿದ ಮಹಾನುಭಾವ ಉದ್ಧವ. ಅನೇಕ ತತ್ವಗಳ ಉಪದೇಶವನ್ನು ಮಾಡಿದ್ದಾನೆ. ನೋಡಪ್ಪ, ಹಿಂದೆ ಒಬ್ಬ ಸನ್ಯಾಸಿ ತಾನು ಅರಣ್ಯದಲ್ಲಿ ಹೋಗ್ತಾ ಇರುವಾಗ ಅವನಿಗೆ ಒಂದು ಆಶ್ಚರ್ಯಕರವಾದಂತಹ ರಾಜನಿಗೆ ಒಂದು ಪ್ರಸಂಗ ತೋರಿದೆ. ಅಲ್ಲಿ ಒಬ್ಬ ಸನ್ಯಾಸಿ ಕುಳಿತುಕೊಂಡಿದ್ದ, ಆನಂದದಿಂದ ಇದ್ದ ಅವನ ಭಿಕ್ಷು. ಯಾಕೆ ಅಂತ ಕೇಳಿದ್ರೆ ಅವನು ಹೇಳಿದ, ನನಗೆ ಅನೇಕ ಗುರುಗಳಿದ್ದಾರೆ. ಸೂರ್ಯೋಗ್ನಿಖಂ ಮರುದ್ಗಾವ. ಆ ಅವಧೂತ ಹೇಳಿದ್ದಾನೆ, ನನಗೆ ಅನೇಕ ಜನ ಗುರುಗಳಿದ್ದಾರೆ, ಆ ಎಲ್ಲ ಗುರುಗಳಿಂದ ನಾನು ಪಾಠ ಕಲಿತಿದ್ದೇನೆ. ಹಾಗಾದ್ರೆ ಯಾವ ವಿದ್ಯಾಪೀಠ, ಅಧ್ಯಾಪಕರ ಹೆಸರೇನು? ಅವರೆಲ್ಲ ಅವನು ಹೇಳಿದ, ಕೆಲವು ಪ್ರಾಣಿಗಳಿಂದ, ಪಕ್ಷಿಗಳಿಂದ, ವಾತಾವರಣದಿಂದ, ಪಂಚಮಹಾಭೂತಗಳಿಂದ, ನೀರಿನಿಂದ, ಪೃಥ್ವಿಯಿಂದ ಪಾಠವನ್ನು ಕಲಿತೆ.
ಏನು ಪೃಥ್ವಿಯಿಂದ ಪಾಠ ಕಲಿತೆ ಅಲ್ರಿ? ಎಲ್ಲೋ ಹೋಗ್ತಾ ಇದ್ದೆ ಮಠಕ್ಕೆ ಅಂತ ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ ದೇವರ ದರ್ಶನಕ್ಕೆ, ಯಾರೋ ಸ್ವಲ್ಪ ನನಗೆ ಗಾಡಿ ತಾಕ್ಸಿದ್ರು ಅಥವಾ ಯಾರೋ ಬೈದ್ರು, ಅವರ ಜೊತೆ ಜಗಳ ಹೊಳ್ಳಿ ಮನೆಗೆ ಹೋಗ್ಬಿಡ್ತೇವೆ. ಮಠಕ್ಕೆ ಹೋಗೋದೇ ಕೃಷ್ಣಾರ್ಪಣ. ಯಾಕೆ? ದೇಹದ ಮೇಲೆ ಹೆಚ್ಚು ಅಭಿಮಾನ ಇದ್ದದ್ದಕ್ಕೆ. ಪೃಥ್ವಿಯಿಂದ ನಾನು ಪಾಠ ಕಲಿತೆ, ಪೃಥ್ವಿಯ ಮೇಲೆ ಎಲ್ಲರೂ ಉಗುಳುತ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡುತ್ತಾರೆ, ಆದರೂ ಅವಳು ಸಹನೆಯನ್ನು ಇಟ್ಟುಕೊಂಡಿದ್ದಾಳೆ. ಸಾಧಕನಾದ ವ್ಯಕ್ತಿಯಲ್ಲಿ ಇರಬೇಕಾದ ದೊಡ್ಡ ಗುಣ ಅದು ಸಹನೆ. ಇದನ್ನು ನಾನು ಪೃಥ್ವಿಯಿಂದ ಕಲಿತೆ ಅಂತ ಹೇಳ್ತಾಳೆ. ಬಹಳ ಅದ್ಭುತವಾಗಿ ಆನೆಯಿಂದ ಪಾಠವನ್ನು ಕಲಿತೆ. ಏನು ಪಾಠ ಕಲಿತೆ? ಸುಂದರವಾದ ವಸ್ತುಗಳನ್ನು ನೋಡಿ ನಾವು ಆಕರ್ಷಿತರಾಗಬಾರದು. ಆನೆ ಅದನ್ನು ಚೆನ್ನಾಗಿ ಮತ ಇಳಿಸ್ಬೇಕಾದ್ರೆ ಏನು ಮಾಡ್ತಾರೆ? ಆಚೆ ಒಂದು ಹೆಣ್ಣಾನೆಯನ್ನು ನಿಲ್ಲಿಸಿರ್ತಾರೆ. ಅದು ಓಡಿ ಆ ಹೆಣ್ಣಾನೆಯ ಹತ್ತಿರ ಬರುವಾಗ ದೊಡ್ಡ ತೆಗ್ಗನ್ನು ತೆಗೆದಿರ್ತಾರೆ, ಅದರ ಮೇಲಾಗಿ ಬೀಳುತ್ತದೆ. ಎಷ್ಟೋ ದಿನಗಳವರೆಗೆ ಉಪವಾಸದಿಂದ ಇಟ್ಟು ಅದನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುತ್ತಾರೆ. ಭಾಗವತ ಹೇಳುತ್ತೆ, ಪರಸ್ಪರ ಸ್ತ್ರೀಯಾಗಲಿ ಪುರುಷನಾಗಲಿ, ಸ್ತ್ರೀಯಾಗಿದ್ರೆ ಪರ ಪುರುಷರಲ್ಲಿ ಮಾರು ಹೋಗಬಾರದು, ಪುರುಷನಾಗಿದ್ರೆ ನೇಕ್ಷೇ ದಾರುಮಯೀಮಪಿ ಅಂತ ಭಾಗವತ. ಕಟ್ಟಿಗೆಯ ಹೆಣ್ಣು ಮಕ್ಕಳ ಸ್ತ್ರೀಯರ ಪ್ರತಿಮೆಯನ್ನು ನೋಡಬೇಡಿ, ಅದನ್ನು ನೋಡಿ ಆದರೂ ನಮ್ಮ ಮನಸ್ಸು ಅದು ವಿಚಲಿತವಾಗುವಂತಹ ಪ್ರಸಂಗ ಇರುತ್ತೆ ಅಂತ. ಹೀಗೆ ಅನೇಕ ಪಾಠಗಳನ್ನು ನಾನು ಕಲಿತಿದ್ದೇನೆ, ಹೀಗಾಗಿ ನಾನು ಜೀವನದಲ್ಲಿ ವಿರಕ್ತನಾಗಿದ್ದೇನೆ ಅಂತ ಹೇಳಿದ್ದನ್ನು ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡಿ ಹೇಳಿದ. ನೋಡಪ್ಪ, ನಾನು ಹೀಗೆ ಉಪದೇಶ ಮಾಡಿದ್ದೇನೆ, ಇದನ್ನೆಲ್ಲ ಸ್ಮರಣೆ ಮಾಡ್ತಾ ನೀನು ಶ್ರೇಷ್ಠವಾದ ಗತಿಯನ್ನು ಹೊಂದು ಅಂತ ಹೇಳಿದ್ದಾನೆ. ಈ ಕಡೆಯಲ್ಲಿ ಯಾದವರೆಲ್ಲ ಒಂದು ದಿನ ಮದಿರಾ ಪಾನವನ್ನು ಮಾಡಿ ರಾತ್ರಿ ಮಲಗಿದ್ದಾರೆ. ಮಲಗಿದಾಗ ಪರಸ್ಪರವಾಗಿ ಏನೋ ಒಂದು ಸಣ್ಣ ಪ್ರಸಂಗದಿಂದ ಕಲಹ ಆಗುವುದಕ್ಕೆ ಪ್ರಾರಂಭ ಆಗಿದೆ. ಕಲಹ ಆದರೆ ಜಗಳಾಡಬೇಕಲ್ಲ, ಏನಾದರೂ ಕೈಯಲ್ಲಿ ಆಯುಧ ಬೇಕು ಅಂತ ಅಲ್ಲಿಯೇ ಪಕ್ಕದಲ್ಲಿ ಬೆಳೆದ ದರ್ಭಗಳನ್ನು ತೆಗೆದುಕೊಂಡು ಹೊಡೆದರೆ ಸತ್ತು ಹೋಗ್ತಾ ಇದ್ದಾರೆ. ಏನು ದೇವರ ಸಂಕಲ್ಪ ನೋಡಿ! ಎಷ್ಟು ಎಷ್ಟು ದೊಡ್ಡ ಆಯುಧಗಳು ತಲೆಯ ಮೇಲೆ ಬಿದ್ದರೂ ಕೂಡ ಮನುಷ್ಯ ಬದುಕಿ ಬರ್ತಾನೆ, ಭಗವಂತನ ಸಂಕಲ್ಪ ಇದ್ರೆ. ಆದರೆ ಬ್ರಾಹ್ಮಣರ ಶಾಪವನ್ನು ಸತ್ಯ ಮಾಡುವುದಕ್ಕೆ ಆ ದರ್ಭೆಯ ಹೊಡೆತದಿಂದಲೇ ಎಲ್ಲರೂ ಸತ್ತು ಹೋಗಿದ್ದಾರೆ ದೇವರಿಂದ. ಹಾಗಾದರೆ ನಾನು ನನ್ನ ಈ ದಿನವನ್ನು ಮುಗಿಸಬೇಕು ಅಂತ ಸಂಕಲ್ಪವನ್ನು ಮಾಡಿ ವನಮಾಲಾ ಪರೀತಾಂಗಂ ಮೂರ್ತಿ ಮಧ್ಯೆ ನಿರಾಯುಧೈಹಿ ಕೃತ್ವಾರೋ ದಕ್ಷಿಣಂ ಪಾದಮಾಸೀನಂ ಪಕ್ಕಜಾನುರಂ. ಒಂದು ಬದರಿ ವೃಕ್ಷದ ಕೆಳಗೆ ಕುಳಿತುಕೊಂಡಿದ್ದಾನೆ ಕೃಷ್ಣ. ವೇಣುನಾದವನ್ನು ಮಾಡ್ತಾ ಕುಳಿತುಕೊಂಡಾಗ ಒಬ್ಬ ವ್ಯಾಧ, ಆ ವ್ಯಾಧರು ಬಂದು ತಾನು ದೂರದಿಂದ ನೋಡಿದ್ದಾನೆ, ಯಾವುದೋ ಪಕ್ಷಿ ಇಂಥ ದೇವರ ಪಾದಕ್ಕೆ ಜೋರಾಗಿ ಬಾಣವನ್ನು ಬಿಟ್ಟಿದ್ದಾನೆ, ರಕ್ತ ಹರಿತಾ ಇದೆ. ಓಡಿ ಬಂದು ನೋಡ್ತಾನೆ ಕೃಷ್ಣ, ಅವನು ತಲೆ ಹೊಡೆದುಕೊಂಡ. ಎಂತಹ ತಪ್ಪು ಮಾಡಿದೆ! ಯಾವ ದೇವರ ಸ್ಮರಣೆ ಮಾಡಿ ದೇವರ ಅನುಗ್ರಹ ಪಡೆಯಬೇಕು ಅಂತ ಇಡೀ ಜೀವನವನ್ನು ಮುಡುಪಾಗಿ ಇಟ್ಟು ಸಾಧಕರು ಸಾಧನೆ ಮಾಡಿಕೊಡ್ತಾರೆ. ಅಂತಹ ನಿನ್ನ ಸ್ಮರಣೆ ಮಾಡೋದಲ್ಲ, ನಿನ್ನ ಪಾದಕ್ಕೆ ಬಾಣವನ್ನು ಬಿಟ್ಬಿಟ್ನಲ್ಲ. ಯಸ್ಯಾನುಸ್ಮರಣಂ ಗೃಹಣಾಮಜ್ಞಾನಧ್ವಂತನಾಶನಂ ವದಂತಿ ತಸ್ಯತೆ ವಿಷ್ಣು ಮಯ ಸಾಧುಕೃತಂ ಪ್ರಭೋ. ನನ್ನಿಂದ ಇಂತಹ ಅನುಗ್ರಹ ಮಾಡಿದರೆ ವಿಷ್ಣುದೂತರು ಬಂದು ಈ ವ್ಯಾಧರವರನ್ನು ಕರೆದುಕೊಂಡು ಹೋಗಿದ್ದಾರೆ ವಿಮಾನದಲ್ಲಿ. ಅವನ ಉದ್ಧಾರ ಆಯಿತು. ಕೃಷ್ಣ ಅದನ್ನೇ ನಿಮಿತ್ತ ಮಾಡಿಕೊಂಡು ತನ್ನ ಒಂದು ಪ್ರಾಕೃತವಾದ ಶರೀರವನ್ನು ಅಲ್ಲಿಯೇ ಬಿಟ್ಟಿದ್ದಾನೆ. ಮೂಲ ರೂಪದ ಜೊತೆಗೆ ಸಂಶ್ಲೇಷವನ್ನು ಹೊಂದಿದ ಅರ್ಜುನಾದಿಗಳು ಬಂದು ಆ ಶರೀರಕ್ಕೆ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡಿದ್ದಾರೆ ಕೃಷ್ಣನ ಶರೀರಕ್ಕೆ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ರೂಪವನ್ನು ತಾನು ಬಿಟ್ಟಿದ್ದಾನೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಮುಂದೆ ಅನೇಕ ಕಲಿಯುಗದ ಪ್ರಸಂಗಗಳನ್ನು ವರ್ಣನೆ ಮಾಡ್ತಾರೆ. ಕಲಿಯುಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಧರ್ಮ ಇರುತ್ತೆ. ಮುಂದೆ ಮುಂದೆ ಹೋದಂತೆ ಕ್ಷತ್ರಿಯರು ರಾಜರಾಗಬೇಕು, ಬ್ರಾಹ್ಮಣರು ವೇದಾಧ್ಯಯನ ಮಾಡಬೇಕು, ಶೂದ್ರರು ಇವರ ಸೇವೆ ಮಾಡಬೇಕು, ಇದೆಲ್ಲ ಹೋಗಿಬಿಡುತ್ತದೆ. ಯಾರು ಬಲಿಷ್ಠ ಅವನು ರಾಜ್ಯಭಾರವನ್ನು ಮಾಡ್ತಾನೆ. ಶೂದ್ರರ ಸೇವೆಯನ್ನು ಬ್ರಾಹ್ಮಣ ಮಾಡುವಂತಹ ಪ್ರಸಂಗ ಬರುತ್ತೆ. ಇದೆಲ್ಲವೂ ಕೂಡ ಕಲಿಯುಗದಲ್ಲಿ ನಡೆಯುವಂತಹ ಧರ್ಮತ್ರಾಣಾಯ ಸತ್ವೇರ ಭಗವಾನ್ ಅವತರಿಷ್ಯತಿ ಹೀಗೆಲ್ಲ ನಡೀತಾ ಇರುವಾಗ ಒಂದು ಗ್ರಾಮ ಶಂಬಲ ಎನ್ನುವ ಗ್ರಾಮದಲ್ಲಿ ವಿಷ್ಣು ಯಶಸ್ಸು ಎನ್ನುವ ಬ್ರಾಹ್ಮಣನಲ್ಲಿ ಕಲ್ಕಿಯಾಗಿ ಭಗವಂತ ತಾನು ಅವತಾರವನ್ನು ಮಾಡ್ತಾನೆ. ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಒಂದು ಕುದುರೆಯ ಮೇಲೆ ಅಶ್ವದ ಮೇಲೆ ಕುಳಿತುಕೊಂಡು ಎಲ್ಲ ದುಷ್ಟರನ್ನು ಯದಾ ಅವತೀರ್ಣೋ ಭಗವಾನ್ ಕಲ್ಕಿ ಧರ್ಮಪತಿ ಹರಿಹಿ ಕೃತಂ ಭವಿಷ್ಯತಿ ತದಾ ರಾಜಾ ಪ್ರಜಾಸೂತಿಶ್ಚ ಸಾತ್ವಿಕಿ ಎಲ್ಲರನ್ನ ನಾಶ ಮಾಡ್ತಾನೆ. ಯಾವಾಗ ಕೃಷ್ಣ ಪರಮಾತ್ಮ ಎಲ್ಲ ದುಷ್ಟರ ನಾಶವನ್ನ ಕಲ್ಕಿ ಮಾಡ್ತಾನೆ, ಆಗ ಮತ್ತೆ ಕಲಿಯುಗ ಮುಗಿದು ಕೃತಯುಗದ ಪ್ರಾರಂಭವಾಗುತ್ತೆ. ಯುಗ ಅಂದ್ರೆ ಏನಿದು? ಅವಧಿ ಅಷ್ಟೇ ಅಲ್ಲ. ಯಾವಾಗ ಸಜ್ಜನರು ಸಜ್ಜನಿಕೆ ಜಾಸ್ತಿ ಇರುತ್ತೆ ಅದೇ ಕೃತಯುಗ. ಕೃಷ್ಣ ಪರಮಾತ್ಮ ಭಾಗವತ ಹೇಳುತ್ತೆ, ಕಲಿಯುಗದಲ್ಲೇ ನಾವೆಲ್ಲರೂ ಧರ್ಮಿಷ್ಠರಾಗಿದ್ರೆ ಈ ಕಲಿಯುಗವೇ ಕೃತಯುಗವಾಗುವುದಕ್ಕೆ ಸಾಧ್ಯ ಇದೆ. ಎಲ್ಲಿ ನೋಡಿದರೂ ಅಧರ್ಮ ಇರುತ್ತದೆ. ಹೀಗಾಗಿ ಯಸ್ಮಿನ್ ಕೃಷ್ಣೋ ನಿಗಮ್ಯಾತ ತಸ್ಮಿನ್ನೇವ ತದಾಹನಿ ಪ್ರತಿಪನ್ನಂ ಕಲಿಯುಗಂ ಇತಿ ಪ್ರಾಹುರ್ಪುದಾವಿದಃ. ಯಾವಾಗ ಕೃಷ್ಣ ಪರಮಾತ್ಮ ಭೂಮಿಯನ್ನ ಬಿಟ್ಟು ಹೋದ ಅವತ್ತಿನ ದಿನ ರಾತ್ರಿಯಿಂದಲೇ ಕಲಿಯುಗ ಆಗುವುದಕ್ಕೆ ಪ್ರಾರಂಭವಾಗಿದೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಹೀಗೆಲ್ಲ ಅನೇಕ
ತತ್ವಗಳ ಉಪದೇಶವನ್ನು ಮಾಡಿ, ಶುಕಾಚಾರ್ಯರು ಅನೇಕ ತತ್ವಗಳ ಉಪದೇಶವನ್ನು ಮಾಡಿದ್ದಾರೆ. ಎಲ್ಲವನ್ನ ಮಾಡಿ ಕೊನೆಗೆ ಅವರಂದ್ರು, ನಾನಿನ್ನ ಹೊರಟು, ಶುಕಾಚಾರ್ಯಂದ್ರು ನನ್ನ ಉಪದೇಶ ಮುಗಿಯಿತು, ಪರೀಕ್ಷಿತ ನೀನು ಸಾಧನೆಯನ್ನು ಮಾಡಿಕೊ ಅಂತ ಹೇಳಿದರೆ, ಮೊದಲೇ ಭಗವದ್ಭಕ್ತ ಅವನು ಶುಕಾಚಾರ್ಯರಿಂದ ಇಷ್ಟೆಲ್ಲ ಭಾಗವತ ತತ್ವಗಳನ್ನು ಉಪದೇಶವನ್ನು ಪಡೆದಿದ್ದಾನೆ ಎಂದು ಇನ್ನೇನು ಹೇಳಬೇಕು, ಮನಸ್ಸೆಲ್ಲ ಶುದ್ಧವಾಗಿ ಹೋಗಿದೆ. ಅವನಂದ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತ ಕರುಣಾತ್ಮನ, ನಿಮ್ಮ ಅನುಗ್ರಹದಿಂದ ಇವತ್ತು ನನ್ನ ಮನಸ್ಸಿನಲ್ಲಿ ಯಾವ ತಾಪಗಳೂ ಉಳಿದಿಲ್ಲ, ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ನಾನು ಶುದ್ಧನಾಗಿ ಹೋಗಿದ್ದೇನೆ ಅಂತ ತಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ನೀವು ಮಾಡಿದ ನನಗೆ ಉಪಕಾರಕ್ಕೆ ಇನ್ನೇನು ನಾನು ತೀರಿಸುವುದಕ್ಕೆ ಸಾಧ್ಯ ಇದೆ, ನಾನಿನ್ನೇನು ನಿಮಗೆ ಪ್ರತಿಯಾಗಿ ಕೊಡುವುದಕ್ಕೆ ಸಾಧ್ಯ ಇದೆ, ಇನ್ನೇನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತಹ ಜ್ಞಾನಿಗಳು ಸಜ್ಜನರ ಉದ್ಧಾರವನ್ನು ಮಾಡೋದು ನಿಮ್ಮ ಸ್ವಭಾವ ಇದೆ, ಹೀಗಾಗಿ ಮಾಡಿದ್ದೀರಿ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಈ ಕಡೆ ತಕ್ಷಕ ತಾನು ಬರ್ತಾ ಇದ್ದಾನೆ. ಬಂದ, ಇವನು ಶುದ್ಧನಾಗಿ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತುಕೊಂಡಿದ್ದ, ಒಂದು ಸಣ್ಣ ವೇಷವನ್ನು ತೆಗೆದುಕೊಂಡು ಹಣ್ಣಿನಲ್ಲಿ ಕುಳಿತುಕೊಂಡಿದ್ದಾನೆ. 7 ದಿವಸದ ಪುರಾಣ ಮುಗಿದಿದೆ, ತಿನ್ನಬೇಕು ಅಂತ ಫಲವನ್ನು ಕತ್ತರಿಸಿದ ಸಣ್ಣ ಹುಳು ದೊಡ್ಡ ತಕ್ಷಕನಾಗಿ ಬಂದು ಪರೀಕ್ಷಿತ ರಾಜರನ್ನು ಕಚ್ಚಿದ್ದಾನೆ. ಶರೀರ ಭಸ್ಮೀಭೂತವಾಗಿ ಬಿದ್ದರೆ ಬ್ರಹ್ಮಾದಿ ದೇವತೆಗಳು ಆ ಭಸ್ಮದ ಮೇಲೆ ಪುಷ್ಪವೃಷ್ಟಿ ಮಾಡಿದ್ದಾರೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಬಂದದ್ದೇ ಬಂದು ವಿಷ್ಣುದೂತರು ಇವನನ್ನು ಕರೆದುಕೊಂಡು ಹೋಗಿ ಅಮುಕ್ತ ಸ್ಥಾನದಲ್ಲಿ ಕರೆದುಕೊಂಡು ಇಟ್ಟಿದ್ದಾರೆ. ಭಗವಂತನಲ್ಲಿ ಭಕ್ತಿ ಮಾಡಿದ್ದಕ್ಕಾಗಿ, ಭಾಗವತದ ಶ್ರವಣ ಮಾಡಿದ್ದಕ್ಕಾಗಿ ಎಲ್ಲಾ ಪಾಪಗಳನ್ನು ಕಳೆದುಕೊಂಡು ಇವನು ವಿಷ್ಣು ಲೋಕಕ್ಕೆ ಹೋಗಿದ್ದಾನೆ. ಇದು ವಿಷ್ಣು ಬ್ರಾಹ್ಮಣರ ದ್ವೇಷ ಮಾಡಿದರೆ ಏನಾಗ್ತದೆ ಎನ್ನುವುದಕ್ಕೂ ಪರೀಕ್ಷಕನೇ ಉದಾಹರಣೆ. ಪಶ್ಚಾತ್ತಾಪ ಮಾಡಿ ಭಗವಂತನ ಸ್ಮರಣೆ ಮಾಡಿದರೆ ಏನಾಗತ್ತೆ ಎನ್ನುವುದಕ್ಕೂ ಪರೀಕ್ಷಿತ ರಾಜರೇ ಉದಾಹರಣೆ. ಹಾಗೆ ಪರೀಕ್ಷಿತ ರಾಜರ ಉದ್ಧಾರವನ್ನ ಭಗವಂತ ಮಾಡಿದ್ದಾನೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಇಷ್ಟು ಉಪದೇಶವನ್ನ ಮಾಡಿ ಶುಕಾಚಾರ್ಯರು ಹೊರಟು ಹೋದರು. ಸೂತರು ಅಂದರು, ನಮ್ಮದು ಕತೆ ಮುಗಿತಲ್ವಾ ಶೌನಕರೇ, ನಾವು ಹೋಗಿ ಬರ್ತೇವೆ ಅಂತಂದ್ರು. ಆಗ ಶೌನಕರು ಕೇಳಿದ್ರು, ನಮ್ಮ ಪೂರ್ವಜರು ಮಾರ್ಕಾಂಡೇಯರು ಅಂತ ಮಹಾನುಭಾವರು, ಆ ಮಾರ್ಕಾಂಡೇಯರ ಮಹಿಮೆಯನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ, ಹಿಂದೆ ಮೃಕಂಡು ಅಂತ ಒಬ್ಬ ಮುನಿಗಳು, ಅವರಿಗೆ ಒಂದು ಸಂತಾನ ಆಯಿತು. ಬ್ರಾಹ್ಮಣರನ್ನ ಕೇಳೋದು, ಇವರ ಭವಿಷ್ಯ ಹೇಳಿ ಎಂದು ಇವರು ಸ್ವಲ್ಪ ದಿವಸದಲ್ಲಿ ಸಾಯ್ತಾನೆ, ಏನ್ ಮಾಡಬೇಕು? ಹಾಗಾದ್ರೆ ಅವರು ಒಂದು ಉಪಾಯ ಮಾಡಿದರು. ಇವನಿಗೆ ಬುದ್ಧಿ ಬಂದಾಗಿನಿಂದ ಇವನ ಕೆಲಸ ಏನು ಅಂದ್ರೆ, ಮನೆಯ ಮುಂದೆ ಕೂತಿರ್ಬೇಕು. ಯಾರಾದರೂ ಬ್ರಾಹ್ಮಣರು, ಋಷಿಗಳು, ಜ್ಞಾನಿಗಳು, ಮಹಾನುಭಾವರು ಬಂದ್ರೆ ಅವರ ಕಾಲ್ಮುಖ ನಮಸ್ಕಾರ ಅಷ್ಟೇ ಮಾಡಿ, ಏನು ಮಾಡಬೇಡ, ಸಂಧ್ಯಾವಂದನೆ, ಊಟ, ನಮಸ್ಕಾರ, ಒರೇ ನಿನ್ ಕೆಲಸ. ಎಲ್ಲ ಜ್ಞಾನಿಗಳು ಬರಬೇಕು, ಇವನು ನಮಸ್ಕಾರ ಮಾಡಬೇಕು, ತಲೆಯ ಮೇಲೆ ಕೈ ಇಟ್ಟು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಬೇಕು. ತಲೆ ಎತ್ತಿ ನೋಡಿದರೆ ಇವನ ಆಯುಷ್ಯ ನೋಡುತ್ತಾರೆ, ಅಲ್ಪಾಯುಷಿ, ದೇವರ ಸಂಕಲ್ಪ ಬಾಯಿಂದ ನುಡಿಸಿದ್ದಾನೆ, ದೇವರೇ ಸತ್ಯ ಮಾಡಲಿಕ್ಕೆ. ಹೀಗೆ ಹೋದರೆ ಕೆಲವೇ ದಿನಗಳಲ್ಲಿ ಸಾಯಬೇಕಾದ ಮಾರ್ಕಾಂಡೇಯರು ಕಲ್ಪಾಂತ ಆಯುಷ್ಯವನ್ನು ಹೊಂದಿದ್ದಾರೆ. ಅವರು ಕೂಡ ಚಿರಾಯುಷಿಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ. ಹೀಗೆ ಮಾರ್ಕಾಂಡೇಯರು ಒಂದು ಬಾರಿ ಅದ್ಭುತವಾದ ತಪಸ್ಸನ್ನು ಮಾಡಿದರೆ ಭಗವಂತ ದರ್ಶನ ನೀಡಿದ್ದಾನೆ. ಏನ್ ಬೇಕೋ ಕೇಳಿಕೋ ಅಂತ ಹೇಳಿದರೆ, ಏನು ಬೇಡ, ನಾನು ನಿನ್ನ ಮಾಯೆಯನ್ನು ನೋಡಬೇಕು, ಪ್ರಳಯ ಕಾಲದ ಮಾಯೆಯನ್ನು ನೋಡಬೇಕು ಅಂತ ಕೇಳಿದರೆ, ಆಗಲಿಂದ ತಥಾಸ್ತು ಅಂತ ಅನುಗ್ರಹ ಮಾಡಿದ. ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಚಿತ್ರಶಿಲೆ ಅಂತ ಒಂದು ಶಿಲೆ, ಅದರ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದಾರೆ. ಇವರಿಗೆ ಗೊತ್ತೇ ಇಲ್ಲ, ಇದ್ದಕ್ಕಿದ್ದಂತೆ ಗಾಳಿ ಬರುವುದಕ್ಕೆ ಪ್ರಾರಂಭ ಆಯಿತು. ಭಯಂಕರವಾದ ಗಾಳಿ, ಮಳೆ ಬರ್ತಾ ಇದೆ, ಜೋರಾಗಿ ಮಳೆ ಬಂದು 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 ಅವರ ಆ ವನವೇ ಎಲ್ಲ ಮುಳುಗಿ ಹೋಗಿದೆ, ಅವರ ಆಶ್ರಮವೂ ಮುಳುಗಿ ಹೋಗಿದೆ. ಭಯ ಆಗ್ತಾ ಇದೆ, ಏನ್ ಮಾಡಬೇಕು ಅಂತ. ಎಲ್ಲಿ ನೋಡಿದರೂ ನೀರು, ಕತ್ತಲೆ, ಎಲ್ಲ ಕಡೆ ನೀರು. ಭಯ ಆಯಿತು, ಏನ್ ಮಾಡಬೇಕು ಅಂತ ಒಂದು ಸಣ್ಣ ಒಂದು ಮರ, ಆ ಮರದ ಬದಿಯಲ್ಲಿ ಒಂದು ಎಲೆಯ ಮೇಲೆ ಒಂದು ಚಿಕ್ಕ ಮಗು ಮಲಗಿಕೊಂಡಿದೆ. ಆ ಮಗು ಯಾರು ಅಂತ ನೋಡಬೇಕು ಅಂತ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಮುಖೆ ಪುಟೇ ಶಯಾನಂ ಬಾಲಂ ಮುಕುಂದಂ ಶಿರಸಾ ನಮಾಮಿ ಅಂತ ಹೇಳಿದ ಹಾಗೆ ಪುಟ್ಟ ಬಾಲಕ ಅಲ್ಲಿ ಮಲಗಿಕೊಂಡಿದೆ. ತನ್ನ ಕಾಲನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಅದನ್ನ ಆಘ್ರಾಣನ ಮಾಡ್ತಾ ಕುಳಿತುಕೊಂಡ ಮಗುವನ್ನು ನೋಡಿದ್ದಾರೆ. ಆ ಮಗುವನ್ನು ನೋಡಿದರೆ ಇಷ್ಟೊತ್ತು ಆದ ಎಲ್ಲ ಶ್ರಮ ಪರಿಹಾರವಾಗಿ ಹೋಯಿತು. ಅಬ್ಬ ಶಾಂತವಾಯಿತು ನನ್ನ ಮನಸ್ಸಿಗೆ. ಮಗುವನ್ನು ಸ್ವಲ್ಪ ಆಟ ಆಡಿಸೋಣ ಅಂತ ಎತ್ತಿಕೊಳ್ಳುವುದಕ್ಕೆ ಹೋಗಿದ್ದಾನೆ. ಆ ಮಗು ಒಂದು ಬಾರಿ ಉಸಿರನ್ನ ಒಳಗೆ ತೆಗೆದುಕೊಂಡ್ರೆ ಈ ಮಾರ್ಕಾಂಡೇಯರು ಒಳಗೆ ಹೋಗ್ಬಿಟ್ಟು ಒಳಗೆ ಹೋಗಿ ನೋಡ್ತಾರೆ, ಮತ್ತೆ ಅಷ್ಟೆಲ್ಲ ಲೋಕಗಳು, 14 ಲೋಕಗಳು ಅಲ್ಲೆಲ್ಲ ಇದೆ. ಅಲ್ಲೊಂದು ವನ, ಚಿತ್ರಶಿಲೆ, ಅದರ ಮೇಲೂ ತಪಸ್ಸು ಮಾಡ್ತಾ ಕುಳಿತು ಯಾರು ನನ್ನಂತೆ ಇದ್ದಾರಲ್ಲ ಅಂತ ನೋಡಿದರು. ಅದರಲ್ಲಿ ಮತ್ತೆ ತಮ್ಮ ಶ್ವಾಸವನ್ನ ಕೃಷ್ಣ ಪರಮಾತ್ಮ ಹೊರಗೆ ಬಿಟ್ಟರೆ ಹೊರಗೆ ಬಂದು ಬಿದ್ದಿದ್ದಾರೆ. ನೋಡಿದರೆ ಮಳೆ ಇಲ್ಲ, ಗಾಳಿ ಇಲ್ಲ, ಪ್ರಳಯ ಇಲ್ಲ, ನೀರಿಲ್ಲ, ಯಾವುದೂ ಇಲ್ಲ. ಚಿತ್ರಶಿಲೆ, ಆಶ್ರಮ, ಮಾರ್ಕಂಡೇಯರು ಮೂರೇ. ಆಗ ನೆನಪಾಯಿತು, ನಾನು ಕೇಳಿದ್ದೆ ದೇವರಿಗೆ ಪ್ರಳಯವನ್ನು ತೋರಿಸ್ಬೇಕು ಅಂತ. ಏನು ದೇವರ ಮಾಯೆ, ಸುಳ್ಳಾದದ್ದನ್ನ ಏನಾದರೂ ಮಾಡಿ ತೋರಿಸಬಹುದ್ರಿ, ಆದರೆ ಸುಳ್ಳಲ್ಲ. ಸತ್ಯವಾದ ಪ್ರಳಯ
ಸತ್ಯವಾದ ಪ್ರಳಯ ತೋರಿಸ್ಬೇಕು. ಇವರಿಗೆ ತೋರಿಸೋದಕ್ಕೆ ಇನ್ನೊಬ್ಬರಿಗೆ ಹಾನಿ ಆದರೆ ಪಾಪ ಪ್ರಳಯ ತೋರಿಸ್ಬೇಕು ಅಂದ್ರೆ ಮಳೆ ಬರಬೇಕು, ನೀರು ಬರಬೇಕು, ಗಾಳಿ ಬರಬೇಕು, ಅದರಲ್ಲಿದ್ದ ಜನ ಎಲ್ಲ ಸತ್ತು ಹೋಗಬೇಕು. ಏನೂ ಆಗಿಲ್ಲ. ಯಾರಿಗೂ ಏನೂ ತೊಂದರೆ ಆಗದಂತೆ ಸುಳ್ಳಾಗದೇ ಇರುವ ಸತ್ಯವಾದ ಪ್ರಳಯವನ್ನು ಒಬ್ಬ ಮಾರ್ಕಾಂಡೇಯರಿಗಾಗಿ ತೋರಿಸಿದ ಭಗವಂತ. ಅಘಟಿತ ಘಟನಾಶಕ್ತಿ ಭಗವಂತನಿಗೆ, ಯಾವುದೂ ಅಸಾಧ್ಯವಲ್ಲ ಭಗವಂತನಿಗೆ ಅಂತ ತೋರಿಸಿ ಪ್ರಳಯದ ದರ್ಶನವನ್ನು ಮಾಡಿದ್ದಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ತಪಸ್ಸಿಗೆ ಕುಳಿತಿದ್ರು ಮಾರ್ಕಾಂಡೇಯರು ಒಂದು ದಿವಸ. ಆಗ ರುದ್ರದೇವರು ಪಾರ್ವತಿಯ ಜೊತೆಗೆ ಹೋಗ್ತಾ ಇದ್ರು ಎಲ್ಲೋ ಕೆಲಸಕ್ಕೆ. ಮಾರ್ಕಾಂಡೇಯರು ಕುಳಿತಿದ್ದು ಕಾಣಿಸಿದೆ. ರುದ್ರದೇವರು ಹೇಳಿದ್ರು, ಸ್ವಲ್ಪ ಬಾ ತೋರಿಸ್ತೀನಿ, ವಿಷ್ಣು ಭಕ್ತರು ಹೇಗಿರ್ತಾರೆ ನಿಮಗೆ ಮಾಡಲು ತೋರಿಸ್ತೀನಿ ಬಾ ಅಂತ ಕರೆದುಕೊಂಡು ಹೋಗಿದ್ದಾರೆ. ಕರೆದುಕೊಂಡು ಹೋದರೆ ರುದ್ರದೇವರ ದರ್ಶನವಾಗಲಿ ಅಂತ ವಿಷ್ಣು ಭಕ್ತರು 100 ವರ್ಷ ತಪಸ್ಸು ಮಾಡಿದರೆ ರುದ್ರದೇವರು ಪಾರ್ವತಿ ಎದುರಿಗೆ ನಿಂತಿದ್ದಾರೆ. ಮಾರ್ಕಾಂಡೇಯರು ಕಣ್ಣು ತೆಗಿತಾ ಇಲ್ಲ, ದೇವರ ಮನಸ್ಸಿನಲ್ಲಿ ದರ್ಶನ ಮಾಡುತ್ತಾ ಕುಳಿತುಕೊಂಡಿದ್ದಾರೆ. ರುದ್ರದೇವರಂದ್ರೆ ಹಿಂಗೆ ಎಷ್ಟು ಹೊತ್ತು ಕುಳಿತರು ಇವರೇನು ಹೇಳೋದಿಲ್ಲ ತಪಸ್ಸಿನಿಂದ, ನಾನೇ ಅವರ ಮನಸ್ಸಿನಲ್ಲಿ ಹೋಗ್ತೇನೆ ಅಂತ ಮನಸ್ಸಿನಲ್ಲಿ ಹೋಗಿದ್ದಾರೆ. ಏನೋ ವ್ಯತ್ಯಾಸ ಆಯಿತು. ಶಂಖಚಕ್ರ ಗದಾಧಾರಿಯಾದ ದೇವರನ್ನು ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಯಾರೋ ತ್ರಿಶೂಲ ಹಿಡ್ಕೊಂಡು ನಿಂತಿದ್ದಾರಲ್ಲ ಅಂತ ಕಣ್ಣು ತೆಗೆದು ನೋಡಿದರೆ ಅದೇ ರುದ್ರದೇವರೇ ಮುಂದೆ ನಿಂತಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಿಮ್ಮಂತಹ ವಿಷ್ಣು ಭಕ್ತರ ದರ್ಶನ ಆಯ್ತಲ್ಲ, ಇವತ್ತು ನನ್ನ ಪಾಪ ಎಲ್ಲ ಕಳೆದು ಹೋಯಿತು. ರುದ್ರದೇವರಂದರು, ಎಷ್ಟು ಶ್ರೇಷ್ಠ ತಪಸ್ಸು ಮಾಡ್ತೀಯಪ್ಪ, ಏನು ಬರಬೇಕೋ ಕೇಳಿಕೋ ನಿನಗೆ ಅಂತ ಹೇಳಿದರೆ ಮಾರ್ಕಾಂಡೇಯರು ಕೇಳಿದ್ದಾರೆ, ಏನು ಬೇಡ, ನಿಮ್ಮ ಅನುಗ್ರಹ ನನಗೆ ಆದರೆ ಸಾಕು. ನಿಮ್ಮ ಮೇಲೆ, ನಿಮಗೆ ಸ್ವಾಮಿಯಾದ ದೇವರ ಮೇಲೆ ಭಕ್ತಿ ಇರುವಂತೆ ಮಾಡಿ, ನನಗೆ ಯಾವ ವರವೂ ಬೇಡ ಅಂತ ರುದ್ರದೇವರು ಹೇಳಿದರು. ನೋಡು, ವಿಷ್ಣು ಭಕ್ತರು ಹೀಗಿರ್ತಾರೆ. ಬೇಡ ಅಂತ ಹೇಳಿದರು ಕೊಡು ಅಂತ ಕೇಳುವವರು ಸಕಾಮ ಕರ್ಮಿಗಳಾದರೆ, ದೇವರೇ ಕೊಡ್ತೇನೆ ಅಂತ ಬಂದಾಗಲೂ ಏನೂ ಬೇಡ ನಿನ್ನ ಅನುಗ್ರಹ ಬಿಟ್ಟು ಅಂತ ಬೇಡುವ ಮಹಾನುಭಾವರು ವಿಷ್ಣು ಭಕ್ತರಮ್ಮ ಹೀಗಿರ್ತಾರೆ ನೋಡು ಅಂತ ವಿಷ್ಣು ಭಕ್ತರ ದರ್ಶನವನ್ನು ರುದ್ರದೇವರು ಪಾರ್ವತಿಗೆ ಮಾಡಿಸಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಸೂತರು ಶೌನಕಾದಿ ಮಹರ್ಷಿಗಳಿಗೆ ಭಾಗವತದ ಉಪದೇಶವನ್ನು ಮಾಡಿ ಕೊನೆಗೆ ಅದರ ಮಂಗಲವನ್ನು ಮಾಡ್ತಾ ಇದ್ದಾರೆ. ಉಪಚಿತ ನವಶಕ್ತಿಭಿಸ್ವ ಆತ್ಮನ್ಯುಪಚರಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮಃ ಸನಾತನಾಯ. ಭಗವಂತ ಸರ್ವೋತ್ತಮನಾದ ಸರ್ವಗುಣ ಪರಿಪೂರ್ಣನಾದಂತಹ ಸುರ ಋಷಭಾಯ, ಸುರ ದೇವತೆಗಳು, ಆ ದೇವತೆಗಳಿಗೆಲ್ಲ ಋಷಭ ಸ್ವಾಮಿಯಾದಂತಹ ಭಗವಂತ, ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಭಗವಂತನಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡಿದಂತಹ ಗ್ರಂಥ. ಮತ್ತೆ ಭಗವಂತನ ನಮನದ ಮೂಲಕವಾಗಿ ಭಾಗವತದ ಮಂಗಲವನ್ನು ಮಾಡ್ತಾ ಇದ್ದಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರನಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ ಅಂತ ಜಯಗ್ರಂಥ ಅಂತ ಜ ಎನ್ನುವ ಅಕ್ಷರದಿಂದ ಪ್ರಾರಂಭವಾಗಿ ಯ ಎನ್ನುವ ವರ್ಣಕ್ಕೆ ಮುಗಿದಿದೆ. ಅಧ್ಯಯನ ಮಾಡುವುದರಿಂದ, ಇದರ ಚಿಂತನ ಮಾಡುವುದರಿಂದ ಎಲ್ಲ ತರಹದ ಸಂಸಾರದ ದುಃಖಗಳನ್ನು ಪರಿಹರಿಸಿ ಭಗವಂತ ಜಯವನ್ನು ನೀಡುತ್ತಾನೆ. ಅಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ವೇದವ್ಯಾಸ ದೇವರು ರಚನೆ ಮಾಡಿ ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದನ್ನು ಶುಕಾಚಾರ್ಯರು ಪರೀಕ್ಷಿತನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲರಿಗೆ ಉಪದೇಶ ಮಾಡಿದ್ದಾರೆ. ಅದನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾದ ಭಾಗವತವನ್ನು 7 ದಿನಗಳಿಂದ ನಾವು ನೀವೆಲ್ಲರೂ ಕೂಡ ಭಗವಂತನ ಗುರುಗಳ ಅನುಗ್ರಹದಿಂದ ಇದರ ಯಥಾಶಕ್ತಿಯಾದ ಯಥಾಮತಿಯಾದ ಶ್ರವಣವನ್ನು ಮಾಡಿದ್ದೇವೆ. ಎಷ್ಟು ವಿಷಯಗಳಿದೆ ಇದರಲ್ಲಿ, ನಾವು ಎಷ್ಟು ಬಿಟ್ಟು ಎಷ್ಟನ್ನು ಚಿಂತನೆ ಮಾಡಿದ್ದೇವೆ ಅನ್ನೋದು ನಿಮಗೇ ಗೊತ್ತಿದೆ. ಸಾವಿರಾರು ಬಾರಿ ಬಹುಶ್ರುತರು ನೀವೆಲ್ಲ ಭಾಗವತ ಕೇಳಿದ್ದೀರಿ. ಆದರೆ ಸಮಯವೂ ಅಲ್ಪ, ನಮ್ಮ ಯೋಗ್ಯತೆಯೂ ಅಲ್ಪವಾದ್ದರಿಂದ ಇದ್ದ ಸಮಯದಲ್ಲಿ ಸಾಧ್ಯವಾದಷ್ಟು ಕಥೆಗಳ ಚಿಂತನವನ್ನು ಮಾಡಿದ್ದೇವೆ. ಇದರಿಂದ ಭಗವಂತ ಪ್ರೀತನಾಗಿ ಅವರವರಿಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ತಾ, ನಮ್ಮ ಭಗವದ್ಭಕ್ತರಾದಂತಹ ಗೋಪಿನಾಥ್ ಅವರ ಮನೆಯಲ್ಲಿ ಬಹಳ ಆಶ್ಚರ್ಯ ಇದೆ. ಗೋಪಿನಾಥ್ ಅವರ ಮನೆಯಲ್ಲಿ ಗೋಪಿನಾಥನ ಆಗಮನಕ್ಕಾಗಿ ಗೋಪಿನಾಥನ ಕಥೆಯನ್ನು 7 ದಿನಗಳಿಂದ ಶ್ರವಣವನ್ನು ಮಾಡಿದ್ದೇವೆ. ಕೃಷ್ಣನ ಕಥೆಯನ್ನು ವಿಶೇಷವಾಗಿ ಅವರ ಮನೆಯಲ್ಲಿ ಒಂದು ಸೀಮಂತದ ಪ್ರಸಂಗ ಇದ್ದದ್ದರಿಂದ ವಿಶೇಷವಾಗಿ ಇಂತಹ ಸತ್ಕರ್ಮಗಳಲ್ಲಿ ನಾವು ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು ಅನ್ನೋದಕ್ಕೆ ಅವರನ್ನು ಮಾಡಲು 7 ದಿನಗಳಿಂದ ಈ ಭಾಗವತದ ಶ್ರವಣವನ್ನು ಅವರು ಮಾಡಿಸಿದ್ದಾರೆ. ಇದರಿಂದ ಕೃಷ್ಣ ವಿಶೇಷವಾಗಿ ಪ್ರೀತನಾಗಲಿ, ಅವರಿಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಭಗವಂತ ಪೂರ್ಣ ಮಾಡಿ ಶ್ರೇಷ್ಠವಾದ ಸಂತಾನ ಮನೆಯಲ್ಲಿ ಆಗಬೇಕು. ವಿಷ್ಣು ಭಕ್ತರಾದಂತಹ ಸಂತಾನ, ಅವರಿಂದ ಈ ವಿಷ್ಣು ಭಕ್ತಿ ಪರಂಪರೆ ಹೀಗೆ ಮುಂದುವರಿಯಬೇಕು. ಅಂತಹ ಅನುಗ್ರಹವನ್ನು ಅವರ ಮಕ್ಕಳ ದಂಪತಿಗಳಿಗೆ, ಅವರಿಗೆ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ, ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ಭಗವಂತನ ವಿಶೇಷವಾದ ಅನುಗ್ರಹವಾಗಲಿ ಅಂತ ಗುರುಗಳ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಅನೇಕ ದಿನಗಳವರೆಗೆ ಶ್ರೀಪಾದ ಪುತ್ರರು
ನಮ್ಮ ಜೊತೆಗೆ ಇದ್ದು ಅವರು ಭಾಗವತವನ್ನು ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಅದನ್ನು ನಾವು ಈಗಲೂ ಅನೇಕ ಬಾರಿ ಕೇಳುವುದಕ್ಕೆ, ರೆಕಾರ್ಡ್ನಲ್ಲಿ ಕೇಳುವುದಕ್ಕೆ ಸಾಧ್ಯ ಇದೆ. ಅಂತಹ ಆಚಾರ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇದರಲ್ಲಿ ಏನೇ ತಪ್ಪುಗಳಿದ್ದರೆ ಅದೆಲ್ಲವೂ ನನ್ನದು. ಒಂದೆರಡು ಗುಣಗಳು ಇದ್ದರೆ ಅದು ನನಗೆ ನನ್ನ ಪಾಠ ಹೇಳಿದ, ಸ್ವರೂಪೋದ್ಧಾರ ಮಾಡಿದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಗಳಲ್ಲಿ ಅದನ್ನೆಲ್ಲ ಸಮರ್ಪಣೆಯನ್ನು ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳವರಲ್ಲಿಯೂ ಕೂಡ ನಮಸ್ಕಾರವನ್ನು ಸಮರ್ಪಣೆ ಮಾಡಿ, ನೈವೇದ್ಯ ನ ಭಕ್ತಿ ನ ವೈರಾಗ್ಯ ಭಾಗ್ಯಂ ನ ಚೌದಾರ್ಯ ವಾಗ್ಮಿತ್ವ ಪೂರ್ವ ವಿಭೂತಿ ಪರಂ ಸತ್ಪ್ರಮೋದಾರ್ಯ ಕಾರುಣ್ಯಧಾರಾಭಿಷಿಕ್ತ ವಯಂ ಮಾನ್ಯತಾ ಭಾಜನಾನಿ ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರ್ಮಾಂ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರೇಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಬರೀ ಹಂಗೆ ತೆಗೆದು ಸ್ಟ್ಯಾಂಡರ್ಡ್ ಬೇಡ, ಸ್ಟ್ಯಾಂಡರ್ಡ್ ಐದು ನಿಮಿಷ सृष्टिस्तुत्यर्थे पुष्पमो बन्धमोक्षाश्च स्मः अस्य श्री ब्रह्मरुद्रप्रभृतिस्वरनरद्वीषस्य विष्णोर्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो परमः चिन्तयेत् तन्महान्ते ब्रह्मान्तावसाक्षादिष्टं देवं श्रीहस्पतिः आचार्याः श्रीमदाचार्याः सन्ति चित्रे प्रतिष्ठगन्धीः वाक्यविमाने अग्निभिः गुरुभावं व्यजयन्ति भाति शरीरे तीर्थवाक् समुत्सारितमस्तोमं सन्मार्गं सम्प्रकाश्य च सदा विष्णुपदासक्तं श्रेणे ब्रह्मण्य ज्ञान वैराग्य भक्त्यादि कल्याणगुणशालिनः लक्ष्मीनारायणविद्या गुरुन्नमः तुङ्गातटे श्रीगणेश्वरेषु कुहोपयोगात् अविदं कृपाणुः तद्भाग्यपालत्वमवाप्तवान्यः सव्यासतीर्थः हरताजगन्नः भक्तानां मानसां भोजभानवे कामदेवे नमतां कल्पतरवे देवेन्द्रवरवे विद्यावृत्त्यादि सद्गुणोहाकरान् वादिराजगुरुन् वन्दे एकदेवताश्रयान् मूकोऽपि तत्प्रसादेन मुकुन्दशयनायते राजराजायते रिक्तो तत्पर्वं सभासु दिगवाजक श्रीकृष्णचरणामानसानि विद्याभयोनिधिगुरुन्देहं विशुद्धे शिखशास्त्रसुधां भोधि वाचामि हरणोत्सुकान् विद्यावाचस्पतीन् वन्दे कृष्णकुण्डशोत्सुकान् मातुभ्यो नमः। श्रीनृसिंहपदासक्तमानसं द्विजगुणं श्रीमद्भागवतासक्तं तातपादं तमाश्रये पृथ्वीमण्डलमध्यस्थाः पूर्णपूर्णतायुगाः वैष्णवाः विष्णुहृदयाः कामनिस्वेदिनः
ಶ್ರೀಗುರುಭ್ಯೋ ನಮಃ. ಈ ಒಂದು ದಿವಸದಿಂದ ಶ್ರೀಮದ್ ಭಾಗವತ ಶಾಸ್ತ್ರ ಪ್ರವಚನವನ್ನು ನಮ್ಮ ಆಚಾರ್ಯರಾದ ಅನಿರುದ್ಧಾಚಾರ್ಯರಿಂದ ಗೋಪಿನಾಥ ಗೋಪಿನಾಥ ಅವರ ಕುಟುಂಬದವರು ನಮ್ಮ ದೇವರು ತಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಕಥಾವನ್ನು ಏರ್ಪಾಡು ಮಾಡಿ ತಾವು ಶ್ರವಣ ಮಾಡುವುದು ಮಾತ್ರ ಅಲ್ಲ, ಶೃಣೋತಿ ಶ್ರಾವಯತೆ ಭಕ್ತ್ಯ ಸರ್ವಾಣ್ಯಭೀಷ್ಟ ಅಂತ ವಿಲ್ಲದೆ ಧ್ರುವಂ ಅಂತ. ಶ್ರೀಹರಿಯ ಕಥಾಶ್ರವಣ ನಾವು ಮಾತ್ರ ಮಾಡಬಾರದು, ಇನ್ನೊಬ್ಬರು ಮಾಡಿಸಬೇಕು ಅನ್ನೋದನ್ನು ಸದಾಕಾಲ ಈ ಭಾಗವತ ಮಹಿಮೆಯಲ್ಲಿ ಆಚಾರ್ಯರು ಹೇಳಿದಂತೆ ಪತ್ರ ಬರೆದು ಕಳಿಸಬೇಕು. ಅವಕಾಶ ಇದ್ದಿದ್ದರೆ ದಿನ ಮಾತ್ರ ಒಂದು ಮಾತ್ರ ಒಂದು ದಿವಸವಾದರೂ ಕ್ಷಣ ಮಾತ್ರವಾದರೂ ಶ್ರವಣ ಮಾಡ್ತೀವಿ. ಯಾಕೆಂದರೆ ಅಷ್ಟು ದುರ್ಲಭವಾದದ್ದು. ದುರ್ಲಭೈವಕಾರವಾಗಿ ಶ್ರೀಮದ್ ಭಾಗವತ ಪರಂ ಕೋಟಿ ಜನ್ಮ ಸಮುಚ್ಚಯನ ಪುಣ್ಯೇನ ಯುಕ್ತ ಲಭ್ಯತೆ. ಇವತ್ತೇನು ಸುಲಭವಾಗಿ ಕೇಳ್ತಾ ಇದ್ದೀವಿ, ಭಾಗವತ ಕೇಳಿದ್ವಿ, ಬಹಳಷ್ಟು ಸತಿ ಕೇಳಿದ್ದೀವಿ. ಏನು ಕೇಳಿದ್ರು ಎಷ್ಟು ಉಳಿದಿದೆ ಅನ್ನೋದೇ ಮುಖ್ಯ. ಎಷ್ಟು ಸತಿ ಬೇಕಾದ್ರೂ ಕೇಳಬಹುದು. ಮತ್ತೆ ಎಲ್ಲ ಭಾಗವತ ಕೇಳ್ತೀವಿ, ಏನು ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಸತಿ ಹೇಳ್ತೀವಿ, ಆಲ್ ಇಂಡಿಯಾ ಟೂರ್ ಮಾಡ್ತೀವಿ, ಬದ್ರಿ ಯಾತ್ರೆ ಮಾಡ್ತೀವಿ ಅಂತ. ಅಷ್ಟು ಸತಿ ಮಾಡಿದ್ರು ಕೂಡ ಏನೇ ನೋಡಿದ್ದೀವಿ, ಏನು ನೋಡಿಲ್ಲ. ಎಷ್ಟು ಬೇಕೋ ಅಷ್ಟೇ, ಮಿಕ್ಕಿದ್ದೆಲ್ಲ ಎಲ್ಲ ನೋಡದೇ ಇದ್ರು ಕೂಡ ಎಲ್ಲ ನೋಡಿದ್ದೀವಿ ಅಂತ ಅನ್ಕೋತೀವಿ. ಹಾಗೆ ಶ್ರೀಮದ್ ಭಾಗವತ ಶಾಸ್ತ್ರ ಆರ್ಣವ, ಶ್ರೀಮದ್ ಭಾಗವತ ಆರ್ಣವ ಸಮುದ್ರ ಇದೆ. ಯಾಕೆ ಸಮುದ್ರ ಅಂತಂದರೆ ಬರೀ ಸಮುದ್ರ ಗ್ರಂಥ ದೊಡ್ಡದು, ವಿಷಯ ದೊಡ್ಡದು ಅಂತಲ್ಲ. ಅಲ್ಲಿರ್ತಕ್ಕಂತಹ ಪರಮಾತ್ಮನ ರೂಪವು ಒಂದೊಂದು ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತ ವಿಷ್ಣುಮೂರ್ತಯ, ಒಂದೊಂದು ಅಕ್ಷರವೂ ಶ್ರೀಕೃಷ್ಣ ಪ್ರತಿಮಾ ರೂಪ. ಅದನ್ನೇ ಏಕಾದಶ ಸ್ಕಂದದಲ್ಲಿ ಸ್ವಕೀಯಂ ಯದ್ಭವತ್ಯೇಕ ತಚ್ಚ ಭಾಗವತೆ ಅಗಧಾತು, ತನ್ನ ರೂಪವನ್ನು ಉದ್ಧವರಿಗೆ ತೋರಿಸ್ತಾನೆ. ನಾನು ಪ್ರವೇಶ ಮಾಡ್ತಿದ್ದೀನಿ ನೋಡು ಉದ್ಧವ, ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡ್ತಾ ಇರು ಭದ್ರಕಾಶ್ರಮದಲ್ಲಿ ಕಲಿಯುಗ ಮುಳುಗೋ ಪರ್ಯಂತ, ಇವತ್ತು ನಾಳೆ ಮುಗಿಸುತ್ತಲ್ಲ. ಇವತ್ತ ಭಾಗವತ ಸಮಾಲಯಂ ಅನ್ನೋದು ಶ್ರೀಮದ್ ಆಚಾರ್ಯರು ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಮೋಕ್ಷದಲ್ಲೂ ಬೇಕಾದ್ದು ಇಂತಹ ಶ್ರೀಮದ್ ಭಾಗವತ ಶಾಸ್ತ್ರ ಎಷ್ಟು ಸತಿ ಕೇಳೋದು ಕೂಡ ನೂತನಕ್ಕೆ ನೂತನ. ಸಾಮಾನ್ಯವಾಗಿ ಶ್ರೋತೃವರ್ಗದಲ್ಲಿ ಒಂದು ಪ್ರಚಲಿತದ ಒಂದು ಮಾತಿದೆ, ಮುಂದೆ ಆಡ್ತಿದ್ರು ಕೂಡ ಹಿಂದೆ ಆಡ್ಕೋತಾರೆ. ಈ ಆಚಾರ್ಯರು ಅವ್ರು ಹೇಳ್ದಾಗ ಹೇಳಿಲ್ಲ, ನಮ್ಮ ಆಚಾರ್ಯರು ಅವ್ರು ಹೇಳ್ದಾಗ ಹೇಳಿಲ್ಲ, ಅವರು ಅವತ್ತು ಹೇಳಿದ್ರು ಇಲ್ಲಿ ಹೇಳಿಲ್ಲ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯೇ ಪ್ರತಿನಿತ್ಯ ನೂತನಕ್ಕೆ ನೂತನ, ರಸಕ್ಕೆ ರಸರೂಪ. ಪರಮಾತ್ಮನನ್ನು ಒಂದು ಕ್ಷಣದಲ್ಲಿ ಬಗೆ ಬಗೆಯ ನೂತನವ ಕಾರಣ ಮಿಗೆ ಹಂಸದೇನು ಪ್ರಬಲ ಹಿಕ್ಕು ತ್ರಿಮಾನ ಅಲ್ಲ. ಜಗನ್ನಾಥದಾಸರಿಗೆ ಸಂತೋಷ ಸಂತೃಪ್ತಿನೂ ಇಲ್ಲ ಅವರಿಗೆ. ಯಾಕೆ ಅಂತಂದರೆ ಒಂದು ಕಡೆ ಹೇಳ್ತಾರೆ ಅಲ್ಪನಾದ ಭಕ್ತರಿಗೆ ಸಿಗ್ತಾನೆ ಪರಮಾತ್ಮ ಅಂತ. ಶ್ರುತಿ ತತ್ವಗಳಿಗೆ ಅಭಿಮಾನಿ ರಘುಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರದೇಹದ ಮಹೇಶ್ವರ್ಯಾದಿ ಅಗ್ರ ಸದ್ಗುಣಗಳ ಅನುಭವ. ಸಕಲ ವೇದಾಭಿಮಾನಿಯಾದ ಲಕ್ಷ್ಮೀದೇವಿಗೆ ಪರಮಾತ್ಮ ಸಿಗದಂತೆ. ಭಕ್ತರು ಮಾಡುತ್ತೆ ಅಸಂಸ್ತುತಿಗೆ ಏನು ವ್ಯಾಪಾರ ಏನಂತ ಹೇಳಬೇಕು, ಯಾವ ರೀತಿ ವ್ಯಾಖ್ಯಾನ ಮಾಡ್ತೀವಿ. ಭಕ್ತರು ಮಾಡುತ್ತೆ ಸಂಸ್ಕೃತಿಗೆ ವಿದ್ವನು, ಶ್ರುತಿ ತತ್ವಗಳಿಗೆ ಅಭಿಮಾನಿ ರಘುಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದಿ ಅಖಿಲ ಸದ್ಗುಣಗಳ ಅನುಭವ. ಅನ್ವಯ ವ್ಯತಿರೇಕ ಎರಡು ಹೇಳ್ತಿದ್ದಾರೆ. ಹೆಂಗೆ ಕೂರಿಸೋದು? ನಮ್ಮ ಯೋಗ್ಯತೆ ಅಲ್ಪ ಅಂತ ಅಷ್ಟೇ. ಅಮ್ಮ ನಿತ್ಯಾವಯೋಗಿನಿ, ಪ್ರತಿನಿತ್ಯ ಪರಮಾತ್ಮನನ್ನ ನೂತನವಾಗಿ ನೋಡ್ತಕ್ಕಂಥ ಯೋಗ್ಯತೆ ಇದೆ. ನಮಗೆ ಅಷ್ಟಲ್ಲ, ಅರ್ಧಕಲ್ಪ ಸಾಧನ, ಒಂದು ಕಲ್ಪವೂ ಅಲ್ಲ. ಅರ್ಧಕಲ್ಪ ಅಂದರೆ 1000 ಚತುರ್ಯುಗದಲ್ಲಿ ಸಾಧನ ಮಾಡಿ ಹೊರಟು ಹೋಗಬೇಕು. ಅಷ್ಟರಲ್ಲಿ ಸಾಧನ ಮಾಡ್ಕೊಂಡು ಹೋಗ್ಬೇಕು ನಾವು. ಇಷ್ಟು ಅಲ್ಪರಾದ ನಮಗೆ ಈ ಶ್ರೀಮದ್ ಭಾಗವತ ಶಾಸ್ತ್ರ ಸಿಕ್ಕಿದೆ ಅಂತಂದರೆ ಕೋಟಿ ಜನ್ಮ ಸಮುಚ್ಚಯನ ಪುಣ್ಯನೇ ಲಭ್ಯತೆ. ಅದು ನಮ್ಮ ಪುಣ್ಯವ ಅಂತಂದರೆ ನಾವು ಅನ್ಕೋಬಾರ್ದು. ಶುಭಾನ್ ಜಯಂತಿ ಏಕಾವಾನ್ ಗುರುದೇವ ಪ್ರಸಾದ. ನಮ್ಮ ಹಿರಿಯರು ಮಾಡಿದ ಆ ಪುಣ್ಯಕ್ಕೆ ಸೇವೆಗೆ ಪರಮಾತ್ಮ ಸಂತುಷ್ಟನಾಗಿ ಈ ವಂಶದಲ್ಲಿ ಬಂದ ಜೀವರಾಶಿಗಳನ್ನು ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಭಗವತ್ ಸಂಕಲ್ಪ ನಮಗೆ ಪ್ರಾಪ್ತಿ ಅಷ್ಟೇ. ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನು. ನಾವು ಪುಣ್ಯ ಮಾಡಿದ್ವಿ, ನಮಗೆ ಸಂತೋಷ ಆಯಿತು, ಅಲ್ಲವೇ ಅಲ್ಲ. ನಾವು ಪುಣ್ಯ ಮಾಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಅಷ್ಟೇ ಅದು ಹೋಗುತ್ತೆ. ನಾವು ಇವತ್ತೇನು ಸುಖ ಅನುಭವಿಸ್ತಾ ಇದ್ದೀವಿ, ಅದು ನಮ್ಮ ಪುಣ್ಯ ಅಲ್ಲ. ನಮ್ಮ ಹಿರಿಯರಲ್ಲಿ ಪರಮಾತ್ಮ ಕಾರುಣ್ಯದಿಂದ ಅನುಗ್ರಹ ಮಾಡಿದ್ದಕ್ಕಷ್ಟೇ. ಅದಕ್ಕೆ ಮೇಲೆ ಪರ್ವತದಲ್ಲಿ
ತಲಕಾವೇರಿಯಲ್ಲಿ ಮಳೆ ಆದರೆ ಶ್ರೀರಂಗಪಟ್ಟಣದಲ್ಲಿ ಪ್ರವಾಹ ಬರ್ತದೆ. ಇಲ್ಲೇ ಮಳೆ ಆದರೆ ಇಲ್ಲಿ ಪ್ರವಾಹ ಬರೋದಿಲ್ಲ. ನಮ್ಮ ಪುಣ್ಯದಿಂದ ನಮಗೆ ಸುಖ ಅಲ್ಲ. ಹಾಗಾಗಿ ಇಂತಹ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಭಕ್ತ್ಯಾ ಭಾಗವತ ಶಾಸ್ತ್ರ ನ ವ್ಯುತ್ಪತ್ಯ ನ ಟೀಕೆಯ ಯಾವತ್ತೂ ಭಗವದ್ಭಕ್ತರಲ್ಲಿ ವಿಜ್ಞಾಪನೆ ಮಾಡ್ತೇನೆ. ಭಕ್ತಿ ಇದ್ದರೆ ಭಾಗವತ. ಯಾವ ಬ್ರಾಹ್ಮಣರನ್ನ ಯಾವ ಆಚಾರ್ಯರನ್ನ ತುಲನೆ ಮಾಡಬೇಡಿ. ಯಾಕೆ ಹಾಗೆ ಹೀಗೆ ಅಂತ ಕೇಳಬೇಡಿ. ವೇದವ್ಯಾಸ ಪೀಠದಲ್ಲಿ ಕೂತಾಗ ನಾವು ಹೇಳೋದಲ್ಲ, ಆ ಪರಮಾತ್ಮ ಒಳಗಿದ್ದು ಸಹ ಅಂತ್ಯಂತಃ ಪ್ರವೇಶ್ಯ ಮಗುವಾಚನ ಪ್ರಸಕ್ತಂ ಸಂಜೀವ ಶಕ್ತಿ ಧರಿಸುವುದನ್ನ ಶ್ರೀ ಧ್ರುವರಾಜರು ಅರ್ಪಣೆ ಮಾಡಿದಂತೆ ಒಳಗಿದ್ದು ಪರಮಾತ್ಮ ಆಯಾ ಕಾಲದಲ್ಲಿ ತತ್ವಾಭಿಮಾನ ದೇವತೆಗಳ ಮೂಲಕ ಏನು ನಡೆಸ್ತಾನೋ ಅದನ್ನೇ ಶ್ರೀ ಗಣಪತಿಗಳನ್ನ ಶ್ರೀ ಜಗನ್ನಾಥದಾಸರು ಹೇಳ್ತಾರೆ. ಲಘುಮೀ ಪ್ರಾಣಪತಿ ತತ್ವೇಶದಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡಿಸೋದಿಲ್ಲ. ತಾನೂ ಅಲ್ಲ, ತಾನೇ ಅಂದರೆ ಯವಕಾರ ಅನ್ಯವಿಚ್ಛೇದಕ. ಸರ್ವಪ್ರೇರಕನಾದವನು ಪರಮಾತ್ಮನೇ ಹೊರತು ಮತ್ತೊಬ್ಬರಲ್ಲ. ಸರ್ವ ಕಾಲದಲ್ಲೂ ಸರ್ವ ದೇಶದಲ್ಲೂ ಸರ್ವ ಜೀವರಾಶಿಗಳಿಗೆ ಪ್ರೇರಕನಾದವನು ಪರಮಾತ್ಮ ಅಂತ. ಲಘುಮೀ ಪ್ರಾಣಪತಿ ತತ್ವೇಶದಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಸಿ ಮಹಾನುಭಾವ ಮುಹುರ್ಮುಹುರ್ ಪ್ರಾರ್ಥಿಸಲು ನಿಲ್ತೇನೆ. ಇದೆಲ್ಲ ತತ್ವ ಜ್ಞಾನ ನಮಗೆ ಕೊಟ್ಟಿದ್ದಾರೆ, ಅದನ್ನು ಅನುಸಂಧಾನ ಮಾಡ್ಕೋಬೇಕು. ಭಾಗವತ ಶಾಸ್ತ್ರ ಎಲ್ಲ ಕೇಳಲಿಕ್ಕಾಗಲಿಲ್ಲ, ಇಷ್ಟು ದಿವಸವೂ ಕೇಳಲಿಕ್ಕಾಗಲಿಲ್ಲ ಅಂತಂದರೆ ಭಾಗವತ ಮಂಗಳ ದಿವಸ ಕೇಳಿದ್ರು ಸಾಕಂತೆ. ಶ್ಲೋಕಾರ್ಥಂ ಲೋಕಪಾಲಂಬ ನಿತ್ಯಂ ಭಾಗವತೋದ್ಭವಂ ಮಹೇಶ್ವರ ಭೃತ್ಯ ಗೋ ಸಹಸ್ರ ಫಲಗಳು. ಈ ಫಲಗಳೆಲ್ಲ ಹೇಳಿದ್ದು ಏನು ಅಂತಂದರೆ ಅಷ್ಟೇ ಫಲ ಅಂತ ತಿಳ್ಕೋಬೇಡಿ. ನಮ್ಮ ಸ್ವಾಮಿ ಮಲಭ್ಯಂ ಭಗವತ್ ಪ್ರಸನ್ನ ಶ್ರೀನಿಕೇತ, ಅವನ ಸಂತುಷ್ಟನಾದರೆ ಅದು ಬೇಕು ಅಂತ ಬಗ್ಗೆ ಕೇಳಬೇಡಿ. ಮನವನಿತ್ತರೆ ತನ್ನ ನೀವು. ಎಲ್ಲಿದ್ದಾನೆ ಮನ? ಮನ ಕೊಡೋದು ಹೇಗೆ ಅಂದರೆ ಮನದೊಳಗೆ ತಾನಿಪ್ಪ ಒಳಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಶ್ರೀ ಪ್ರಹ್ಲಾದರಾಜರ ಉಪದೇಶವು ಅದೇ. ಎಲ್ಲೋ ಹೊಡ್ಕೊಂಡು ಹೋಗ್ಬೇಡ್ರಪ್ಪ. ತೀರ್ಥಯಾತ್ರೆ ಹೋಗೋಕೆ ಮುಂಚೆ ಒಳಗಿರೋ ಪರಮಾತ್ಮನ ಶ್ರೇಯದಿದ್ರೆ ಅವಶ್ಯಕ. ಒಳಗಿರ್ತಕ್ಕಂಥ ಪರಮಾತ್ಮನ ನೋಡಿ, ಅವನನ್ನು ನೋಡಿದ್ರೆ ನೀವು ಇನ್ನೇನು ತೀರ್ಥಯಾತ್ರೆ ಮಾಡಿ ಅಂತ ಹೇಳಿದ್ರ. ತೀರ್ಥಯಾತ್ರ ತದಾಲಯಜ್ಞಂ ಪ್ರತಂತಪೋನರ್ಚನ ವನ್ಯ ದೇವತಂ ಯತ್ ಶ್ರೀನಿವಾಸ ಸ್ಥಿತ ನಾಮಕೀರ್ತನಂ ತದೇವ ಸರ್ವ ಅರ್ಥ ಪ್ರತಿಷ್ಠಿತ. ಬೇರೆ ಏನಿಲ್ಲ. ಮತ್ತೆ ಬೇಡವೆಲ್ಲ ಬೇಕು. ಈ ಪರಮಾತ್ಮನ ಸ್ಮರಣೆ ಇಲ್ಲದೆ ಅದು ಯಾರು ಮಾಡಬೇಡಿ ಅಂತ. ಅದಕ್ಕೆ ನಾವು ಪ್ರತಿನಿತ್ಯ ನಾವು ಭಜನೆ ಮಾಡ್ತಿದ್ದೀವಿ. ಎಷ್ಟು ಭಜನೆ ಮಾಡ್ತಿದ್ದೀವಿ? ಹಗುರ ಹತ್ರ ಭಜನೆ ಮಾಡ್ತಾ ಇದ್ದೀವಿ. ದೇವರು ನಮ್ಗೆ ಸಿಕ್ಕಿಲ್ಲ ಅಂತ ಯೋಚನೆಯೂ ಬಂದಿಲ್ಲ. ಆದರೆ ಯೋಚನೆ ಬರಬೇಕು. ಯಾಕೆ ಅಂತಂದರೆ ತಿಳಿದು ಭಜನೆ ಮಾಡಿ ಅಂತ. ತಿಳಿದು ಭಜಿಸುವುದು. ಆ ಪರಮಾತ್ಮನನ್ನ ತಿಳಿದು ಭಜನೆ ಮಾಡಬೇಕು. ಭಜನೆ ಮಾಡ್ತಾ ಇದ್ದೀವಿ ನಾವು. ಫಲವಿದು ಬಾಳುವುದಕ್ಕೆ ಅಂತ ತಿಳಿದು ಭಜನೆ ಮಾಡಿ. ಬರೀ ಭಜನೆ ಮಾಡೋದು ನಡೀತಾ ಇದೆ, ಅದಕ್ಕೂ ಫಲ ಕೊಡ್ತಾನೆ. ಅದಕ್ಕೆ ದೇವಶರ್ಮರು ಕೊನೆಗೆ ವರವನ್ನು ಕೇಳೋ ಕಾಲಕ್ಕೆ ನನಗೇನು ಕೊಡಬೇಡ, ವರಂತೇವರೇ ಪಾದೇವಸ್ಮೃತಿ ಸದಾ ನಾಮಾರ್ಥ ವಿಜ್ಞಾನ, ನಾಮ ಅರ್ಥ ವಿಜ್ಞಾನ, ನಾಮಾರ್ಥ ವಿಜ್ಞಾನ. ಹಾಗೆ ನಾಮ ಕೊಡು, ಅರ್ಥ ಕೊಡು, ನಾಮದ ಅರ್ಥ ಕೊಡು, ವಿಜ್ಞಾನ ಕೊಡು. ಅದೇನು ಅರ್ಥ ಆಗುತ್ತೆ, ಏನು ಅನುಕೂಲ ಅಂತಂದ್ರೆ ವಿಶೇಷ ಜ್ಞಾನದಿಂದ ಭಗವಂತನ ತೃಪ್ತಿ ಆಗುತ್ತೆ. ನಾಮ ಇದ್ದರೆ ನಾಮ್ನ ಮಹಾಗೋಲಹಾನಿ ತೇನ ದೇಹದೋ ಶುಚಿ ತಂತ್ರಷ್ಟ ಪ್ರತಿಸೇವಿಷ್ಟೋ ತದಸ್ತಕರ್ಮ ಸಂಗ್ರಹ ಕರ್ಮಣ ಜ್ಞಾನ ಸಿದ್ಧಿಷ್ಟ ತೇನ ಪ್ರತಿಷ್ಠವಾದ ಅಪರೋಕ್ಷ ಅಗತ್ವಶ್ಚ ಮುಕ್ತಿ ಆನಂದ ಉಂಟು. ಪಾರಂಪರಿಕ ಸಾಧನವನ್ನು ಹೇಳ್ತದೆ. ಒಂದು ನಾಮಸ್ಮರಣ ಮಾಡಿದ್ರೆ ಮಹಾಪಾಪಗಳು ನಾಶವಾಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಯಾರ ಮನಸ್ಸು ಅಂತಃಕರಣ ಶುದ್ಧಿ ಆಗುತ್ತೋ ಅಲ್ಲಿ ಭಗವಂತನ ಪ್ರೀತಿ ಉಂಟಾಗುತ್ತೆ. ಯಾರಲ್ಲಿ ಭಗವಂತನ ಪ್ರೀತಿ ಉಂಟಾಗುತ್ತೋ ಅವರಿಂದ ಸತ್ಕರ್ಮ ಮಾಡಿಸ್ತಾನೆ. ಸತ್ಕರ್ಮ ಮಾಡಿಸ್ತು ಅಂತಂದ್ರೆ ಅಪರೋಕ್ಷ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನದಿಂದ ಅಗರ್ಭ ಮತ್ತೆ ಜನನ ವರ್ಣಾದಿಗಳು ಮಹಾರಾಜ ಲೋಕದಲ್ಲಿ ಪರಮಾತ್ಮ ಇಟ್ಟಿರ್ತಾನೆ. ಈ ಲೋಕ ಸ್ವರ್ಗಲೋಕ ಕೊಡೋದಿಲ್ಲ. ಮಹಾರಾಜ ಲೋಕದಲ್ಲಿ ಇಟ್ಟ ಮೇಲೆ ಮುಂದೇನಾಗ್ತಾವೆ ಅಗರ್ಭಶ್ಚ ಅಗರ್ಭ ಮತ್ತೆ ಮುಕ್ತಿ ಆನಂದ ಬರ್ತದೆ. ಇದಕ್ಕೆ ಅನುಸ್ಮರಣೆ ಮಾಡಿ. ಭಾಗವತ ಶಾಸ್ತ್ರ ಅದನ್ನೇ ಹೇಳಿ ನಿವೃತ್ತಿ ಧರ್ಮ. ಬೇರೆ ಪುರಾಣಗಳಲ್ಲಿ ಹೇಳಿದ್ದಕ್ಕೆ ಇಲ್ಲಿ ಪ್ರವೃತ್ತಿ ಧರ್ಮವನ್ನು ಹೇಳಿಲ್ಲ, ನಿವೃತ್ತಿ ಧರ್ಮ. ಏನು ನಿವೃತ್ತಿ ಧರ್ಮ? ನಿರ್ವೃತ್ತಿ ಬೇರೆ, ನಿವೃತ್ತಿ ಬೇರೆ. ನಿರ್ವೃತ್ತಿ ಇದ್ದರೆ ನಿವೃತ್ತಿ ಧರ್ಮದ ಅನುಷ್ಠಾನ ಆಗುತ್ತೆ. ನಿರ್ವೃತ್ತಿ ಪರಮಾತ್ಮನ ಭಕ್ತಿ ಇಷ್ಟವಾದ ಆ ಒಂದು ಅನುಷ್ಠಾನವನ್ನು ಮಾಡಿ ಯಾರು ಭಗವಂತನಲ್ಲಿ ಅರ್ಪಣೆ ಮಾಡ್ತಕ್ಕಂತಹ ಇದೆಲ್ಲ ಭಾಗವತ ಬರತಕ್ಕಂಥದ್ದು ಏನು ಅಂತಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ ಸ್ವಾಧೀನವನ್ನ ಪರಮಾತ್ಮನ ಅಧೀನಾಕ ತಿಳಿಯೋದಷ್ಟೇ. ಇನ್ನೇನು ಭಾಗವತ ಹೇಳಿಲ್ಲ. ವಿಶೇಷವಾಗಿ ಭಗವಂತನ ಭಕ್ತರು ಭಗವಂತನ ಮಹಿಮೆ. ಅದಕ್ಕೆ ದೇಶಾಂಶ ಸುಖಿರ್ತಂ ಭಗವನ್ ಮಹಿಮೋಪಬ್ರಹ್ಮಿತಂ. ಭಗವಂತನಿಗೂ ಪರಮಾತ್ಮನಿಗೂ ಸಂಬಂಧ ಇರುವುದು ಭಾಗವತ. ಭಗವತ ಇವೇ ಭಾಗವತ.
ಇಲ್ಲಿ ಬರ್ತಕ್ಕಂತಹ ಸ್ತೋತ್ರಗಳು ಇನ್ನು ಯಾವ ಪುರಾಣದಲ್ಲೂ ಬರೋದಿಲ್ಲ. ರಾಜಂತೆ ತಾವದನ್ಯಾನಿ ಪುರಾಣ ಸ್ಫುಟಾಂಗಣೆ ಅವನ ದೃಶ್ಯವೇ ಸಾಕ್ಷಾತ್ ಶ್ರೀಮದ್ ಭಾಗವತ ಪರಮನ್ನ ಹೇಳಿದಂತೆ ಎಲ್ಲ ಪುರಾಣಗಳು ಪ್ರಕಾಶಮಾನವಾಗಿತ್ತು. ಕತ್ತಲಲ್ಲಿ ನಕ್ಷತ್ರಗಳು ಇದ್ದಂತೆ ಇದ್ದು ಸೂರ್ಯೋದಯವಾದ ಹಾಗೆ ನಕ್ಷತ್ರಗಳು ಕಾಣೋದಿಲ್ಲ. ಹಾಗೆ ಶ್ರೀಮದ್ ಭಾಗವತ ಉದಯವಾದ ಮೇಲೆ ಇನ್ನೆಲ್ಲ ಪುರಾಣಗಳು ಮರೆಯಾಯಿತು. ಅಂತಹ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಶ್ರೀಕೃಷ್ಣವೇ ಅಲ್ಲಿ ಪ್ರತಿಪಾದನೆಯಾಗಿದ್ದಾನೆ. ಪ್ರತಿಮಾ ಸ್ವರೂಪವಾಗಿರತಕ್ಕಂತಹ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ನಮ್ಮ ಬೇಗರ ಮನೆಯಲ್ಲಿ 7 ದಿವಸಗಳಿಂದ ವಿಶೇಷವಾಗಿ ವಸುದೇವ ಕುಟುಂಬಕ್ಕೂ ಮೂಲಕ ಅವ್ರ ಮನೆ ಒಂದು ಕಾಶಿ ಕ್ಷೇತ್ರ ಇದ್ದಂತೆ ಎಲ್ಲ ಸ್ವಾಮಿಗಳು ಬರ್ತಾರೆ. ಆ ಸ್ವಾಮಿಗಳು ಆ ಆಚಾರ್ಯ ಈ ಆಚಾರ್ಯ ಸಿಗಲ್ಲ. ಎಲ್ಲ ಪಂಡಾರಿಕರ ಸ್ವಾಮಿ ಬರ್ತಾರೆ, ಉದ್ರಾಮ ಸ್ವಾಮಿ ಬರ್ತಾರೆ, ರಾಜರಾಮದವರು ಎಲ್ಲ ಪಂಡಿತರುಗಳು ಬಂದು ಅಲ್ಲಿ ಜ್ಞಾನ ಕಾರ್ಯ ಹೇಳ್ತಾರೆ. ಜ್ಞಾನಗಂಗಾ ಅಂತ ಅಲ್ಲಿ ಒಂದು ವಿಶಿಷ್ಟವಾದ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಪಾಠಪ್ರವಚನಾದಿಗಳನ್ನು ಮಾಡಿಕೊಂಡು ಹರಿಸ್ಮರಣೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಭಾಗವತ ಸಂದೇಶ, ನಾವು ಮಾಡತಕ್ಕಂಥ ಧರ್ಮಕ್ಕೆ ಫಲ ಏನು ಅಂತಂದರೆ, ನಾವು ಮಾಡಿದ ಧರ್ಮ ನಮಗೆ ಫಲ ಕೊಟ್ಟಿದೆ ಅಂತ ಅನ್ಬೇಕಾದ್ರೆ ಏನಂತ ಧರ್ಮ ಸಂಸ್ಕೃತ ಪುಂಸ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದೆ ಜರ್ದಿ ಶ್ರಮೇವ ಹಿತೆ. ನಾವು ಮಾಡಿದ ಯಾವುದೇ ಒಂದು ಪುರಸ್ಕಾರ ಯಾತ್ರ ಯಾವುದೇ ದಾನ ಧರ್ಮಗಳು ಅದರ ಫಲ ಕೊಡಬೇಕು ಅಂತಂದರೆ ಹರಿಶ್ವ ಕೀರ್ತನೆಯಲ್ಲಿ ಹರಿಕಥಾಶ್ರಮದಲ್ಲಿ ಶುದ್ಧವಾದ ಮನಸ್ಸಿನಿಂದ ಕೇಳತಕ್ಕಂತಹ ಸೌಭಾಗ್ಯ ಬಂತು. ಅದು ಜಗನ್ನಾಥದಾಸ ಹೇಳಿದಂತೆ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪದು ಘೋಷಣರು ಜನಜನತೆ ಇಂತಹ ಶಾಸ್ತ್ರವನ್ನು ಆಚಾರ್ಯರು ಎಷ್ಟೆಷ್ಟು ವಿಷದ ಮಾಡಬೇಕು ಅಷ್ಟನ್ನು ಮಾಡಿದ್ದಾರೆ. ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಆದ್ದರಿಂದ ಸಂಗ್ರಹ ಮಾಡಿ ಆಚಾರ್ಯರು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಶ್ರೀಕೃಷ್ಣ ಅವರವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ತಿಳಿಯಲಿಕ್ಕೆ ಯೋಗ್ಯವಾಗಿ ನಮ್ಮ ಈ ಕುಟುಂಬದ ವರ್ಗದವರಿಗೆ ನಮ್ಮ ಕೂಸಿನ ಈ ಒಂದು ಉತ್ಸವದಲ್ಲಿ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಗುರುರಾಜರ ಅಂತರ್ಯಾಮಿಯಾದ ಅಸ್ಮದ್ ಗುರುವಂತ ಶ್ರೀ ಗುರುರಾಜರ ಅಂತರ್ಯಾಮಿ ಭಾರತೇಶ್ವರಲ್ಲಿ ಲಕ್ಷ್ಮೀನರಸಿಂಹದಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಭಾಗವತ ಸಪ್ತಾಹದ ಕಾರ್ಯಕ್ರಮವನ್ನು ಈ ಮಂಗಳ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತು 7 ದಿನವನ್ನು ನಮ್ಮ ನೀಡ್ತಾ ಇರ್ತಾರೆ, ಪಂಡಿತ ನೀಡ್ತಾ ಇರ್ತಾರೆ. ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಅರ್ಥವಾದ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ತುಂಬ ವಿಷಯವನ್ನು ಎಲ್ಲರಿಗೂ ಗುಣಪಡಿಸಿದ್ದಾರೆ. ಅವರಿಗೆ ನಮ್ಮ ಫ್ಯಾಮಿಲಿ ಪರವಾಗಿ ಅವರಿಗೆ ನಾವು ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಅಂದರೆ ಮೈಸೂರಲ್ಲಿ ಎಲ್ಲ ಈ ಥರ ಪಂಡಿತರುಗಳು ತುಂಬ ಜಾಸ್ತಿ ಆಗಿ ಚಿಕ್ಕ ವಯಸ್ಸಲ್ಲೇ ಬಂದು ಒಳ್ಳೆ ಮೈಸೂರನ್ನ ತುಂಬ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಫಾರ್ ಈ ಥರ ಪ್ರವಚನ ಅಂತದಕ್ಕೆ. ಯಾಕೆಂದರೆ ಆ್ಯಕ್ಚುಲಾಗಿ ಅನಿರುದ್ಧಾಚಾರ್ಯ ನಮ್ಮ ಅನಿಲ್ಗಿಂತ ಚಿಕ್ಕವರು ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಾಗಿ. ಬಟ್ ಅವರ ಭಂಡಾರ ಮಾತ್ರ, ವಿದ್ಯಾ ಭಂಡಾರ ಮಾತ್ರ ತುಂಬಾ ಇದೆ. ಅವ್ರ ಮಾತು ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನಮ್ಮ ಉತ್ತರಾಜಿ ಮಠದ ಅವರ ನೇತೃತ್ವ ತಗೊಂಡ ಮೇಲೆ ಅದು ಇದು ಶೇಪೇ ಚೇಂಜ್ ಆಗ್ಬಿಟ್ಟಿದೆ. ಈಗ ಧನ್ವಂತರಿ ಇನ್ನೇನು ವಿಗ್ರಹ ಇದಾಗ್ತಾ ಇದೆ. ಅವರಿಗೆ ಸ್ವಾಮಿಗಳ ಅನುಗ್ರಹ ಪೂರ್ತಿ ತಲೆಗೆ ಕೈ ಕಳಿಸಿದ್ದಾರೆ. ಮೋಸ್ಟ್ಲಿ ಸ್ವಾಮಿಗಳೇ ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಚೆನ್ನಾಗಿ ಅವರು ಎಲ್ಲ ಮೈಸೂರಿನವರಿಗೆ ಮಾಡ್ತಾ ಇದ್ದಾರೆ. ನಾನು ಯಾಕಂದರೆ ನಮ್ಮ ಬೀಗಕ್ಕೂ ಅದೇ ಹೇಳ್ತಾ ಇದ್ದೆ, ಪಂಡಿತರು ಮೈಸೂರು ತುಂಬ ಜನ ಇದ್ದಾರೆ, ನೀವು ಮೈಸೂರಿಗೆ ಬಂದು ಎದುರಾಗ್ಬಿಡಿ ಅವರ. ಯಾಕೆಂದರೆ ಇಲ್ಲಿ ಅವರ ಪಾಂಡಿತ್ಯವನ್ನು ನಮ್ಮ ಮೈಸೂರು ಜನಕ್ಕೆ ಉಣಬಡಿಸ್ಬೋದು. ಮತ್ತು ಇದು ಚೆನ್ನಾಗಿದೆ. ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ಒಂಥರ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಮೈಸೂರಿಗೆ ಬಂದ್ಬಿಟ್ರೆ ಏನಂದರೆ ಅವರು ಎಲ್ಲ ಅವರಂದ್ರೆ ಎಸ್ಪೆಷಲಿ ಕಮರ್ಷಿಯಲ್ಗೆ ಇಷ್ಟಪಡೋಂಥ ವ್ಯಕ್ತಿ ಅಲ್ಲ ಅವ್ರು. ಆ್ಯಕ್ಚುಲಾಗಿ ಎಲ್ಲಿ ಮಾಡ್ತಾರೆ ಅಂಥದಕ್ಕೆ ನಾನು ನಾಳೆ ಒಂದು 2-3 ಸತಿ ಅವ್ರಿಗೆ ಆಫರ್ ಮೈಸೂರಿಗೆ ಹೇಳಿದ್ದೆ, ಬಂದ್ಬಿಡಿ. ಈಗ ಶ್ರೀನಗರ ಅನ್ನೋದು ಒಂದು ಒಳ್ಳೆ ಜಾಗನೂ ಚೆನ್ನಾಗಿದೆ. ಅಲ್ಲೇ ಇವನ್ ಶ್ರೀಪಾದಾಚಾರ್ಯ ಅವರು ಒಳ್ಳೆ ಇದು ಮಾತ್ರ, ಅದರಿಂದ ಅನುಕೂಲ ಆಗುತ್ತೆ ಅಂತ. ಅದು ಯಾವಾಗ ಮನಸ್ಸು ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಮಗುನ ಕರ್ಕೊಂಬರೋ ಟೈಮಲ್ಲಿ ಮೋಸ್ಟ್ಲಿ ಮೈಸೂರಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೃಷ್ಣಾಚಾರ್ಯ ಅವರು ಒಳ್ಳೆ ತುಂಬ ಸಂಸ್ಕೃತ ವಿದ್ವಾನರಾಗಿ ಮತ್ತು ಸ್ವಾಮಿಗಳ ವಿದ್ಯಾ ವಾಚಸ್ಪತಿಗಳ ಅವರ ಅನುಗ್ರಹ ತುಂಬಾ ಹೋಗಿದೆ. ಅದೇ ಥರ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ. ಬಟ್ ನಾನು ಹೋಗ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರ ಮಗಳು ಸುವಿದ್ಯಾ ಅವಳೆಲ್ಲರೊಳಗೂ ಅಷ್ಟೇ ಆಚಾರ ವಿಚಾರ ಮತ್ತು ಸಂಗೀತ ನಾಟ್ಯ ಎಲ್ಲನೂ ಇದ್ರೊಳಗೂ ತುಂಬ ಚೆನ್ನಾಗಿ ಅವಳು ಕಲ್ತಿದ್ದಾಳೆ ಮತ್ತು ತುಂಬಾ ಒಳ್ಳೆ ಸಂಸ್ಕೃತಿ ಇದ್ರೊಳಗೆ ಬಂದಿದ್ದಾಳೆ ಅವಳು. ಬಟ್ ನಮ್ಮ ಪುಣ್ಯ ಏನೋ ಆ್ಯಕ್ಚುಲಿ ಒಳ್ಳೆ ಫ್ಯಾಮಿಲಿಯಿಂದ ನಮ್ಮ ಸೊಸೆ ಬಂದಿದ್ದಾಳೆ. ಮತ್ತು ಅದೇ ಥರ ನಮ್ಮ ಬೀಗರು ಅಷ್ಟೇ ತುಂಬಾ ಎಲ್ಲ ಥರದಲ್ಲೇ
ನಮ್ಮ ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ನಮ್ಮ 3 ವರ್ಷ ಆಗ್ತಾ ಬಂತು ಆಲ್ರೆಡಿ. ಬಟ್ ತುಂಬಾ ಅವರ ಅಭಿಮಾನ ಮತ್ತು ಇದು ತುಂಬಾ ಚೆನ್ನಾಗಿದೆ. ಅದರಿಂದ ನಮ್ಮ ಫ್ಯಾಮಿಲಿ ಪರವಾಗೂ ನಾವು ಕೃಷ್ಣಾಚಾರ್ಯ ಫ್ಯಾಮಿಲಿಗೆ ಒಳ್ಳೆಯದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸುವಿಜಯಗೋಸ್ಕರನೇ ಎಲ್ಲಾನು ಸುಸೂತ್ರವಾಗಿ ಎಲ್ಲ ಆಗಿ ಖುಷಿಯಾಗಿ ಎಲ್ಲ ಮುಗಿಸ್ಕೊಂಡು ಬರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರಿಗೆ ಹ್ಯಾಪಿ ಜರ್ನಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಎಲ್ಲ ಭಗವತ್ ಭಕ್ತರು ಆ್ಯಕ್ಚುಲಾಗಿ 7 ದಿನವನ್ನ ನಮ್ಮ ಭಾಗವತ ಸಪ್ತಾಹದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ಬಹಳ ಖುಷಿ ಆಯಿತು. ಯಾಕೆಂದರೆ ಈ ಕೊರೋನಾ ವಿಷಯದ ಟೈಮ್ ಇದ್ದಾಗಲೇ ಇಷ್ಟು ಜನ ಬಂದು ಕೋಆಪರೇಟ್ ಮಾಡಿ ಬಂದು ಕೇಳಿದ್ದೀರಾ. ಬಟ್ ನಮ್ಗೆ ಹೆದರಿಕೆ ಆ್ಯಕ್ಚುಲಿ ಇನ್ನೂ ಮೇಲ್ಗಡೆ ತುಂಬ ಜನ ಸೇರಿಸ್ಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಈ ಕಾರ್ಯಕ್ರಮದ ಬಗ್ಗೆ ಏನಾಗುತ್ತೋ ಅನ್ನೋದು ಯಾಕೆ ಅನಿರುದ್ಧಾಚಾರ್ಯಗೂ ಗೊತ್ತು ಆ್ಯಕ್ಚುಲಾಗಿ. ಯಾಕೆಂದರೆ ಅವರು ರುದ್ರಾಜ ಮಠದಲ್ಲಿ ಭಾಗವತ 1 ಮಂತ್ ಹೇಳಿದ್ರು. ಅವಾಗ ತುಂಬ ಜನ ಅದು ಬರ್ತಾ ಇದ್ರು. ಬಟ್ ಏನು ಕೆಲಸ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಭಾಗವತ ಆ ರೀತಿ ಯಾರಿಗೂ ಏನು ತೊಂದರೆ ಮಾಡಲ್ಲ. ಜನ ಏನೇ ಬಂದ್ರು ಏನೇ ಇದ್ರು, ಇವನ್ ಕಾಯಿಲೆ ಇದ್ರು ವಾಸಿ ಆಗಂತ ಭಾಗವತ ಅವರ ನುಡಿ ಎಲ್ಲ ಒಳ್ಳೇದಾಗುತ್ತೆ. ಅದರಿಂದ ಎಲ್ಲ ಒಳ್ಳೇದಾಗಿ ಅಂತ ಹೇಳ್ತಾ, ಮತ್ತು ಇನ್ನೇನು ಸಣ್ಣ ಪುಟ್ಟ ಕಾರ್ಯಕ್ರಮ ಇದೆ ಮುಗಿಸ್ಕೊಂಡು ಎಲ್ಲರೂ ತೀರ್ಥಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಇಲ್ಲಿ ಅಂತದ ಮಟ್ಟದ ಕೊಡ್ತಾ ಈಗ ಆದ್ಮೇಲೆ ಮಾಡೋದು ಸಂಕಲ್ಪ ಆದ್ಮೇಲೆ ಮಾಡ್ಬೇಕು. ಚೇರ್ ಮೇಲೆ ಇಟ್ಟರೆ ಜನ ಕೊಡೋಕೆ ಅನುಕೂಲ. ಅದ್ರ ಮೇಲೆ ಒಟ್ಟಿಗೆ ಬಂದ್ಬಿಡ್ತು. ಕಂಕಾಭಿಷೇಕ ಆಯ್ತು. ಅಂದ್ರೆ ಜಾಸ್ತಿ ಯಾರಿಗೆ ಕೊಡ್ತೀವಿ ಎಲ್ಲರೂ ಕೊಡ್ತೀವಿ. ಹಾಂ ಕೊಡಿ ಮಾಡಿ. ಬೇರೆ ಇನ್ನೆರಡು ಬರೋದಿದ್ದಾರೆ. ಅಲ್ಲ